ಸಂಗಡ ಕೆಲವೊಂದು ವಿಷಯಗಳನ್ನು ಸಭೆಯಲ್ಲಿ ಮಾತನಾಡೋದಕ್ಕೆ ದೇವರು ನನ್ನನ್ನು ಪ್ರೇರೇಪಿಸಿದನು. I'm going to talk today what God has inspired. I'm not talking something what I felt or what I have a old message. I'm talking something ನಾನು ಯಾಕೆ ದೇವರು ಕೊಟ್ಟಂತ ವಾಕ್ಯವನ್ನು ನಿಮ್ಮ ಸಂಗಡ ಹಂಚಲು ಇಷ್ಟಪಡುತ್ತಾ ಇದ್ದೀರಿ. I'm just a postman. ದೇವರ ಮಕ್ಕಳನ್ನು ಸೈತಾನ್ ಯಾವ ರೀತಿ ತಡೆ ಮಾಡ್ತಾನೆ, ದೇವರ ಪ್ರಸನ್ನತೆಯನ್ನು ಅನುಭವಿಸೋದಕ್ಕೆ ಸೈತಾನ್ ಯಾವ ರೀತಿ ತಡೆ ಮಾಡ್ತಾನೆ, ದೇವರ ರಕ್ಷಣಾ ಆನಂದವನ್ನು ಅನುಭವಿಸದಂತೆ ಸೈತಾನ್ ಯಾವ ರೀತಿ ತಡೆ ಮಾಡ್ತಾನೆ. ಒಂದು, ವಾಕ್ಯದಿಂದ ನಮ್ಮನ್ನು ದೂರ ಇಡ್ತಾನೆ. ವಾಕ್ಯ ಓದೋದಕ್ಕೆ ಬಿಡಲ್ಲ, ವಾಕ್ಯ ಕಡೆ ಗಮನ ಕೊಡಕ್ ಬಿಡೋದಿಲ್ಲ, ವಾಕ್ಯದ ಮೇಲೆ ಪ್ರೀತಿಯಿಂದ ನಮ್ಮನ್ನು ಏನ್ ಮಾಡ್ತಾನೆ, ದೂರ ಮಾಡ್ತಾನೆ. ಒಂದು ಅನುಭವ ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಯಾವಾಗ ನೀನ್ ಬೈಬಲ್ ಓದೋದನ್ನ ಬಿಟ್ಟಿರ್ತೀಯೋ ಅವತ್ತು ನೀನು ಹೆಚ್ಚು ಪಾಪದಲ್ಲಿ ಬಿದ್ದಿರ್ತೀಯ. ಯಾವತ್ತು ನೀನು ಬೈಬಲ್ ಓದೋದನ್ನ ಬಿಟ್ಟಿರ್ತೀಯೋ ಅವತ್ತು ನಿನ್ನ ಮನೆಯಲ್ಲಿ ಹೆಚ್ಚು ಅಸಮಾಧಾನ ಇರುತ್ತೆ. ಯಾರೋ ಒಂದು ಹೇಳಿದ್ರು, ಪಾಸ್ಟರ್ ಬೈಬಲ್ ಎಷ್ಟು ಓದ್ತೀನೋ ಅಷ್ಟು ಸಮಸ್ಯೆಗಳು. ಸೇಮ್ ಹಂಗಲ್ಲ, ಯಾವುದು ಸುಳ್ಳು. ದೇವರ ಹತ್ರ ಬಂದ್ರೆ ಕಷ್ಟಗಳು ಬಹಳ ಬರುತ್ತೆ. ನೋ, ಸುಳ್ಳು. ದೇವರ ಹತ್ತಿರ ಬರೋವನಿಗೆ ಕಷ್ಟ ದೂರ ಓಡಿ ಹೋಗುತ್ತೆ. ಬೈಬಲ್ ಹೇಳುತ್ತೆ, ನನ್ನ ಸಮೀಪಕ್ಕೆ ಬನ್ನಿ ಆಗ ಸೈತಾನನು ನಿಮ್ಮನ್ನು ಬಿದ್ದು ಓಡಿ ಹೋಗುವುದು. ಬೈಬಲ್ ನಲ್ಲಿ ಇಲ್ಲದೆ ಇರುವಂತ ಸಂದೇಶಗಳನ್ನು ಯಾರು ಹೇಳಬೇಡಿ. ದೇವರ ಹತ್ತಿರಕ್ಕೆ ಬರುವಾಗ ಕಷ್ಟ ನಷ್ಟಗಳು ಸಂತೋಷವಾಗಿ ದೇವರು ಮಾರ್ಪಡಿಸುವವನಾಗಿದ್ದಾನೆ. ದೇವರ ಪರಿಶುದ್ಧನ ಕಷ್ಟ ಯೇಸು ಹತ್ರ ಬಂದಾಗ ಅಥವಾ ಯೇಸು ಕಷ್ಟ ಹತ್ರ ಹೋದಾಗ ಆ ಕಷ್ಟ ಇನ್ನೂ ಹೆಚ್ಚಾಗಲಿಲ್ಲ. ಕಷ್ಟ ಏನಾಯ್ತು? ಕಷ್ಟವು ಸಂತೋಷವಾಗಿ ಮಾರ್ಪಟ್ಟಿತು. ಓಕೆ, ದೇವರ ಪ್ರಸನ್ನತೆಯನ್ನ ತಡೆ ಮಾಡುವಂತ ಸೈತಾನ ಫಸ್ಟ್ ಆಯುಧ ಯಾವುದು ಅಂತ, ಬೈಬಲ್ ನ ಓದೋದಕ್ಕೆ, ಬೈಬಲ್ ಕಡೆ ಗಮನ ಕೊಡೋದಕ್ಕೆ, ದೇವರ ವಾಕ್ಯದ ಕಡೆ ಹತ್ತಿರ ಬರೋದಕ್ಕೆ, ದೇವರ ವಾಕ್ಯನ ಓದೋದಕ್ಕೆ. ಅದಕ್ಕೆ ನಾನು ಹೇಳೋದು, ಜೀವನದಲ್ಲಿ ಜಯ ಕಾಣಬೇಕು ಅಂದ್ರೆ 100 ಪ್ರಸಂಗ ಕೇಳೋದಕ್ಕಿಂತ ಬೈಬಲ್ ನಲ್ಲಿ 5 ಅಧ್ಯಾಯ ಬೈಬಲ್ ಓದಿ ನೀವು ಲೈಫಲ್ಲಿ ಜಯ ಕಾಣ್ತೀರಾ. ದೇವರ ಪರಿಶುದ್ಧ ನಾಮಕ್ಕೆ 3-5 30 ದಿನಕ್ಕೆ 150 ಚಾಪ್ಟರ್ ಓದಿದ್ರೆ, 30 ದಿನಕ್ಕೆ 150 ಚಾಪ್ಟರ್ ಹೋದ್ರೆ ನಿನ್ನ ಜೀವಿತವನ್ನು ಎದುರಿಸುವ ಯಾವ ಲೂಸಿಫರ್ ನಿನ್ನನ್ನು ಜಯಿಸಕ್ಕಾಗೋದಿಲ್ಲ. ದೇವರ ಪರಿಶುದ್ಧ ಬೈಬಲ್ ತಂದವರು ಬೈಬಲ್ ಎತ್ತಿ ಕೈಯಲ್ಲಿ ಕಮನ್ ಸಂಬಡಿಸಿ ಬೈಬಲ್ ಎತ್ತಿ ಕೈಯಲ್ಲಿ ಇವತ್ತಿನಿಂದ ಈ ವಾಕ್ಯವನ್ನು ನಾನು ಓದ್ತೀನಿ, ಈ ವಾಕ್ಯಕ್ಕೆ ಗಮನ ಕೊಡ್ತೀನಿ, ಈ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡ್ತೀನಿ. ಯಾಕಂದ್ರೆ ಭೂಮಿಯಲ್ಲಿ ಹೇಳೋದೆಲ್ಲವೂ ಸುಳ್ಳು, ಭೂಮಿಯಲ್ಲಿ ಹೇಳೋದೆಲ್ಲವೂ ನಡೆಯಲ್ಲ, ಭೂಮಿಯಲ್ಲಿ ಹೇಳುವಂತವರೆಲ್ಲವೂ ನನ್ನ ಲೈಫಲ್ಲಿ ನಡೆಯೋದಿಲ್ಲ. ನನ್ನ ಲೈಫಲ್ಲಿ ನಡೆಯೋದು ಈ ವಾಕ್ಯದಲ್ಲಿ ನನ್ನ ಕುರಿತು ಏನು ಬರೆಯಲ್ಪಟ್ಟಿದ್ದು, ಈ ವಾಕ್ಯದಲ್ಲಿ ದೇವರ ವಾಕ್ಯ ನನ್ನ ಕುರಿತು ಏನ್ ಹೇಳೋದು ಅದು ಮಾತ್ರ ನನ್ನ ಲೈಫ್ ಅಲ್ಲಿ ನೆರವೇರುತ್ತೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮನ್ನು ದೇವರ ವಾಕ್ಯಕ್ಕೆ ಬಂದ ಸೈತಾನನ್ನು ದೂರ ಮಾಡ್ತಾರೆ. ಸೊ ಯಾವತ್ತು ನೀನು ದೇವರ ವಾಕ್ಯ ಓದೋದ್ರಲ್ಲಿ ನಿರ್ಲಕ್ಷ್ಯ ಮಾಡ್ತೀಯೋ, ಯಾವತ್ತು ನೀನು ದೇವರ ವಾಕ್ಯಕ್ಕೆ ಓದೋದಕ್ಕೆ ಗಮನ ಕೊಡೋದಿಲ್ವೋ, ಅಲಕ್ಷ್ಯ ಮಾಡ್ತೀಯೋ, ಸೋಮಾರಿತನ ಮಾಡ್ತೀಯೋ, ಪೋಸ್ಟ್ಪೋನ್ ಮಾಡ್ತೀಯೋ, ಸೈತಾನ ಒಂದೇ ತರ ಹೊಡೆಯಲ್ಲ ಮಹೇಶ್ವರಿ, ಸೈತಾನ ಒಂದೇ ತರ ಬಂದು ಹೇಳೋದಿಲ್ಲ. ಸೈತಾನ ಏನ್ ಹೇಳ್ತಾನೆ ಗೊತ್ತಾ? ಓದು, ಲೇಟ್ ಆಗೋದು, ಓದು, ಮಲಗಬೇಕಾದ್ರೆ ಓದು, ಆ ಕೆಲಸ ಮುಗಿಸ್ಕೊಂಡ್ ಬಂದು ಓದು, ಇದನ್ನ ಮಾಡ್ಬಿಟ್ಟು ಓದು. ಆದ್ರೆ ಇವತ್ತು ಒಂದು ತೀರ್ಮಾನ ಮಾಡೋಣ, ಬೆಳಗಿನ ಜಾವ ಎದ್ದ ತಕ್ಷಣ ಯಾವ ಮುಖ ನೋಡ್ತೀನೋ ಇಲ್ವೋ, ಯಾವ್ದನ್ನ ನೋಡ್ತೀನಿ ನಾನು? ಸತ್ಯವೇದವನ್ನು ನಾನು ನೋಡ್ತೀನಿ, 5 ಅಧ್ಯಾಯ ಬೈಬಲ್ ನಾನು ಓದ್ತೀನಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಎರಡನೇದಾಗಿ ದೇವರು ಸೈತಾನ್ ಹೇಗೆ ತಡೆ ಮಾಡ್ತಾನೆ ಗೊತ್ತಾ? ದೇವರ ಮಕ್ಕಳ ಅನ್ಯೋನ್ಯತೆಯಿಂದ ಸೈತಾನ್ ನಮ್ಮನ್ನು ಏನ್ ಮಾಡ್ತಾನೆ? ತಡೆ ಮಾಡ್ತಾನೆ. ಎಲ್ಲ ಯಾವ್ದ್ರಿಂದ? ದೇವರ ಮಕ್ಕಳ ಅನ್ಯೋನ್ಯತೆಯಿಂದ, ದೇವರೊಂದಿಗೆ ದೇವರ ಮಕ್ಕಳ ಸಂಗಡ ಅನ್ಯೋನ್ಯತೆಯಿಂದ ಸೈತಾನ್ ಏನ್ ಮಾಡ್ತಾನೆ? ದೂರ ಇಡ್ತಾನೆ. ದೇವ್ರ ಮಕ್ಕಳ ಜೊತೆ ಸೇರೋದಕ್ಕೆ ಬಿಡೋದಿಲ್ಲ, ದೇವ್ರ ಜೊತೆ ಮಕ್ಕಳ ಜೊತೆ ಮಾತಾಡಕ್ ಬಿಡೋದಿಲ್ಲ, ದೇವ್ರ ಮಕ್ಕಳ ಜೊತೆಲೆ ಪ್ರಾರ್ಥನೆ ಮಾಡೋದಕ್ಕೆ ಬಿಡೋದಿಲ್ಲ. ಐಕ್ಯತೆ ಪ್ರಾರ್ಥನೆ ಎಲ್ಲಿದೆಯೋ ಅಲ್ಲಿ ದೇವರ ಆತ್ಮನಿದ್ದಾನೆ. ಸಂಬಳಿಸೇ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ಮಕ್ಕಳು ಅಂದ್ರೆ ಯಾರು ಗೊತ್ತಾ?
ದೇವ್ರ ಮಕ್ಕಳು ಅಂದ್ರೆ ಯಾರು ಗೊತ್ತಾ? ಕಮನ್, ಯಾರು ದೇವ್ರ ಮಕ್ಕಳು? ದೇವ್ರ ಮಕ್ಕಳು ಅಂದ್ರೆ ದೇವ್ರ ವಾಕ್ಯಕ್ಕೆ ನಡ್ಕೊಳ್ಳೋರು ದೇವ್ರ ಮಕ್ಕಳು. ಚರ್ಚಿಗೆ ಬರೋರೆಲ್ಲ ದೇವ್ರ ಮಕ್ಕಳು ಆಗ್ಬಿಟ್ರೆ ಓಕೆ, ಅದಲ್ಲ. ದೇವ್ರ ಮಕ್ಕಳು ಅಂದ್ರೆ ಯಾರು? ಆತ್ಮದಲ್ಲಿ ಬೆಳೆದವನು, ವಾಕ್ಯದಲ್ಲಿ ಬೆಳೆದವನು, ಪವಿತ್ರಾತ್ಮನ ವರಗಳನ್ನು ಹೊಂದಿರುವವನು, ಪವಿತ್ರಾತ್ಮನ ವರಗಳಿಗಿಂತ ಪವಿತ್ರಾತ್ಮನ ಫಲಗಳನ್ನು ಹೊಂದಿರುವಂತವನೇ ದೇವರ ಮಕ್ಕಳು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯಾವತ್ತು ವಾಕ್ಯಕ್ಕೆ ನಿರ್ಲಕ್ಷ್ಯ ಮಾಡಿ. ಎರಡನೇದು, ದೇವರ ಮಕ್ಕಳ ಅನ್ಯೋನ್ಯತೆಯನ್ನು ಕಳ್ಕೋಬೇಡಿ. ಆಮೇಲೆ ಹಲ್ಲೆಲೂಯಾ. ಬೈಬಲ್ ಹೇಳುತ್ತೆ ಅಮ್ಮ, ಬೈಬಲ್ ಹೇಳುತ್ತೆ, ಎಲ್ಲಿ ನೀನು ಒಬ್ಬಳೇ ನಿಂತು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮಧ್ಯದಲ್ಲಿ ನಾನು ಬರ್ತೇನೆ. ಆ ರೀತಿ ಇದೆಯಾ ನಿಮ್ಮ ಬೈಬಲ್? ಬೈಬಲ್ ಏನ್ ಹೇಳುತ್ತೆ? ಕಮನ್, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿ ಬರ್ತೀರೋ ಅಂದ್ರೆ ಅರ್ಥ ಏನು? ನಾನು ಬರೋದಕ್ಕೆ ಒಂದು ಕಂಡೀಷನ್ ಇದೆ. ನಾನು ಬರಬೇಕು ಅಂದ್ರೆ ಒಂದು ಕಂಡೀಷನ್ ಇದೆ. ನಾನು ಬರಬೇಕು ಅಂದ್ರೆ ಆ ಕಂಡೀಷನ್ ಏನು ಅಂದ್ರೆ ನಿಮ್ಮಲ್ಲಿ ಏನಿರಬೇಕು? ಐಕ್ಯತೆ ಇರಬೇಕು. ನಿಮ್ಮಲ್ಲಿ ಐಕ್ಯತೆ ಇದ್ರೆ ನಿಮ್ಮ ಮಧ್ಯದಲ್ಲಿ ಮೂರನೇ ವ್ಯಕ್ತಿಯಾಗಿ ನಾನು ಅಲ್ಲಿ ಇರುವೆನು. ದೇವರ ಪರಿಶುದ್ಧ ನಾಮಕ್ಕೆ ಹಲ್ಲೆಲೂಯಾ. ಇವತ್ತು ನಾನು ಹೇಳುವ ಸಂದೇಶದ ಒಂದು ಟಿಪ್ಪಣಿ, ದ ಟೈಟಲ್, ದ ಟಾಪಿಕ್ ಆಫ್ ಟುಡೇಸ್ ಮೆಸೇಜ್ ಇಸ್ ಬ್ಲೆಸ್ಸಿಂಗ್ ಬಿಯಾಂಡ್ ಬ್ಯಾರಿಯರ್ಸ್. ಓಕೆ, ತಡೆಗಳ ಮೇಲೆ ಆಶೀರ್ವಾದ. ಓಕೆ, ಪ್ರಸಂಗದ ಅರ್ಥ ಇವತ್ತು, ಪ್ರಸಂಗದ ಟೈಟಲ್ ಬ್ಲೆಸ್ಸಿಂಗ್ ಬಿಯಾಂಡ್ ಬ್ಯಾರಿಯರ್ಸ್ ಅಂದ್ರೆ ಅರ್ಥ ತಡೆಗಳ ಮುಂದೆ, ತಡೆಗಳ ನಂತರ, ತಡೆಗಳಾದ ಮೇಲೆ ನಮಗೇನಿದೆ? ಆಶೀರ್ವಾದ. ತಡೆಗಳ ಹಿಂದೆ ಏನಿದೆ? ಆಶೀರ್ವಾದವಿದೆ. ತಡೆಗಳ ಹಿಂದೆ ಏನಿದೆ? ಆಶೀರ್ವಾದ ಇದೆ. ಎಲ್ಲ ಹೇಳಿ ಹಲ್ಲೆಲೂಯಾ. ಇವತ್ತು ಆಶೀರ್ವಾದದ ದಿನ. ಇವತ್ತು ದೇವ ನಮ್ಮ ಸಂಗಡ ಆಶೀರ್ವಾದವನ್ನು ಕುರಿತು ಹೇಳುತ್ತಾ ಇದ್ದಾರೆ. ಹೇಗೆ ದೇವರು ಇದ್ದದ್ದು ಆಶೀರ್ವಾದ. ದೇವರ ಆಸೆ ಏನ್ ಗೊತ್ತಾ ರಾಮಂಕ? ದೇವರ ಆಸೆ ಏನ್ ಗೊತ್ತಾ? ದೇವರಿಗೆ ಏನು ಆಸೆ ಇಲ್ಲ. ಒಂದು ಎಕ್ಸಾಂಪಲ್ ಅಂಕಲ್, ಒಂದು ಎಕ್ಸಾಂಪಲ್. ಯಾವತ್ತಾದ್ರೂ ಧನ್ಯಶ್ರೀ ಅಳ್ತಾ ಇರ್ಬೇಕಾದ್ರೆ ಖುಷಿ ಪಟ್ಟಿದ್ಯಾ ಮನೆ? ಹೇಳು, ಓಪನ್ ಆಗ್ತದೆ, ಧೈರ್ಯ ಹೇಳು, ಅಲ್ಲೆಲ್ಲೂ ಹೇಳಿ ಹೇಳು. ಏನ್ ಮಾಡ್ತೀಯ? ಓಕೆ, ಅಳಿಸಿ ಖುಷಿ ಪಟ್ಟಿದ್ಯಾ ಮನೇನು? ಅಳಿಸಿ ಖುಷಿ ಪಟ್ಟಿದ್ಯಾ? ಯಾವ ತಂದೆ ತಾಯಿನೂ ತಮ್ಮ ಮಕ್ಕಳು ಅಳೋದನ್ನ ನೋಡಿ ಸಂತೋಷ ಪಡೋದಿಲ್ಲ. ಎಲ್ಲಾ ತಂದೆ ತಾಯಿಗಳು ತಮ್ಮ ಮಕ್ಕಳು ಖುಷಿಯಾಗಿರ್ಬೇಕು ಅಂತ ಆಸೆ ಪಡುವಂತ ತಂದೆ. ವಿಶೇಷವಾಗಿ ಇವತ್ತು ಫಾದರ್ಸ್ ಡೇ ಅಲ್ಲಿ ತಂದೆಗಳ ಆಸೆ ಏನ್ ಗೊತ್ತಾ? ಮಗಳು ಚೆನ್ನಾಗಿರ್ಬೇಕು. ಹೋಗಿ ಮಸಾಲೆ ದೋಸೆ ಕೇಳಿದ್ರೆ ಕೊಡ್ತಾನೆ. ಓಕೆ ರಾಜೇಂದ್ರ, ಓಕೆ ಇನ್ನೇನು ಕೊಡ್ತೀವಿ ಎಲ್ಲ. ಓಕೆ, ಏನು ಅಂದ್ರೆ ತಂದೆ ತಾಯಿಗಳಿಗೆ ಮಕ್ಕಳು ಖುಷಿಯಾಗಿರ್ಬೇಕು ಅಂದ್ಬಿಡು. ಅದೇ ರೀತಿ ಪರಲೋಕದಲ್ಲಿ ಇರುವ ದೇವರು ನಮ್ಮನ್ನು ಖುಷಿಯಾಗಿಡೋದೇ ಆತನ ಆಸೆ. ಹಲ್ಲೆಲೂಯಾ. ಅಪ್ಪ ನಿನ್ ಖುಷಿ ಏನಪ್ಪ ಅಂದ್ರೆ ಏಸಪ್ಪ ಹೇಳ್ತಾರೆ, ನಿನ್ ಖುಷಿನೇ ನನ್ ಖುಷಿ. ಸಂಬಳಿಸಿ ಆಮೇಲೆ ಹಲ್ಲೆಲೂಯಾ. ಗೌರಿಯಮ್ಮ, ಏಸಪ್ಪದೇನು ಆಸೆ? ಕಮನ್, ಏಸಪ್ಪ ನಿನ್ ಆಸೆ ಏನು ಹೇಳು? ನಿನ್ ಆಸೆ ಏನು? ನಮಗೆ ಆಸೆ ಕೇಳಿದ್ರೆ ಹೇಳ್ತಾಳೆ ಓದ್ತೀವಿ ಮೈಮನ. ಓಕೆ, ಮೈಮ ಹೇಳ್ತಾರೆ ಡಾಮಿನೋಸ್ ಪಿಜ್ಜಾ ಅಂತಾರೆ. ಇವ್ನು ಕೇಳಿದ್ರೆ ಹೇಳ್ತಾನೆ ರವೆ ಉಂಡೆ ಅಂತಾನೆ. ಇವ್ನು ಕೇಳಿದ್ರೆ ಹೇಳ್ತಾಳೆ ಬಿರಿಯಾನಿ ಅಂತಾಳೆ. ಆದ್ರೆ ಏಸಪ್ಪ ಒಂದೇ ಒಂದು ಆಸೆ ಏನು ಗೊತ್ತಾ? ನಾವು ಸಂತೋಷವಾಗಿರದೆ, ನಾವು ಖುಷಿಯಾಗಿರದೆ ಏಸಪ್ಪ ಆಸೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಯೇಸುವಿನ ಆಸೆ ನಮ್ಮನ್ನು ಆಶೀರ್ವದಿಸು. ಯೇಸುವಿಗೆ ನಮ್ಮನ್ನು ಆಶೀರ್ವದಿಸುವುದೇ ಆಸೆ. ಇವತ್ತು ದೇವರು ಕಷ್ಟ. ಕೆಲವೊಬ್ರು ಹೇಳ್ತಾರೆ ದೇವ್ರ ಹತ್ರ ಬಂದ್ರೆ, ಪ್ರಾರ್ಥನೆ ಬಂದ್ರೆ, ದೇವ್ರ ಹತ್ರ ಇದ್ರೆ, ಪ್ರಾರ್ಥನೆ ಮಾಡಿದ್ರೆ ದೇವ್ರ ಕೆಲವೊಂದ್ಸಲ ಕಷ್ಟ ಕೊಟ್ಟು ನನ್ನನ್ನು ಸ್ಟ್ರಾಂಗ್ ಮಾಡ್ತಾನೆ. ಯಾರು ಹಂಗ್ ಮಾಡಲ್ಲಪ್ಪ. ನೀವು ಮಾಡ್ತೀರಾ ನಿಮ್ಮ ಮಕ್ಕಳಿಗೆ? ನೀವು ಮಾಡ್ತೀರಾ? ಕಷ್ಟ ಕೊಟ್ಬಿಟ್ಟು ಮಗನೇ ಅನುಭವಿಸು. ಅಪ್ಪ ನೋವ್ತಾ ಇದೆ ಕೈ, ಅನುಭವಿಸು. ಕೈ ಕತ್ತಿ ತಗೊಂಡು ಮಗು ಕೈಕೋಗ್ಬಿಡ್ತು ಗೊತ್ತಿಲ್ಲದೆ, ಕೈ ಕೊಡ್ಬೇಡ್ಯಾ, ಅನುಭವಿಸು ಅಂತ ಬಿಟ್ಟು ನೀವು ಯಾವತ್ತಾದ್ರೂ ಓಕೆ ಅವ್ರು ಮಾಡಿದ್ದು ತಪ್ಪು ಅಂತ ಗೊತ್ತಾದ್ರು ಆ ತಂದೆ ತಾಯಿಯ ಪ್ರೀತಿ, ಎತ್ತವರ ಪ್ರೀತಿ ಹೇಗಿರುತ್ತೆ? ತಕ್ಷಣ ಓಡ್ಬಂದು ಅಯ್ಯೋ ಮಾಡಿ ತಪ್ಪನ್ನ ಮರೆತು ಅವ್ರಿಗಾಗಿರುವ ನೋವನ್ನು ಕಟ್ಟೋದಕ್ಕೆ ಆಸೆ ಪಡ್ತೀವಿ. ಅದು ತಂದೆ ತಾಯಿ. ನಾವೇ ಈ ರೀತಿ ಮಾಡಬೇಕಾದ್ರೆ ಪರಲೋಕದಲ್ಲಿ ಇರುವ ನಮ್ಮ ತಂದೆ ನಮ್ಮನ್ನು ಎಷ್ಟು ಪ್ರೀತಿ ಮಾಡುವವನಾಗಿದ್ದಾನೆ. ನಾವು ಮಾಡಿದ ತಪ್ಪಿಗೆ ದೇವ್ರ ಶಿಕ್ಷೆ ಕೊಡ್ತಾ ಇದ್ದಾರೆ. ಯೋಬನೇ ಕ್ಷಮಿಸು, ಯೋಬನೇನ್ ಕಷ್ಟ ಕೊಟ್ರ? ಅಯ್ಯ, ಯೋಬ ಹಳೆ ಒಡಂಬಡಿಕೆ. ಅಯ್ಯ, ಯೋಬನ ಅನುಭವ ಬೇರೆ, ನಮ್ಮ ಅನುಭವ ಯೋಬನ ಮೇಲೆ ಹತ್ತುಕೊಂಡಿಲ್ಲ. ನಮ್ಮ ಅನುಭವ ಯೇಸುವಿನ ಮೇಲೆ ಹತ್ತುಕೊಂಡಿದೆ. ಯೋಬನ ಆಶೀರ್ವಾದ ನಮಗೆ ಬೇಡ. ನಮ್ಗೆ ಯಾರು ಆಶೀರ್ವಾದ ಬೇಕು? ಕಮನ್ ಮಾತಾಡಿ, ಬಾಯ್ ತೆಗಿರಿ. ಅಲ್ಲಿ ಉಚಿದವ್ರು ಮಾತಾಡ್ತೀರಾ? ಕಮನ್, ನಮಗೇನ್ ಬೇಕು? ಕಮನ್ ಏನ್ ಬೇಕು? ಯಾವ ಆಶೀರ್ವಾದ ಬೇಕು? ಯಾವ್ದು ಬೇಕು? ನಮ್ಗೆ ಬೇಕಾ? ಯಾವ್ದು ಬೇಕು ನಮಗೆ? ಯೇಸುವಿನ ಆಶೀರ್ವಾದ. ಯೇಸು ಎಲ್ಲಾ ಬಾಧೆಗಳನ್ನು ಶಿಲುಬೆಯಲ್ಲಿ ಹೊಂದಿದ್ದು, ಯೇಸು ಎಲ್ಲ ಕಷ್ಟಗಳನ್ನು ಶಿಲುಬೆಯಲ್ಲಿ ಹೊಂದಿದ್ದು. ಯಾಕೆ ಗೊತ್ತಾ? ನೀನು ನಾನು ಕಷ್ಟ ಪಡ್ಕೂಡುದು ಎಂಬುದಾಗಿ ಸಂಭವಿಸೇ ಇಲ್ಲ. ಹಲ್ಲೆಲೂಯಾ. ಇನ್ಮೇಲೆ ನಮಗೆ ಕಷ್ಟ ಬೇಡ, ಇನ್ಮೇಲೆ ನಷ್ಟ ಬೇಡ. ಬೈಬಲ್ ಹೇಳುತ್ತೆ ನಿಮ್ಮ ದುಃಖವು ಸಂತೋಷವಾಗುವುದು.
ನಿಮ್ಮ ಸಂಬಳಿಸಿ ನನ್ನ ದುಃಖ ಮಾತಾಡಿ ನನ್ನ ದುಃಖ ಸಂತೋಷವಾಗುವುದು. ನನಗೆ ತಡೆಗಳಿಲ್ಲ, ನನಗೆ ಸಮಸ್ಯೆಗಳಿಲ್ಲ, ನನಗೆ ಹೋರಾಟಗಳಿಲ್ಲ. ಇದ್ರೂ ಹೋರಾಟಗಳ ಮಧ್ಯದಲ್ಲಿ ದೇವರ ಕೃಪೆ ನನ್ನ ನೆಲೆಗೆ ನಡೆಸುತ್ತೆ, ಆಶೀರ್ವಾದಕ್ಕೆ ನಡೆಸುವಂತದಾಗಿದೆ. ಹಲ್ಲೆಲೂಯ. ಜಯ ಅನ್ನುವಂತ ಶಬ್ದ, ಜಯ ಅನ್ನುವಂತ ಶಬ್ದ ಯಾಕಮ್ಮ ನಗ್ತೇನೆ ಜಯ ಅಂತ ಜಯ ಅನ್ನುವಂತ ಶಬ್ದಕ್ಕೆ ಜಯ ಎನ್ನುವಂತ ಶಬ್ದ ಯಾವಾಗ ಯೂಸ್ ಆಗುತ್ತೆ ಗೊತ್ತಾ? ಅಲ್ಲಿ ಯುದ್ಧ ಇದ್ರೇನೆ ಜಯ, ಅಲ್ಲಿ ಕಾಂಪಿಟೇಷನ್ ಇದ್ರೇನೆ ಜಯ. ಕಾಂಪಿಟೇಷನ್ ಇಲ್ಲ, ಜಯ ಹೆಂಗ್ ಬರುತ್ತೆ? ಆಮೇಲೆ ಹಲ್ಲೆಲೂಯ. ಸೊ ಇವತ್ತು ಹೇಳ್ಬೇಕು, ಜಯ ಗ್ಯಾರಂಟಿ. The battle may be, but ultimately I have a victory. I will never fear for my battle because God is my victory banner. ದೇವರು ನನಗೆ ಜಯ ಕೊಡುವ ದೇವರು. ಹಲ್ಲೆಲೂಯ. ಯುದ್ಧಕ್ಕಾಗಿ ನಾನು ಹೋರಾಡ್ತಾ ಇಲ್ಲ, ಯುದ್ಧಕ್ಕಾಗಿ ನಾನು ಹೋರಾಡ್ತಾ ಇಲ್ಲ. ಯುದ್ಧದಲ್ಲಿ ಇಟ್ಕೊಂಡು ನಾನೇನ್ ಮಾಡ್ತಾ ಇದ್ದೀನಿ? ಹೋರಾಡ್ತಾ ಇದ್ದೀನಿ. ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯುದ್ಧಕ್ಕಾಗಿ ಹೋರಾಡ್ತಾ ಇಲ್ಲ, ರಿಸಲ್ಟ್ಗಾಗಿ ಎಕ್ಸಾಮ್ ಬರೀತಾ ಇಲ್ಲ, ರಿಸಲ್ಟ್ ಪಡ್ಕೊಂಡ್ಬಿಟ್ಟು ಎಕ್ಸಾಮ್ ಬರೀತಾ ಇದ್ದೀನಿ. ದೇವರ ಪರಿಶುದ್ಧ ನಾಮಕ್ಕೆ ಹಲ್ಲೆಲೂಯ. ಸೊ ದೇವರ ಹತ್ತಿರ ಬಂದ್ರೆ ಕಷ್ಟಗಳು ಜಾಸ್ತಿ. ದೇವ್ರ ಕಷ್ಟ ಕೊಟ್ಟು ನಮ್ಮನ್ನು ಕಲಿಸ್ತಾನೆ. ಯಾವ ತಂದೆ ತಾಯಿನೂ ತಮ್ಮ ಮಕ್ಕಳಿಗೆ ಕಷ್ಟ ಕೊಟ್ಟು ಕಲಿಸಲ್ಲ. ಅದಕ್ಕಿಂತ ಈ ದುಷ್ಟ ತಂದೆ ತಾಯಿಗಳೇ ತನ್ನ ಮಕ್ಕಳಿಗೆ ಕಲ್ಲನ್ನು ಕೇಳಿದ್ರೆ ರೊಟ್ಟಿಯನ್ನು ಕೇಳಿದ್ರೆ ಕಲ್ಲನ್ನು ಕೊಟ್ಟಾನೋ, ಮೀನನ್ನು ಕೇಳಿದ್ರೆ ಹಾವನ್ನು ಕೊಟ್ಟಾನೋ. ಇವನೇ ಇಷ್ಟು ಒಳ್ಳೇದು ಮಾಡಬೇಕಾದ್ರೆ ಪರಲೋಕದ ತಂದೆ ಹಾರಾಡು ಹಕ್ಕಿಗಳನ್ನು ನೋಡು, ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳನ್ನೇ ಪೋಷಿಸುವ ತಂದೆ ನಿನಗೆ ಏನ್ ಬೇಕು ಅದನ್ನು ದೇವರು ಪರಲೋಕದ ತಂದೆ ಕೊಡುವವನಾಗಿದ್ದಾನೆ. ದೇವರ ಪರಿಶುದ್ಧ ನಾಮಕ್ಕೆ ಎಂತ ಒಳ್ಳೆ ತಂದೆ ಇದೆಯಾ. ಐ ಹ್ಯಾವ್ ಎ ಬ್ಯೂಟಿಫುಲ್ ಡ್ಯಾಡಿ. ಬೈಬಲ್ ನಲ್ಲಿ ರೋಮಪುರದ ಪತ್ರಿಕೆಯಲ್ಲಿ ಓದ್ಬೇಡಿ, ನನಗೆ ಹೇಳ್ತೀನಿ. ಓಕೆ, ದೇವರು ನಮಗೆ ಪವಿತ್ರಾತ್ಮನ ಮೂಲಕವಾಗಿ ತಂದೆ ದೇವರನ್ನು ಅಪ್ಪ ತಂದೆ ಎಂದು ಕರೆಯುವಂತ ಭಾಗ್ಯವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯ. ಅಬ್ಬ ಇಂಗ್ಲಿಷ್ ನಲ್ಲಿ ಹಬ್ಬ ಇಲ್ಲ, ಹಬ್ಬ ಅಂತ ಬರೆಯಲ್ಬೇಡಿ. ಹಬ್ಬ ಅನ್ನೋದು, ಹಬ್ಬ ಅಂದ್ರೆ ಈ ಹಬ್ಬ ಅಲ್ಲ, ಓಕೆ ಹೋಲಿ ಹಬ್ಬ, ಓಕೆ ಆ ಹಬ್ಬ ಅಲ್ಲ. ಹಬ್ಬ ಅಂದ್ರೆ ಒಂದು ಹಿಬ್ರೂ ವರ್ಡ್, ಒಂದು ಗ್ರೀಕ್ ಭಾಷೆಯಲ್ಲಿ ಹಬ್ಬ ಅಂದ್ರೆ ಡ್ಯಾಡಿ ಎಲ್ಲ ಹೇಳ್ರಿ, ಡ್ಯಾಡಿ. ಇವತ್ತು ಫಾದರ್ಸ್ ಡೇ ಅನ್ನೋದಕ್ಕಿಂತ ಡ್ಯಾಡಿ ಡೇ. ಫಾದರ್ ಅಂದ್ರೆ ಸ್ವಲ್ಪ ದೂರ ರಿಲೇಷನ್ ಅನ್ಸುತ್ತೆ, ಡ್ಯಾಡಿ ಅಂದ್ರೆ ಹತ್ತಿರ ಇರೋ ಹಾಗೆ. ಓಕೆ, ದೇವರು ನಮಗೆ ಡ್ಯಾಡಿ ಆಗಿದ್ದಾನೆ. ಎವ್ರಿಬಡಿ ಸೇ, ದೇವರು ನಮಗೆ ಡ್ಯಾಡಿ ಆಗಿದ್ದಾನೆ. ಇವತ್ತು ಡ್ಯಾಡಿ ನನ್ನನ್ನು ನೋಡ್ತಾ ಇದ್ದಾರೆ. ನಾನೇ 5 ಮಕ್ಕಳಿಗೆ ಡ್ಯಾಡಿ, ನನಗೆ ಡ್ಯಾಡಿ ಯಾರಿದ್ದಾರೆ? ಡ್ಯಾಡಿ ಮೇಲೆ ಪರಲೋಕದಲ್ಲಿದ್ದಾನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತು I'm going to talk to you about the blessing beyond the barriers. ಹೋರಾಟಗಳು. ಓಕೆ, ಹೋರಾಟಗಳ ಹಿಂದೆ ಇರುವ ಆಶೀರ್ವಾದಗಳು. ಎಲ್ಲ ಹೋರಾಟದ ಹಿಂದೆ ಆಶೀರ್ವಾದ. ಬ್ಲೆಸ್ಸಿಂಗ್ ಬಿಯಾಂಡ್ ಬ್ಯಾರಿಯರ್ಸ್. ಯಾವಾಗಲೂ ತಡೆಗಳು ಪಾಸ್ಟರ್. ಅನೇಕ ಸಲ ನಾವು ಮಾತಾಡ್ತೀವಿ, ತಡೆ ಪಾಸ್ಟರ್, ಹೋರಾಟಗಳು ಪಾಸ್ಟರ್, ಬಂಧನಗಳು ಪಾಸ್ಟರ್. ಓಕೆ, ಪ್ರಾಬ್ಲಮ್ ಪಾಸ್ಟರ್, ಸಮಸ್ಯೆ ಪಾಸ್ಟರ್, ಕಷ್ಟಗಳು ಪಾಸ್ಟರ್. ಎಸ್ ಪ್ರತಿಯೊಬ್ಬನು ಒಂದಲ್ಲ ಒಂದು ರೀತಿಯಲ್ಲಿ ಹುಟ್ಟಿದ ದಿನದಿಂದ ವಿಶ್ವಾಸಿ ಆದ್ರೂ ಸಾಯೋ ತನಕ ಬೇರೆ ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಗೊತ್ತಾ? ಪ್ರಾಬ್ಲಮ್. ಎವ್ರಿಬಡಿ ಟಾಕ್ಸ್ ಅಬೌಟ್ ಪ್ರಾಬ್ಲಮ್. ಜಾಸ್ತಿ ಮಾತಾಡ್ತೀವಿ. ದೇವ್ರ ಬಗ್ಗೆ ಮಾತಾಡ್ತೀವಲ್ವೋ? ಯಾರ ಬಗ್ಗೆ ಮಾತಾಡ್ತೀವಿ? ಹೋರಾಟಗಳ ಬಗ್ಗೆ, ಬಂಧನಗಳು ಪಾಸ್ಟರ್, ಸೈತಾನು ಪಾಸ್ಟರ್. ದೇವ್ರ ಮಕ್ಕಳು ಬಾಯಲ್ಲಿ ಇವತ್ತು ದೇವ್ರ ಮಕ್ಕಳು ಬಾಯಲ್ಲಿ ದೇವ್ರ ಹೆಸರು ಜಾಸ್ತಿ ಇದೆಯಲ್ವೋ? ಯಾವ್ದ್ರ ಹೆಸರು ಜಾಸ್ತಿ ಇರುತ್ತೆ ಗೊತ್ತಾ? ಸೈತಾನ ಮಾಡಿದ್ದು. ಅವನ್ನ ಕೇರೇ ಮಾಡಬೇಡ್ರಿ. ಯಾರನ್ನ ಕೇರೇ ಮಾಡಬೇಡಿ. ಸೈತಾನ ಈಗ ಯಾರನ್ನಾದ್ರೂ ಬಹಳ ಇನ್ಸಲ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡಿ ಗೊತ್ತಾ? ಅವನ್ನ ಕೇರೇ ಮಾಡಬೇಡಿ. ಅವನ್ನ ಕೇರೇ ಮಾಡ್ಲಿಲ್ಲ ಅಂದ್ರೆ ಅವನಿಗೆ ಬಹಳ ಇನ್ಸಲ್ಟ್ ಆಗೋದು. ಅವನು ಬಹಳ ಕೇರ್ ಮಾಡಿದ್ರೆ ಅವ್ನು ಏನಾಗತ್ತೆ? ಉಬ್ಬುತ್ತಾನೆ. ಅವನು ಕೇರೇ ಮಾಡಬೇಡಿ. ಅವಾಗ ಅವ್ನಿಗೆ ಏನಾಗತ್ತೆ? ಏನಪ್ಪ ನನ್ನ ಕೇರೇ ಮಾಡ್ತಾನೆ. ಆ ರೀತಿ ಯಾರನ್ನ ಕೇರ್ ಮಾಡಬೇಡಿ. ಯಾರನ್ನ ಕೇರ್ ಮಾಡಬೇಡಿ. ಇವತ್ತು ದೇವರ ಮಕ್ಕಳ ಬಾಯಲ್ಲಿ ದೇವರ ಪದಕ್ಕಿಂತ ಸೈತಾನು, ಹೋರಾಟ, ಸಮಸ್ಯೆ, ಕಷ್ಟ, ನಷ್ಟ, ದುಃಖ, ನೋವು, ರುಚನೆ ಇವೆಲ್ಲವನ್ನು ಬಿಸಾಕಿ ಇವತ್ತು ಹೇಳಿ, ದೇವರು ನನ್ನೊಂದಿಗೆ ಇರುವಾಗ ನನ್ನ ಎದುರಾಗಿ ನಿಲ್ಲುವವರು ಯಾರು? ಲೋಕದಲ್ಲಿ ಇರುವ ತನಗಿಂತ ಹಿಂಗಾದ್ರೂ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದಾರೆ. ಆಮೇಲೆ ಲೋಕದಲ್ಲಿ ಇರುವ ತನಗಿಂತ ನನ್ನೊಳಗಿರುವವನು ದೊಡ್ಡವನು.
Hallelujah. Hallelujah. So ಹೋರಾಟಗಳ ಬಗ್ಗೆ ಮಾತಾಡಿದ್ರು. ಹೋರಾಟ ಎಲ್ಲರಿಗಿದೆ. ನಿಮಗೆ ಪಾಸ್ಟರ್ ನಿಮಗಿಲ್ವ ಹೋರಾಟ? ಎಸ್ ಇದೆ. ಹೇಳ್ಕೊತೀನಿ ನನ್ನ ಹೋರಾಟ ಹೇಗಿದೆ ನನಗೆ ಗೊತ್ತು. ಆದ್ರೆ ಒಂದು ಗೊತ್ತು, ಆ ಹೋರಾಟದ ಮುಂದೆ ದೇವರು ನನಗೆ ಜಯ ಇಟ್ಟಿದ್ದಾನೆ. ನಾವು ಹೋರಾಟದ ಬಗ್ಗೆ ಮಾತಾಡ್ಕೊಂಡು ಹೋರಾಟನೇ ನೋಡ್ಕೊಂಡಿದ್ರೆ ನನ್ನ ಲೈಫ್ ಅಲ್ಲಿ ಆಶೀರ್ವಾದ ಹೊಂದೋದಿಲ್ಲ. ಹೋರಾಟ ಇದ್ರೆ ಅದೇನ್ ಮಾಡತ್ತೆ, ಆದ್ರೆ ಹಿಂದ್ಗಡೆ ದೇವರು ನನಗೆ ಏನಿಟ್ಟಿದ್ದಾನೆ, ಒಂದು ಬ್ಲೆಸ್ಸಿಂಗ್ ಇಟ್ಟಿದ್ದಾನೆ. ಆ ಬ್ಲೆಸ್ಸಿಂಗ್ ನನ್ನದು ಎಂಬುದಾಗಿ ಧೈರ್ಯದಿಂದ ಮುಂದೆ ಹೋಗ್ತೀನಿ. ಹೋರಾಟನ ಇಗ್ನೋರ್ ಮಾಡ್ತೀನಿ, ಸೈತಾನ್ನ ಬಾಣೆಗಳನ್ನು ಇಗ್ನೋರ್ ಮಾಡ್ತೀನಿ. ಅದನ್ನು ದೊಡ್ಡದಾಗಿ ನೋಡೋದಿಲ್ಲ, ಆದ್ರೆ ಹಿಂದೆ ಇರೋದೇ ನನಗೆ ದೊಡ್ಡದು ಎಂಬುದಾಗಿ ಮುಂದೆ ಸಾಕ್ತೀನಿ. ದೇವರು ನನಗೆ ಜಯ ಕೊಡುವವನಾಗಿದ್ದಾನೆ. ದೇವರ ಪರಿಶುದ್ಧ ಹಲ್ಲೆಲೂಯಾ. ಸಮಸ್ಯೆ, ಹೋರಾಟ ಅಥವಾ ಬಂಧನಗಳು ಅಥವಾ ಬ್ಯಾರಿಯರ್ಸ್, ಓಕೆ, ಹೋರಾಟಗಳು ಅದು ಒಂದು ವಸ್ತು ಆಗಿರಬಹುದು, ಒಂದು ಕ್ರಿಯೆ ಆಗಿರಬಹುದು, ಅಥವಾ ಒಂದು ವ್ಯಕ್ತಿನೇ ಆಗಿರಬಹುದು. ಒಂದು ತಡೆ, ಕಮಾನ್, ಒಂದು ತಡೆ, ಒಂದು ಸನ್ನಿವೇಶನೇ ಆಗಿರಬಹುದು, ಅಥವಾ ಒಂದು ವ್ಯಕ್ತಿನೇ ಆಗಿರಬಹುದು. ಆದ್ರೆ ಇವತ್ತು ದೇವರು ಅವುಗಳನ್ನೆಲ್ಲ ಮುರಿದು ನಮಗೆ ಏನು ಕೊಡುವವನಾಗಿದ್ದಾನೆ? ದೇವರು ಜಯವನ್ನು ಕೊಡುವವನಾಗಿದ್ದಾನೆ. ಸಂಬಳಿಸಿ ಜಯ, 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 ಕಮನ್ ಎವ್ರಿಬಡಿ ಸೇ ಜಯ. ಇವತ್ತು ಜಯ. ಇನ್ಮೇಲೆ ಈ ವಾಕ್ಯನ ಕೇಳಿ, ಕಮನ್, ಈ ವಾಕ್ಯನ ಕೇಳಿ. ಇನ್ಮೇಲೆ ನೀನು ಪಾಸ್ಟರ್ ನನ್ನ ಕಷ್ಟ ನಿಮಗೆ ಏನ್ ಗೊತ್ತು ಪಾಸ್ಟರ್, ನನ್ನ ತಲೆ ಮೇಲೆ ಕೂತು ನಿನ್ ಕಷ್ಟ ನನಗೆ ಹೇಳಿದ್ರು ಉಪ್ಪಿನಕಾಯಿ ತರ ನಾನೇನ್ ಮಾಡ್ಲಿ, ನಂದು ಕಷ್ಟ ಇದೆ, ನಿನಗೆ ಹೇಳ ಬೇಡ. ನಿಮ್ ಕಷ್ಟ ನಾನು ನೋಡ್ಬೇಡಿ. ದೇವರು ನಿನ್ ಕಷ್ಟಕ್ಕೆ ಪರಿಹಾರ ಇಟ್ಟಿದ್ದಾನೆ. ಒಬ್ಬನನ್ನು ದೇವರು ಮರೆಯೋದಿಲ್ಲ, ಒಬ್ಬನನ್ನು ದೇವರು ನಿರ್ಲಕ್ಷ್ಯ ಮಾಡೋದಿಲ್ಲ, ಒಬ್ಬನನ್ನು ದೇವರು ಬೇಡ ಅಂತ ತಳ್ಳೋದಿಲ್ಲ. ಪ್ರತಿಯೊಬ್ಬನನ್ನು ದೇವರು ಪ್ರೀತಿಸ್ತಾನೆ. ಎಲ್ಲರಿಗೂ ಸಮಾನತೆಯಲ್ಲಿ ದೇವರು ಪ್ರೀತಿಸುವವನಾಗಿದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಸೊ ಈಗ ಹೋರಾಟ ಅಥವಾ ತಡೆಗಳು, ಕಮನ್ ಎವ್ರಿಬಡಿ ಸೇ ತಡೆಗಳು. ಕಮನ್, ಯಾವ ರೀತಿಯ ತಡೆಗಳಿದೆ? 2 ರೀತಿಯ ತಡೆಗಳಿದೆ. ಕಮನ್ ಲಿಸನ್. 2 ರೀತಿಯ ತಡೆಗಳು. ಒಂದು ಒಳಗಿನ ಇರುವಂತ ತಡೆಗಳು, ಒಂದು ಹೊರಗಡೆ ಇರುವಂತ ತಡೆಗಳು. ಒಳಗಿರುವಂತ ತಡೆಗಳು, ಕೆಲವೊಂದ್ಸಲ ದೇವರ ಆಶೀರ್ವಾದಕ್ಕೆ ತಡೆಗಳಿದೆಯಲ್ಲ, ಅದು ಎಲ್ಲಿದೆ ಗೊತ್ತಾ? ಫಸ್ಟ್ ಒಳಗೊಂದು ತಡೆಗಳಿದೆ, ಇನ್ನೊಂದು ಹೊರಗಡೆ ಇದೆ ತಡೆ. ಕಣ್ಣಿಗೆ ಕಾಣೋ ತಡೆನ ಫೈಟ್ ಮಾಡಿಬಿಡ್ಬೋದು. ಕಾಣದೇ ಇರುವಂತ ಕೊರೋನಾಗೆ ಫೈಟ್ ಮಾಡೋದಕ್ಕಿಂತ ಕಳ್ಳಾಡ್ತಾ ಇದೆ ದೇಶಗಳು. ಓಕೆ, ಒಂದ್ ವೇಳೆ ಕೊರೋನಾ ಬಟ್ಟೆ ಹಾಕೊಂಡು ಹೈಟ್ ಆಗಿ ಆಲ್ರೆಡಿ ಬಂದು ನಿಂತಿದ್ರೆ ಇಷ್ಟೊತ್ತಿಗೆ ಅಮೆರಿಕದನ್ನು ಶೂಟ್ ಮಾಡಿ ಸಾಯಿಸ್ಬಿಡ್ತಿದ್ದ. ಆದ್ರೆ ಇವತ್ತು ಕಣ್ಣಿಗೆ ಕಾಣದೇ ಇರುವಂತ ಅನೇಕ ತಡೆಗಳು, ಕೆಲವೊಂದು ತಡೆಗಳು. there are some barriers which are internal barriers and there are some barriers which are external barriers. ಕೆಲವೊಂದು ತಡೆಗಳು ಒಳಗಿದೆ, ಕೆಲವೊಂದು ತಡೆಗಳು ಹೊರಗಡೆ ಇದೆ. ಹೊರಗಡೆ ಇರೋ ತಡೆಗಳು 4 ಜನ ಸೇರಿಸಿ ಓಡಿಸಬಹುದು, ಆದರೆ ಒಳಗಡೆ ಇರುವ ತಡೆಗಳಿಗೆ ಯಾರು ಎದುರಿಸಬೇಕು? ನೀನೇ ನಿನ್ನ ತಡೆಗಳನ್ನು ಎದುರಿಸಬೇಕು. You have to fight your barriers which are internal barriers. You should fight your own internal barriers. ನಿನ್ನೊಳಗಿರುವ ತಡೆಗಳನ್ನು ನೀನೇ ಹೋರಾಡಬೇಕು. ನನ್ನೊಳಗೆ ಹೋರಾಟ ಇದೆಯಾ? ನನ್ನೊಳಗೆ ತಡೆಗಳಿದೆಯಾ? ಎಸ್. ಇವತ್ತು ನಾನು 1 2 3 4 ತಡೆಗಳು, ಒಳಗಿರುವಂತ 4 ತಡೆಗಳನ್ನು ದೇವರು ಹೇಳಿರುವ ವಿಷಯವನ್ನು ನಾನು ನಿಮಗೆ ಹೇಳ್ತೀನಿ. ನನ್ನೊಳಗಿದೆಯಾ? ಎಸ್. ಎವ್ರಿ ಪರ್ಸನ್ ಹ್ಯಾಸ್ ಎ 4 ಕೈಂಡ್ ಆಫ್ ಇಂಟರ್ನಲ್ ಬ್ಯಾರಿಯರ್ಸ್. ಪ್ರತಿಯೊಬ್ಬನೊಳಗೂ 4 ರೀತಿಯ ತಡೆಗಳಿದೆ. ಏನ್ ಫಸ್ಟ್ ತಡೆ ಯಾವುದೇನು? ದೇವರ ಆಶೀರ್ವಾದದಿಂದ ನಿಲ್ಲಿಸುವಂತ ತಡೆ ಯಾವುದು? ದೇವರ ಆಶೀರ್ವಾದವನ್ನು ಅನುಭವಿಸದಂತೆ ನೀನನ್ನು ತಡೆ ಮಾಡುವಂತ ತಡೆ ಯಾವುದು? ಹೊರಗಡೆ ಇರೋರು ಯಾರು ನೀನೇನು ಹಿಡ್ಕೊಳ್ಳೋದಿಲ್ಲ, ಸುಮ್ಮನೆ ಹೇಳ್ತೀವಿ. ಓಕೆ, ನಾನು ಮಾಡಬೇಕು ಅಂತಿದ್ದೆ, ಏನ್ ಮಾಡೋದು? ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಾಸ್ರು, ನನ್ನ ಬಿಷಪ್, ನನ್ನ ಗಂಡ, ಓಕೆ, ನನ್ನ ಮತ್ತೆ, ನನ್ನ ಮಾವ, ಇವೆಲ್ಲ ಅಲ್ಲ ರೀ, ಅವೆಲ್ಲ ಅಲ್ಲ. ಒಳಗಿರೋ ತಡೆ ಹೊರಗಡೆ ಇರೋ ತಡೆಕ್ಕಿಂತ ಸ್ಟ್ರಾಂಗ್. ಸೈತಾನ್ಕಿಂತ ನಮ್ಮೊಳಗಿದೆಯಲ್ಲ ತಡೆ. ಅಮ್ಮ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಒಂದು ಸಲ ಅಲೆಕ್ಸಾಂಡರ್ ಚಕ್ರವರ್ತಿ, ಕಮನ್ ರಾಜು ಬೆಟ್ಟ, ಇದು ಬಹಳ ಇಂಟ್ರೆಸ್ಟಿಂಗ್. ಬೆಳಿಗ್ಗೆ ಕಾಲ್ ಮಾಡಿದೆ, ಸಾರಿ ಬಟ್ ಪಿಕ್ ಮಾಡಕ್ಕಾಗಲಿಲ್ಲ ಪ್ರೇಯರ್ನಲ್ಲಿ. ಓಕೆ, ಅಲೆಕ್ಸಾಂಡರ್ ಚಕ್ರವರ್ತಿ ಒಂದು ದೊಡ್ಡ ದೇಶದ ಮೇಲೆ ಸುಮಾರು 45 ದೇಶಗಳನ್ನು ಸ್ವಾಧೀನ ಮಾಡಿಕೊಂಡಂತ ಒಬ್ಬ ದೊಡ್ಡ ಚಕ್ರವರ್ತಿಯರು ಅಲೆಕ್ಸಾಂಡರ್ ಚಕ್ರವರ್ತಿ. ಒಂದು 30 ಜನ ಸೈನಿಕರನ್ನ ಕರ್ಕೊಂಡು ವಿಜಯ್ ಒಂದು ದೊಡ್ಡ ಪಟ್ಟಣದ ಮೇಲೆ ಯುದ್ಧಕ್ಕೆ ಹೋದ.
ದೊಡ್ಡ ಪಟ್ಟಣ ಎಷ್ಟು ಜನ ಸೈನಿಕರು? ಬರೀ 30 ಜನ. ಬರೀ 30 ಜನ. ಆ ಒಂದು ದೊಡ್ಡ ಪಟ್ಟಣದ ರಾಜನಿಗೆ ಎಷ್ಟು ಸೈನಿಕರು? 30,000 ಸೈನ್ಯ ಇರುವಂತ ದೇಶದ ಮೇಲೆ ಬರೀ 30 ಜನರನ್ನ ಕರ್ಕೊಂಡು ಇವನು ಯುದ್ಧಕ್ಕೆ ಹೋದಾಗ ಆ ದೇಶದ ರಾಜ, ದೊಡ್ಡ ದೇಶದ ರಾಜ ಹೇಳ್ದ, ಅಲೆಕ್ಸಾಂಡರ್, ಏನೋ ತಮಾಷೆ ಮಾಡ್ತಾ ಇದೆಯೋ, ಏನೋ ತಮಾಷೆ, ನನ್ನ ಸೈನ್ಯ 30,000 ಜನ ಇದ್ದಾರೆ, ನೀನ್ ಎಷ್ಟು ಜನರ ಜೊತೆಲಿ ಬಂದಿದ್ಯಾ? ಬರೀ 30 ಜನರ ಜೊತೆಲಿ ಬಂದಿದ್ಯಾ? ಬರೀ 30 ಪೀಪಲ್ ಜೊತೆಲಿ ಬಂದು ನನ್ ಜೊತೆ ಯುದ್ಧ ಮಾಡಕ್ ಬಂದಿದ್ಯೇನೋ ಅಲೆಕ್ಸಾಂಡರ್, ಏನೋ ತಮಾಷೆ ಮಾಡ್ತಾ ಇದೆಯಾ? ಅದಕ್ಕೆ ಅಲೆಕ್ಸಾಂಡರ್ ಹೇಳಿದ್ರು, ರಾಜ, ಓ ರಾಜ, ನೀನು ಹೆಂಗ್ ಜಯಿಸ್ತೀನಿ ಅಂತ ತೋರಿಸ್ತೀನಿ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಒಂದು ಉದಾಹರಣೆ ತೋರಿಸ್ತೀನಿ, ಬಾ ನನ್ನ ಜೊತೆ ಅಂತ ಕರ್ಕೊಂಡ. ರಾಜನ ಕರ್ಕೊಂಡು ತನ್ನ ಒಂದು 30 ಜನ ಸೈನಿಕರನ್ನ ಕರ್ಕೊಂಡು, ಇವನ ಒಂದು 30,000 ಜನ ಸೈನಿಕರನ್ನ ಕರ್ಕೊಂಬ ಅಂತ ಹೇಳಿ ಒಂದು ದೊಡ್ಡ ಬೆಟ್ಟದ ಮೇಲೆ ಹತ್ತಿದ. ಎತ್ತರವಾದ ಒಂದು ಶಿಖರದ ಮೇಲೆ ಹತ್ತಿ ಅಲೆಕ್ಸಾಂಡರ್ ನಿಂತ್ಕೊಂಡು ಹೇಳ್ದ, ತನ್ನ ಸೈನ್ಯದ ಜನರಿಗೆ, ಸೈನಿಕರಿಗೆ ಹೇಳ್ದ, ಕಮ, ಒಬ್ಬೊಬ್ಬನಾಗಿ ಜಿಗಿರೋ. ಏನ್ ಹೇಳ್ದ? ಒಬ್ಬೊಬ್ಬನಾಗಿ ಜಿಗಿರೋ. 30 ಜನರಲ್ಲಿ ಒಬ್ಬ ಮೇಲಿಂದ ದಬಕ್ಕಂದ ಜಿಗಿದ ಸತ್ತೋಗಿದ್ದ. ಎರಡನೇ ಅವನು ನೋಡ್ದ, ಆಗ ಅಲೆಕ್ಸಾಂಡರ್ ಜಿಗಿ ಅಂದ. ಎರಡನೇ ಅವನು ಜಿಗಿದ. ಮೂರನೇ ಅವನು ಜಿಗಿ ಅಂದ. ಮೂರನೇ ಕೆಳಗೆ ಬಿದ್ದರೆ ಸಾಯ್ತಾನೆ ಅಂತ ಗೊತ್ತಿದ್ರು ಅಲೆಕ್ಸಾಂಡರ್ ಮಾತನ್ನು ಕೇಳಿ ಅವನ ಸೈನ್ಯದಲ್ಲಿ ಇದ್ದಂತ 30 ಜನರಲ್ಲಿ ಒಬ್ಬೊಬ್ಬನಾಗಿ ಜಿಗೋದಿಕ್ ಶುರು ಮಾಡುದು. ಆಗ ಅಲೆಕ್ಸಾಂಡರ್ 15 ಜನ ಆದ್ಮೇಲೆ ಸಾಕು ನಿಲ್ಸಿ ಅಂತ. ಈಗ ರಾಜ, ನೀ 30,000 ಜಿಗೆ ಕೇಳಿ ನೋಡೋಣ. ಆಗ 30,000 ಜನರಲ್ಲಿ ಆ ರಾಜ ಅಂದ, ಕಮಾನ್ ಬರೋ ಜಿಗಿರೋ ಅಂದ್ರೆ ಒಬ್ಬನು ನಿಂತ್ಕೊಳ್ಳಿಲ್ಲ. ಅದಕ್ಕೆ ಅಲೆಕ್ಸಾಂಡರ್ ಅಂದ, ನನ್ನ ಸೈನಿಕ ನಾನು ಹೇಳ್ದಂಗೆ ಕೇಳ್ತಾನೆ, ಅದೇ ನನ್ನ ಜಯದ ರಹಸ್ಯ. ಆಮೇಲೆ ಹಲ್ಲೆಲೂಯಾ. ನನ್ನ ಜಯದ ರಹಸ್ಯ, ನನಗಿರುವ ಕಾನ್ಫಿಡೆನ್ಸ್, ನನಗಿರುವ ಧೈರ್ಯ, ನನಗಿರುವ ಸಾಮರ್ಥ್ಯ ಏನು ಅಂದ್ರೆ, ನಾನು ಹೇಳಿದ್ದನ್ನು ನನ್ನ ಸೈನ್ಯ ಮಾಡುತ್ತೆ. ಇವತ್ತು ದೇವರಿಗೆ ಕಾನ್ಫಿಡೆನ್ಸ್ ಯಾವ ರೀತಿ ಇರಬೇಕು ಅಂದ್ರೆ, ಆತನು ಏನ್ ಹೇಳಿದನೋ ಅದನ್ನು ಮಾಡುವಂತ ಸೈನಿಕರು ದೇವರಿಗೆ ಇವತ್ತು ಬೇಕು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಇವತ್ತು ನಮ್ಮೊಳಗಿರುವ ಹೋರಾಟವನ್ನು ನಾವು ಜಯಿಸಬೇಕು. ನಮ್ಮೊಳಗಿರುವಂತ ಹೋರಾಟವನ್ನು ನಮ್ಮೊಳಗಿರುವಂತ ಹೋರಾಟಗಳನ್ನು ನಾವು ಜಯಿಸಬೇಕು. ಹೋರಾಟ, ಒಳಗೊಂದು ಹೋರಾಟವಿದೆ, ನಮ್ಮೊಳಗೊಂದು ಹೋರಾಟವಿದೆ. ವಿ ಹ್ಯಾವ್ ಎನ್ ಇಂಟರ್ನಲ್ ಬ್ಯಾರಿಯರ್ಸ್. ನಮ್ಮೊಳಗೆ ಕೆಲವೊಂದು ಹೋರಾಟಗಳು ನಮ್ಮೊಳಗೆ ಇದೆ. ಆ ಹೋರಾಟಗಳನ್ನು ನಾವೇನ್ ಮಾಡಬೇಕು? ಜಯ. ಏನೊಂದು ಹೋರಾಟಗಳು? 4 ಹೋರಾಟ. ಎವ್ರಿಬಡಿ ಸೇ 4. ಇಲ್ಲ 4. 4. ಫಸ್ಟ್ ಥಿಂಗ್ ಯಾವುದು ಗೊತ್ತಾ? ನಿನ್ನ ತಡೆ, ದೇವರ ಆಶೀರ್ವಾದದಿಂದ ನಿನ್ನ ತಡೆ ಮಾಡೋದು ದೇವರ ಮಾತು. ಯಾವುದು? ದೇವರ ಆಶೀರ್ವಾದದಿಂದ ತಡೆ ಮಾಡೋದು ಯಾವುದು? ನನ್ನ ಮಾತುಗಳು. ನಿಮ್ಮ ಮಾತು ಅಲ್ಲ. ಯಾರ ಮಾತು? ನನ್ನ ಆಶೀರ್ವಾದಕ್ಕೆ ತಡೆ ಯಾವುದು ಗೊತ್ತಾ? ನನ್ನ ಬಾಯಲ್ಲಿ ಆಡುವಂತ ನನ್ನ ಮಾತುಗಳು. ಅದೇ ಪಾಯ್ಸನ್ ರೀ, ನನ್ನ ಆಶೀರ್ವಾದಕ್ಕೆ ಸಾಯಿಸೋದು. ದೇವರಿಟ್ಟಿರೋ ಆಶೀರ್ವಾದನ ಪಡ್ಕೊಳ್ದೇ ಇರೋದಕ್ಕೆ ಕಾರಣ ಏನು ಗೊತ್ತಾ? ನನ್ನ ಬಾಯಲ್ಲಿ ನಾನು ಆಡುವ ಮಾತುಗಳು. ಏನ್ ಮಾತಾಡ್ತೀವಿ? ನನ್ನಿಂದ ಆಗಲ್ಲ, ನಾನು ಮಾಡಕ್ಕಾಗಲ್ಲ, ನಾನು ಬಲಹೀನನು, ನಾನು ಬಲಹೀನರು. ಓಕೆ, ನಮ್ಮ ಮನೆ ಪ್ರಾಬ್ಲಮ್, ನನ್ನ ಕಷ್ಟ, ನನ್ನ ತಲೆ ನೋವುತ್ತೆ, ನನ್ನ ಹೊಟ್ಟೆ ನೋವುತ್ತೆ, ನನ್ನ ಕಾಲು ನೋವುತ್ತೆ. ಐ ಟೆಲ್ ಯು, ಇಲ್ಲಿರೋ ಎಲ್ಲಾರಿಗಿಂತ ನನ್ನ ಇವತ್ತು ನನ್ನ ಹೆಲ್ತ್ ಕಂಡೀಷನ್, ನನ್ನ ಬಲಹೀನತೆ, ಓಕೆ, ನನ್ನ ಬಲಹೀನತೆ ನನಗೆ ಗೊತ್ತು. ಥ್ಯಾಂಕ್ ಗಾಡ್. ಓಕೆ, ಥ್ಯಾಂಕ್ ಗಾಡ್. ಇವತ್ತು ಬೆಲ್ಟ್ ಒಂದು ಹಾಕೊಂಡಿದ್ದೀನಿ, ಗಟ್ಟಿಗೆ ಟೈಟ್ ಬೆಲ್ಟ್ ಹಾಕೊಂಡು ಇವತ್ತು ನಿಂತ್ಕೊಂಡಿದ್ದೀನಿ. ಓಕೆ, ಆ ನೋವನ್ನು ನಿಂತ್ಕೊಂಡಿರ್ತೀನಿ. ನಾನು ಹೆಚ್ಚಿಸ್ಕೊಳ್ಳೋದಕ್ಕಲ್ಲ. ಬಿಕಾಸ್ ಆ ಪೇನ್, ಐ ನೆವರ್ ಟಾಕ್ ಅಬೌಟ್ ಮೈ ಪೇನ್ ಇದೆಯಾ, ಬಹಳ ಕಷ್ಟ ಆಗುತ್ತೆ. ಅವಾಗ ನಾನು ಹೆಂಡತಿ ಹತ್ರ ಹೇಳ್ಕೊತೀನಿ, ನೋವು ಇದೆ ಕಣೆ. ಇಲ್ಲಾಂದ್ರೆ ಐ ವಿಲ್ ಟ್ರೈ ಟು ಕಂಟ್ರೋಲ್. ಯಾಕಂದ್ರೆ ದೇವರು ನಮ್ಮ ಬಾಯಿ ಮಾತುಗಳು ನಮ್ಮ ಆಶೀರ್ವಾದಕ್ಕೆ ತಡೆಯಾಗಿರುವಂತದ್ದಾಗಿದೆ. ಯಾಕಂದ್ರೆ ರಾಮ ಅಂಕಲ್, ಮಾರ್ಕನು ಬರೆದ ಸುವಾರ್ತೆ, ಒಂದು ವಾಕ್ಯ ತೆಗೆರಿ ಬೈಬಲ್ನಲ್ಲಿ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 23-24 ವಾಕ್ಯ. ಓಕೆ, ಹುಷಾರು. ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಗಮನಿಸಿರಿ, ಯೇಸು ಸ್ವಾಮಿ ಸತ್ಯವಾಗಿ ಅಂದ್ರೆ ಬಹಳ ಇಂಪಾರ್ಟೆಂಟ್. ಮಾರ್ಕನ್ ಎಲ್ಲಿದೆ? ಮಾರ್ಕನ್ ಅನೇಕರಿಗೆ ಗೊತ್ತಿಲ್ಲ ನೋಡಿ. ಇನ್ನು ಮಾರ್ಕನ್ ಹುಡುಕ್ತಾ ಇದ್ದಾರೆ, ಮಾರ್ಕೆ ಮಾಡಿಲ್ಲ. ಚಿಕ್ಕ ಮಾರ್ಕು ದಿನ ಬೈಬಲ್ ಓದಿದ್ರೆ ಮಾರ್ಕ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಮಾರ್ಕ್ ಅಡ್ರೆಸ್ ಚೇಂಜ್ ಆಗಿರುತ್ತೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ
ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಕಮನ್ ಎಲ್ಲ ಹೇಳ್ರಿ ಏನು ಓದ್ಬಿಟ್ಟು ತಾನು ಹೇಳಿದ್ದು ಕಮನ್ ತಾನು ಹೇಳಿದ್ದು ನಾನು ಹೇಳಿದ್ದು ನಾನು ಹೇಳಿದ್ದು ಆಗತ್ತೆ, ತಾನು ಹೇಳಿದ್ದು ಆಗುವುದು, ನಾನು ಹೇಳಿದ್ದು ಆಗತ್ತೆ, ನಾನು ಏನ್ ಹೇಳಿದ್ರು ಆಗತ್ತೆ. ಇವನ್ ಚೇಂಜ್ ಆಗಲ್ಲ ಪಾಸ್ಟರ್. ನನ್ ಸಾಲ ಸಾಯೋ ತನಕ ತೀರ್ಕೊಂಡೇ ಸಾಯ್ಬೇಕು. ನನ್ನ ಮಕ್ಕಳು ಉದ್ಧಾರನೇ ಆಗಲ್ಲ. ಹೇಳೋದೆಲ್ಲ ಏನಾಗತ್ತೆ ಆಗತ್ತೆ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇಲ್ಲ. ಹೇಳೋದೆಲ್ಲ ಆಗುತ್ತೆ, ಬೈಬಲ್ ಹೇಳುತ್ತೆ. ಜ್ಞಾನೋಕ್ತಿ ಪುಸ್ತಕದಲ್ಲಿ ಮನುಷ್ಯನ ಜೀವ ಮರಣವು ಆತನ ನಾಲಿಗೆಯಲ್ಲಿದೆ. ಆತನ ಮಾತುಗಳಲ್ಲಿ ಆತನ ಜೀವದ ಮಾತು, ಮರಣದ ಮಾತು, ಅವನ ಆಶೀರ್ವಾದವು, ಅವನ ಶಾಪವು, ಅವನ ಅಭಿವೃದ್ಧಿಯು, ಅವನ ಹಿನ್ನಡೆಯು ಪ್ರತಿಯೊಂದು ಯಾವುದರಲ್ಲಿ ಇದೆ ಗೊತ್ತಾ? ತನ್ನ ನಾಲಿಗೆಯ ಮಾತುಗಳಲ್ಲಿ, ಮನುಷ್ಯನಾಡುವ ಮಾತುಗಳಲ್ಲಿ. ಸೊ ಇವತ್ತು ಮೊದಲ ತಡೆ ಯಾವುದು ಗೊತ್ತಾ? ನಮ್ಮ ಮಾತುಗಳು. ಇವತ್ತು ಮಾತುಗಳನ್ನ ಸರಿ ಮಾಡಿಕೊಳ್ಳಿ, ಮಾತುಗಳನ್ನ ಸರಿಪಡ್ಕೊಳ್ಳಿ, ಕರೆಕ್ಟಾಗಿ ಮಾತಾಡಿ, ಕರೆಕ್ಟಾಗಿ ಮಾತಾಡಕ್ ಬರ್ಲಿಲ್ವಾ, ಮಾತಾಡಕ್ ಆಗ್ಲಿಲ್ವಾ, ಮಾತಾಡದೆ ಸುಮ್ಮನಿದ್ದು ಬಿಡಿ. ಯಾಕೊತ್ತಾ? ಮಾತಾಡದೆ ಸುಮ್ಮನಿದ್ರೆ ಅಟ್ಲೀಸ್ಟ್ ನೀನ್ ಏನು ಅಂದ್ಕೋತೀಯ ಗೊತ್ತಾ? ದೇವರ ಆಶೀರ್ವಾದ. ಒಂದಾದೊಂದು ದಿವಸ ಗ್ಯಾಬ್ರಿಯಲ್ ದೂತನು ಒಬ್ಬ ಮಹಾಯಾಜಕನ ಹತ್ತಿರ ಬಂದನು. ಯಾರದು ಯಾಜಕನ ಹೆಸರು? ಕಮನ್ ಯಾರು ಹೇಳ್ತೀರಾ? ಬೈಬಲ್ ಓದ್ತಾರೆ. ಆ ಯಾಜಕನ ಹತ್ರ, ಯಾಜಕನು ಸೇವೆ ಮಾಡ್ತಾ ಇದ್ದೇನೆ ಆಲಯದಲ್ಲಿ, ದೇವದೂತನು ಗ್ಯಾಬ್ರಿಯಲನಲ್ಲಿ ಬಂದು ಪ್ರತ್ಯಕ್ಷನಾದನು. ಆ ದೇವತನು ಹೇಳಿದನು, ಓಯ್ ನಿನ್ನ ಪ್ರಾರ್ಥನೆ ದೇವರು ಕೇಳಿದ್ದಾನೆ. ಯಾರಿಗೆ? ಕಮನ್ ಇನ್ನೊಂದು ಯಾರು ಹೇಳಿದ್ರು? ಕಮನ್ ಯಾರು ಹೇಳಿದ್ರು? ಕಮನ್ ಯಾರು ಹೇಳಿದ್ರು? ಕಮನ್ ಯಾರು? ಓಕೆ, ದಾನಿಯಲಿಗೆ ಅಲ್ಲ. ಕಮನ್ ಸಾರಿ, ಕಮನ್ ಓದ್ಬಿಟ್ಟು ಬೈಬಲ್. ಕಮನ್ ಯಾರಿಗೆ ಹೇಳಿದ್ರು? ಓಕೆ ಯಾರಿಗೆ ಹೇಳಿದ್ರು? ಜಕರಿಯ ಎನ್ನುವಂತ ಯಾಜಕನು ಇದ್ದನು. ಗ್ಯಾಬ್ರಿಯಲ್ ದೂತನು ಬಂದು ಜಕರಿಯಾಗೆ, ಆತನು ಸೇವೆ ಮಾಡ್ತಿರ್ಬೇಕಾದ್ರೆ ದೇವರು ಹೇಳಿದನು, ಓ ಜಕರಿಯ, ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ. ನಿನ್ನ ಹೆಂಡತಿಯಾದ ಎಲಿಸಬೆತಳು ಗರ್ಭ ಧರಿಸುವಳು, ನಿನ್ನ ಹೆಂಡತಿಯಾದ ಎಲಿಸಬೆತಳು ಮಗುವನ್ನು ಹಡೆಯುವಳು. ಆಗ ಜಕರಿಯ ಅಂತಾರೆ, ಇದು ಹೆಂಗಾಗತ್ತೆ? ನನ್ನ ಹೆಂಡತಿಗೆ ಎಷ್ಟಾಗಿದೆ ವಯಸ್ಸು? ಬಹಳ ವಯಸ್ಸಾಗಿದೆ. ಅವನಿಗೆ ಗೊತ್ತಿಲ್ವಾ? ಈ ಯಾಜಕನಿಗೆ ಅಬ್ರಾಮ್ ಕತೆ ಓದಿರುವ ಅವನು, ಅಬ್ರಾಮ್ ಬಗ್ಗೆ ಗೊತ್ತಿಲ್ವಾ? ಯಾಜಕ ಸೇವೆ ಮಾಡ್ತಾ ಇದ್ದ, ಆದ್ರೆ ದೇವರಲ್ಲಿ ಅವನಿಗೆ ನಂಬಿಕೆ ಇರಲಿಲ್ಲ. ಚರ್ಚಲ್ಲಿ ಇರುವ ಪ್ರತಿಯೊಬ್ಬನಿಗೂ ನಂಬಿಕೆ ಇದೆ ಅಂತ ಹೇಳಕ್ ಆಗಲ್ಲ. ಅವನು ಯಾಜಕ ಸೇವೆ ಮಾಡ್ತಾ ಇದ್ದ, ಆದ್ರೆ ಅವನೊಳಗೆ ಏನಿರ್ಲಿಲ್ಲ? ನಂಬಿಕೆ ಇರಲಿಲ್ಲ. ಬೈಬಲ್ ಧರ್ಮಶಾಸ್ತ್ರ, ಮೋಶೆಯ ಧರ್ಮಶಾಸ್ತ್ರ, ಅಬ್ರಾಮನ ಜೀವನ ಚರಿತ್ರೆ ಓದಿದಂತ ಜಕರಿಯ ಯಾಜಕನಿಗೆ ದೇವರ ಮೇಲೆ ನಂಬಿಕೆ ಇಲ್ಲ. ಸಾರಳಿಗೆ ಮಗು ಕೊಟ್ಟ ದೇವರು ಎಲಿಸಬೆತಿಗೂ, ನನ್ನ ಹೆಂಡತಿ ಎಲಿಸಬೆತಿಗೂ ಮಗು ಕೊಡ್ತಾನೆ ಎನ್ನುವಂತ ನಂಬಿಕೆ ಇಲ್ಲದ ಜಕರಿಯನಿಗೆ ದೇವ್ರು ಹೇಳಿದ್ರು, ನಾನ್ ಕೊಡ್ತೀನಿ ಅಂದಾಗ ಇವನು ಅದ್ ಹೆಂಗಾಗತ್ತೆ ಅಂತ. ಆಗ ದೇವ್ರು ಏನ್ ಹೇಳಿದ್ರು, ಮಗನೇ ನಿನ್ನ ಬಾಯಿ ಹಂಗೆ ಬಿಟ್ರೆ ಜಾಸ್ತಿ ಮಾತಾಡ್ತೀಯ, ನೀನ್ ಜಾಸ್ತಿ ಮಾತಾಡಿದ್ರೆ ನೀನ್ ಆಶೀರ್ವಾದಕ್ಕೆ ನೀನೇ ತಡೆ ಹಾಕ್ತೀಯ. ಎಲ್ಲಿ ತನಕ ಮಗು ಹುಟ್ಟೋದಿಲ್ವೋ, ಕಮಾನ್ ಕ್ಲೋಸ್ ಅಪ್ ಅಲ್ಲ, ಬಾಯಿ ಕ್ಲೋಸ್ ಅಪ್, ಬಾಯಿ ಸಿಪ್ ಹಾಕ್ಬಿಟ್ಟು. ಮಗು ಹುಟ್ಟಿತ್ತು, ಗರ್ಭಿಣಿ ಆದ್ಲು. ಎಷ್ಟು ತಿಂಗಳಲ್ಲಿ ಮಗು ಹುಟ್ಟುತ್ತೆ? ಕಮಾನ್ ಎಷ್ಟು ತಿಂಗಳು? 3 ತಿಂಗಳ, 1 ತಿಂಗಳ? ಕಮಾನ್ ಎಷ್ಟು ತಿಂಗಳು ಬೇಕಮ್ಮ ಮಗು ಹುಟ್ಟೋದಕ್ಕೆ? 9 ಹಬ್ಬ ಅಂದ್ರೆ 10 ಕೆಲವು 10 ಆಗತ್ತಾ ಗೊತ್ತಿಲ್ಲ. 9 ತಿಂಗಳು. 9 ತಿಂಗಳು ತನಕ ಜಕರಿಯ ಬಾಯಿ ಬಂದ್. ಯಾಕಂದ್ರೆ ದೇವ್ರಿಗೆ ಗೊತ್ತು, ಬಾಯಿಂದ ನೀನು ಆಶೀರ್ವಾದಕ್ಕೆ ತಡೆ ಹಾಕ್ತೀನಿ, ಬಾಯಿಂದ ನೀನು ಆಶೀರ್ವಾದಕ್ಕೆ ತಡೆ ಹಾಕ್ತೀನಿ. ಒಂದು ಸತ್ಯ ಹೇಳ್ತಾ ಇದ್ದೀನಿ, ಪ್ರಾಫೆಸಿ ಹೇಳ್ತಾ ಇದ್ದೀನಿ, ಪ್ರವಾದನೆ ಹೇಳ್ತೀನಿ. ಓಕೆ, ಪ್ರತಿ ವಾಕ್ಯನೂ ಪ್ರವಾದನೆ, ಪ್ರತಿ ವಾಕ್ಯನೂ ದೇವ್ರು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಆಮೇನ ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ್ಲೂ ಬರಲ್ಲ ನನಗೆ ಪ್ರವಾದನೆ, ಯಾವಾಗ್ಲೂ ನನ್ನ ಜೊತೆ ಪ್ರವಾದನೆ ಇರದೆ. ಯಾಕಂದ್ರೆ ಏಸಪ್ಪ ಯಾವಾಗ ಬೇಕಾದ್ರೂ ಲೈಟ್ ಹಾಕೋನಲ್ಲ, ಆತನು ಸದಾಕಾಲ ಈ ಲೋಕದ ಬೆಳಕು ನಿನ್ ಜೊತೆ ನನ್ನ ಜೊತೆ ಇದ್ದಾನೆ. ದೇವರ ಪ್ರವಾದಿ ಬಂದ್ರು, ಬಹಳ ಪ್ರವಾದನೆ ಹೇಳ್ತಾರೆ. ಅವ್ರು ಯಾವಾಗಾದ್ರೂ ಹೇಳ್ತಾರೆ. ಎಲಿಷನಿಗೆ ಪ್ರವಾದನೆ ಯಾವಾಗ ಬರ್ತಿತ್ತು ಗೊತ್ತಮ್ಮ? ಬೈಬಲ್ ಅಲ್ಲಿ ಯೆಹೋಷಾಫಾಟಲ್ಲಿ ಹೋಗಿ, ಕಮನ್ ಯಾರು ಓದಿದ್ದೀರಾ ಬೈಬಲ್ ಅಲ್ಲಿ? ಯೆಹೋಷಾಫಾಟಲ್ಲಿ ಹೋಗಿ ಇಲ್ಲಿ ನೀರಿಲ್ಲ ಅಂತ ಕೇಳಿದಾಗ ಎಲಿಷಾ ಏನ್ ಹೇಳ್ತಾರೆ ಗೊತ್ತಾ? ಕಮನ್ ಕಿನ್ನರಿಗಳನ್ನು, ತಪ್ಪಡಿಗಳನ್ನು ಬಾರಿಸುವ, ವಾದ್ಯಗಳನ್ನು ಬಾರಿಸುವ ಕರ್ಕೊಂಬನ್ನಿ, ಬಾರಿಸಿದಾಗ ಅವನಿಗೆ ಪ್ರವಾದನೆ ಬಂತು. ನಮಗೆ ಹೆಂಗ್ ಬಾರಿಸಿದ್ರೆ ಬರಲ್ಲ, ಬಾರಿಸಿದ್ರೆ ಹೊಟ್ಟೋಗುತ್ತೆ ನಮಗೆ. ಓಕೆ, ನಮಗೆ ಯಾವಾಗ್ಲೂ
ಪ್ರವಾದನೆ. ದೇವರ ಮಕ್ಕಳಿಗೆ ಯಾವತ್ತು ಪ್ರವಾದನೆ. ಯೇಸು ಒಬ್ಬ ಪ್ರವಾದಿ. ಯೇಸು ನನ್ನೊಳಗಿರುವಾಗ ಪ್ರವಾದನೆ ಮಾತಾಡೋದಲ್ಲ. ರಾಜು ಬೇಟ ಮಾತಾಡೋದಲ್ಲ, ಪ್ರವಾದನೆ. Somebody say amen. Hallelujah. Hallelujah. So ದೇವರು ಅವನ ಬಾಯನ್ನು 9 ತಿಂಗಳು ಮುಚ್ಚಿಬಿಟ್ರ. ಗರ್ಭಿಣಿ ಆದ್ಲು, ಮಗು ಅಡದ್ಲು, ಮಗು ಹೊರಗಡೆ ಬಂತು. ಹಾಗೆಲ್ಲ ಕೇಳಿದ್ರು, ಏನ್ ಹೆಸರಿಡಬೇಕು ಅಂದ್ಬಿಟ್ಟು. ಆಗ ಇವನು ಅಂತಾನೆ, ಬರ್ರಿ ನಾನು ಹೇಳ್ತೀನಿ ಹೇಳೋ ಅಂದ್ರೆ ಇವನಿಗೆ ಏನಿಲ್ಲ, ಬಾಯಿಗೆ ಮಾತಿಲ್ಲ. ಆಗ ಒಂದು ಸ್ಲೇಟು, ಒಂದು ಬಲ್ಬ ತಗೊಂಡು ಅದ್ರ ಮೇಲೆ ಬರ್ದ JOHN, ಜಾನ್, ಯೋಹಾನ ಅಂತ ಹೆಸರು ಬರ್ದ. ಯಾವಾಗ ಯೋಹಾನ ಅಂತ ಹೆಸರು ಬಂದು ದೇವರು ಆಗ ಅವನ ಬಾಯನ್ನು ತೆರೆದರು. ಯಾವಾಗ ಆಶೀರ್ವಾದ ಬಂತು ಆವಾಗ ಬಾಯಿ ತೆರೆಯಲ್ಪಟ್ಟಿದ್ದು. ನಿನ್ನ ಲೈಫ್ ಅಲ್ಲಿ ಇಷ್ಟು ತನಕ ಎಷ್ಟೋ ಆಶೀರ್ವಾದಗಳನ್ನು ಕಳ್ಕೊಂಡಿದ್ದೀವಿ. ನಾವು ಎಷ್ಟೋ ಆಶೀರ್ವಾದಗಳನ್ನು ಕಳ್ಕೊಂಡಿದ್ದೀವಿ. ಯಾಕೊತ್ತಾ? ನಮ್ಮ ಬಾಯಿಂದ. ಒಂದ್ ವೇಳೆ ಮಾತಾಡದೆ ಇದ್ದಿದ್ರೆ ಇವತ್ತು ನಾವೆಲ್ಲೋ ಇರ್ತೀವಿ. ಈ ಕಂಡೀಷನ್ ಇರ್ತಿರ್ಲಿಲ್ಲ, ಇನ್ನೆಲ್ಲೋ ಇರ್ತೀವಿ. ಓಕೆ, ಇವತ್ತು ಮಾತಾಡಿದ್ದು ನಾಳೆ ಕೊಯ್ತೀವಿ. ಇವತ್ತು ಬಿತ್ತೋದು ನಾಳೆ ಕೊಯ್ತೀವಿ. ಹೋದ ತಿಂಗಳಲ್ಲಿ ಮಾತಾಡಿದ್ವಲ್ವಾ, ಈ ತಿಂಗಳಲ್ಲಿ ನಾವು ಕೊಯ್ತಾ ಇದ್ದೀವಿ. ಸೊ ಇನ್ಮೇಲಾದ್ರೂ ಇವತ್ತಿನಿಂದ ನಿನ್ನ ಮಾತುಗಳ ಶೈಲಿ, ನಿನ್ನ ಮಾತುಗಳು ಬದಲಾಗಲಿ. ನಿನ್ನ ಮಾತುಗಳು ನಕಾರಾತ್ಮಕವಾಗಿಲ್ಲದೆ ಸಕಾರಾತ್ಮಕವಾಗಿರಲಿ. ಪಾಸಿಟಿವ್ ಆಗಿ ಮಾತಾಡಿ. Somebody say amen. Hallelujah. ಇವತ್ತಿಂದ ಆಗಲ್ಲ ಅನ್ನೋದನ್ನ ಬಿಟ್ಬಿಡಿ. ಬೈಬಲ್ ಹೇಳುತ್ತೆ, ಪೌಲನು ಹೇಳ್ತಾನೆ, ಕ್ರಿಸ್ತನಲ್ಲಿ ಇದ್ದುಕೊಂಡು ಯಾರು ಹೇಳ್ತೀರಾ? ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡಲು ನಾನು ಶಕ್ತನಾಗಿದ್ದೇನೆ. ಕೆಲವೊಂದು ಮಾತ್ರ ಅಲ್ಲ, ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ಪೌಲನು ಏನ್ ಮಾಡಿದ? PhD ಓದಿದ. ಅವನು PhD ಗ್ರಾಜುಯೇಟ್. ಪೌಲನು ಅಂತ ಒಂದು ವಿದ್ಯಾವಂತನಾಗಿದ್ರು. ಅವನು ಹೇಳ್ತಾನೆ, ನಾನು ಟೆಂಟ್ ಹಾಕಲು ನಾನು ಸಿದ್ಧನಾಗಿದ್ದೇನೆ. ನಾನು ಅನ್ಯರ ಮಧ್ಯದಲ್ಲೂ ಪ್ರಸಂಗ ಮಾಡೋದಕ್ಕೂ ಎಲ್ಲವನ್ನು ಮಾಡಲು ನಾನು ಸಿದ್ಧನಾಗಿದ್ದೇನೆ. ಕ್ರಿಸ್ತನಲ್ಲಿ ಎಲ್ಲವನ್ನು ಮಾಡಲು ನಾನು ಹರವನ್ನು ಸಮರ್ಥನಾಗಿದ್ದೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತು ನಕಾರಾತ್ಮಕವಾಗಿ ನಿಲ್ಲಿಸ್ಬಿಡಿ. ಡಾಕ್ಟರ್ ಹತ್ರ ಹೋದ್ರೆ, ಗೌರಿಯಮ್ಮ ಜ್ವರ ಬಂತು ಅಂದ್ರೆ ಏನ್ ಮಾಡ್ತಾರೆ ಗೌರಿಯಮ್ಮ? ಇಲ್ಲಾಂದ್ರೆ ನಮ್ ಸೋನಾಕ್ಷಿ ಡಾಕ್ಟರ್ ಇಲ್ಲೇನೋ ಮಿಷನ್ ಇಡ್ತಾರೆ. ಅಲ್ಲಿ ಹೋದ್ರೆ ಏನ್ ಮಾಡ್ತಾರೆ ಗೊತ್ತಾ? ಫಸ್ಟ್ ಬಾಯ್ ತೆಗಿ, ಟಾರ್ಚ್ ತಗೊಂಡು ಯಾವ್ದು ನೋಡ್ತಾನೆ ಗೊತ್ತಾ? ಬಾಯ್. ಡಾಕ್ಟರ್, ನನಗೆ ಕಾಲ್ ಮಂಡಿ ನೋವ್ತಾ ಇದೆ ಡಾಕ್ಟರ್, ಹೊಟ್ಟೆ ನೋವ್ತಾ ಇದೆ ಡಾಕ್ಟರ್. ಇಲ್ಲಪ್ಪ, ಬಾಯ್ ತೆಗಿ. ಬಾಯಿ ಎಲ್ಲ ಡಾಕ್ಟರ್ ನೋವು, ನನಗೇನ್ ನೋವು? ಹೊಟ್ಟೆ ನೋವು. ಡಾಕ್ಟರ್ ಅಂತಾರೆ, ನಿನ್ ಬಾಯಿ ಸರಿ ಇತ್ತು ಅಂದ್ರೆ ಎಲ್ಲಾ ಸರಿ ಇರುತ್ತೆ. ನಿನ್ ಬಾಯಿ ಸರಿ ಇತ್ತು ಅಂದ್ರೆ ಕಮಾನ್ ಎಲ್ಲ ಇದ್ರೆ, ಪಾಸ್ಟರ್ ನನ್ ಬಾಯಿ ಸರಿ ಇತ್ತು ಅಂದ್ರೆ ನನ್ನ ಲೈಫೇ ಚೆನ್ನಾಗಿರತ್ತೆ ಪಾಸ್ಟರ್. ನನ್ನ ಲೈಫ್ ಯಾಕೆ ಸರಿ ಇಲ್ಲ ಗೊತ್ತಾ? ಸಿಕ್ಕಿದ್ದೆಲ್ಲ ಮೇಯ್ದೆ, ಸಿಕ್ಕಿದ್ದೆಲ್ಲ ಒಳಗಾಕೊಂಡೆ, ಸಿಕ್ಕಿದ್ದೆಲ್ಲ ತಿನ್ಕೊಂಡೆ, ಸಿಕ್ಕಿದ್ದೆಲ್ಲ ಮಾತಾಡಿದೆ. ಏನೆಲ್ಲ ಹೇಳ್ತಾರೋ ಕೇಳಿದೆ, ಏನೆಲ್ಲ ಹೇಳ್ತಾರೋ ಅವ್ರಿಗೆ ಇನ್ನೂ ಅವ್ರ ಜೊತೆ ಸೇರ್ಕೊಂಡು ಹೇಳಿದೆ. ಆದ್ರೆ ಇವತ್ತಿನಿಂದ ಮಾತಾಡಿದ್ರೆ ಮಾತ್ರ ದೇವರ ಮಾತುಗಳನ್ನು ಮಾತಾಡ್ತೀನಿ. ಪರಿಸ್ಥಿತಿನ ನೋಡಿ ಮಾತಾಡೋಣ. ಪರಿಸ್ಥಿತಿ ವ್ಯತಿರೇಕವಾಗಿದ್ರು, ಪರಿಸ್ಥಿತಿ ಚೇಂಜ್ ಆಗದೆ ಇದ್ರು, ಪರಿಸ್ಥಿತಿ ಬದಲಾಗದೆ ಇದ್ರು, ಒಂದನ್ನು ನಾನು ಹೇಳ್ತೀನಿ, ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಇವತ್ತು ನನ್ನ ದೇವರಾಗಿದ್ದಾರೆ. ವಾಗ್ದಾನವನ್ನು ಮರೆಯೋದಿಲ್ಲ. ನಾವು ಮರೆತರು ಆತನು ಮರೆಯೋದಿಲ್ಲ, ನಾನು ಮರೆತರು ಆತನು ಮರೆಯೋದಿಲ್ಲ. Somebody say amen. Hallelujah. ನನ್ನ ಮಗ ಬಂದ್ಬಿಟ್ಟು ಹೇಳ್ತಾನೆ, ಡ್ಯಾಡಿ ನನಗೆ ಏನಾದ್ರು ನಾನೇ ನನ್ನ ಮಗನಿಗೆ ಒಂದು ಪ್ರಾಮಿಸ್ ಮಾಡ್ತೀನಿ ಅನ್ಕೊಳ್ಳಿ. ಒಂದು ಪ್ರಾಮಿಸ್ ಮಾಡ್ತೀನಿ ವಿಜಯಮ್ಮ, ನಾನು ನನ್ನ ಮಗನಿಗೆ ಒಂದು ಪ್ರಾಮಿಸ್ ಮಾಡ್ತೀನಿ. ಏನು? ಮಗನೇ ನಾನು ನಿನಗೆ ಇದು ಕೊಡಿಸ್ತೀನಿ ಇಷ್ಟನೇ ತಾರೀಕು ಅಂತ. ಓಕೆ, ನನ್ನ ಮಗನಿಗೆ ಟೆನ್ಷನ್, ನನಗೆ ಟೆನ್ಷನ್. ಓಕೆ, ನಾನು ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ನಾನು ವಿಜಯ್ ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ರೆ ಇವತ್ತು ಅಮೆರಿಕ ಕಳಿಸ್ತೀನಿ. ಓಕೆ, ಯಾರಿಗೆ ಟೆನ್ಷನ್? ಯಾರು ಟೆನ್ಷನ್? ಮಗನಿಗೆ ಟೆನ್ಷನ್. ಅಪ್ಪ ಕೊಡಿಸ್ತಾನೆ ಇಲ್ಲ, ಅಪ್ಪನ ಜೋಬಲ್ಲಿ ದುಡ್ಡಿದೆಯೋ ಇಲ್ಲೋ ಟೆನ್ಷನ್ ಮಾಡ್ಕೊತ ನಾವು. ಯಾರಿಗೆ ಟೆನ್ಷನ್? ಯಾರಿಗೆ? ಅಪ್ಪನಿಗೆ ಟೆನ್ಷನ್. ಪ್ರಾಮಿಸ್ ಮಾಡಿದವನಿಗೆ ಟೆನ್ಷನ್. ಪ್ರಾಮಿಸ್ ಕೇಳಿದವನಿಗೆಲ್ಲ ಹೊಡ್ಕೊಂಡವನಿಗೆ ಯಾಕೆ ಟೆನ್ಷನ್ ಬೇಕು? ಅವನು ಆರಾಮಾಗಿ ನಿದ್ದೆ ಮಾಡ್ತಾನೆ. ಅಪ್ಪ ಹೆಂಗಪ್ಪ ದುಡ್ಡು ಸೇರಿಸ್ಲಿ, ಅವನಿಗೆ ಪ್ರಾಮಿಸ್ ಮಾಡಿದ್ದೀನಿ ನಾನು, ಹೆಂಗಪ್ಪ ಕೊಡ್ಲಿ ಅಂತ ಯೋಚನೆ ಮಾಡ್ತೀವಿ. ಓಕೆ, ಆ ರೀತಿ ಪ್ರಾಮಿಸ್ ಮಾಡಿದವ್ರು ಯಾರು? ನಮಗೆ ನಮ್ಮ ದೇವರು ಪ್ರಾಮಿಸ್ ಮಾಡಿದ್ದಾನೆ. ಆತನೇ ಟೆನ್ಷನ್ ಇಲ್ಲ, ನಮಗೆ ಟೆನ್ಷನ್.
ಪ್ರಾಮಿಸ್ ಪಡ್ಕೊಳ್ಳೋ ನಮಗೆ ಟೆನ್ಷನ್. ಇವತ್ತು ದೇವರು ವಾಗ್ದಾನ ಮಾಡಿದಾತನು ಯಾವ್ದು ಆಗಲ್ವೋ ಅದನ್ನೆಲ್ಲ ಪ್ರಾಮಿಸ್ ಮಾಡಿಲ್ಲ. ಯಾವ್ದು ಮಾಡಕ್ಕಾಗತ್ತೋ ದೇವರಿಂದ ಅದನ್ನೆಲ್ಲ ದೇವರು ನಮಗೆ ಪ್ರಾಮಿಸ್ ಮಾಡಿದ್ದಾನೆ. Somebody say amen. Hallelujah. ನನ್ನ ಮಾತು ಸುಳ್ಳಾಗಬಹುದು, ಇನ್ನೊಬ್ಬರ ಮಾತು ನನ್ನ ಮೇಲೆ ಸುಳ್ಳಾಗಬಹುದು, ಆದ್ರೆ ದೇವರ ವಾಗ್ದಾನ ಎಂದಿಗೂ ಸುಳ್ಳಾಗೋದಿಲ್ಲ. ದೇವರ ಪರಿಶುದ್ಧ ನಾಮ. Hallelujah. ಎಲ್ಲರೂ hallelujah. Come on, hallelujah. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಫಸ್ಟ್ ತಡೆ ಯಾವ್ದು ಗೊತ್ತಾ? ನಮ್ಮ ಬಾಯಿ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ, ಇವತ್ತು ಸರಿಪಡಿಸ್ಕೊಳ್ಳೋಣ. ಇವತ್ತು ಬಿಟ್ಬಿಡಿ, ನನ್ನ ಯಾರು ಪ್ರೀತಿಸೋಣ, ನಾನು ಯಾರು ಕೇರ್ ಮಾಡೋಣ, ನನ್ನ ಯಾರು ಮಾತಾಡ್ಸೋಣ, ನನ್ನ ಯಾರು ನನ್ನ ಹತ್ರ ಬರೋದು, ನಮ್ಮ ಮನೆಗೆ ಯಾರು ಬರಲ್ಲ, ನಾನು ಅಂದ್ರೆ ಯಾರಿಗೆ ಇಷ್ಟ ಇಲ್ಲ, ನಾನಂದ್ರೆ ಹಿಂಗೆ. ನಾನು ಸ್ಟಾರ್ಟಿಂಗ್ ನಲ್ಲಿ ಇದ್ದೆ, ನನ್ನ ಮನೆಯಲ್ಲಿ ಲೀಸ್ಟ್ ಅಂಡ್ ಲಾಸ್ಟ್ ನಾನು. ಓಕೆ, ಆದ್ರೆ ಇವತ್ತು ದೇವರ ಕಣ್ಣುಗಳಲ್ಲಿ ನಾನು ಬೆಸ್ಟ್. ಹಲ್ಲೆಲೂಯಾ. ಮಾತಾಡೋದನ್ನ ನಿಲ್ಸಿದೆ. ಯಾವಾಗಿಂದ ನಾನು ಯಾರು ಪ್ರೀತಿಸ್ತಾರೋ ಪ್ರೀತಿಸೋದಿಲ್ಲ. ಏಸಪ್ಪ ಪ್ರೀತಿ ನನ್ನ ಜೊತೆಲಿ ಇರಬೇಕಾದ್ರೆ ಭೂಮಿಯಲ್ಲಿರೋ ಪ್ರೀತಿ ಯಾವ್ದಮ್ಮ ದೊಡ್ಡದು? ಯಾವ ಪ್ರೀತಿನೂ ದೊಡ್ಡದಲ್ಲ. ಪರಲೋಕದ ಪ್ರೀತಿ ರುಚಿ ನೋಡಿದವನಿಗೆ, ಪರಲೋಕದ ಪ್ರೀತಿ ರುಚಿ ನೋಡಿದವನಿಗೆ, ಪರಲೋಕದ ಏಸಪ್ಪನ ಪ್ರೀತಿ ರುಚಿ ನೋಡಿದವನಿಗೆ ಭೂಮಿಯಲ್ಲಿ ಯಾವ ಪ್ರೀತಿ ಮಾಡಿದ್ರು ಸರಿ, ಕೊಟ್ಟರು ಸರಿ, ಕೊಡ್ಲಿಲ್ಲ ಅಂದ್ರು ಸರಿ, ಬಂದ್ರು ಸರಿ, ಬರ್ಲಿಲ್ಲ ಅಂದ್ರು ಸರಿ, ಏಸಪ್ಪ ನನ್ನ ಜೊತೆಲಿದ್ದಾರೆ, ಅದು ಸಾಕು. ಹಲ್ಲೆಲೂಯಾ. ಲೋಕದ ಪ್ರೀತಿ ನೋವು ಪಡಿಸುತ್ತೆ, ಆದ್ರೆ ಯೇಸುವಿನ ಪ್ರೀತಿ ನೋವು ಕಟ್ಟತ್ತೆ. ಹಲ್ಲೆಲೂಯಾ. ಯೇಸುವಿನ ಪ್ರೀತಿ. ಇವತ್ತು ಒಂದು ಹೇಳ್ತಾ ಇದ್ದೀನಿ, ವಿಜಯಮ್ಮ ಬದುಕಿರೋದು ಯಾರಿಂದಮ್ಮ? ಯೇಸುವಿನ ಪ್ರೀತಿ. ಯಾರು ಇಲ್ಲ. ನಾವು ಯೋಚನೆ ಮಾಡ್ತೀವಿ, ವಿಜಯಮ್ಮ ಒಬ್ಬಳೇ ಹೋದ್ರಲ್ಲ, ಹೇಗಿದ್ದಾರೋ ಏನೋ ಅಂದ್ಬಿಟ್ಟು. ಓಕೆ, ಸೋಷಿಯಲ್ ಡಿಸ್ಟೆನ್ಸ್ ಇರೋದ್ರಿಂದ ಅಲ್ಲಿ ಹೋಗಕ್ಕಾಗ್ಲಿಲ್ಲ. ಓಕೆ, ಆದ್ರೂ ದೇವರ ಪ್ರೀತಿ ಇವತ್ತು ಅಮ್ಮನ್ನ ಪ್ರೀತಿಸಿ, ಯಾರ ಪ್ರೀತಿ ಇರ್ಲಿಲ್ಲ ಅಂದ್ರು ದೇವರ ಪ್ರೀತಿ ಮಗಳ ಸಂಗಡ ಬಿದ್ದು ಇಲ್ಲಿ ತನಕ ಇವತ್ತು ನಿಂತು ಸಾಕ್ಷಿ ಇರಬೇಕಾದ್ರೆ ಸಂತೋಷ. ದೇವರು ನನ್ನನ್ನು ಇಲ್ಲಿ ತನಕ ನಡೆಸಿದರು. ಇವತ್ತೊಂದು ಹೇಳ್ತಾ ಇದ್ದೀನಿ, ಒಂದು ಪ್ರೀತಿನ ಆಸೆ ಪಡ್ರಿ, ಮನುಷ್ಯನ ಪ್ರೀತಿನ ಆಸೆ ಪಡಬೇಡಿ. ಸಿಗಲ್ಲ. ಎಷ್ಟು ಹಿಂದೆ ಹೋಗ್ತಿರೋ ಸಿಗಲ್ಲ. ಆದ್ರೆ ನಿನ್ನ ಹಿಂದೆ ಓಡಿ ಬರುವ ಒಂದು ಪ್ರೀತಿ ಇದೆ. ಅದು ಯಾರ ಪ್ರೀತಿ? ಡ್ಯಾಡಿ ಪ್ರೀತಿ ಇದೆ. ಫಾದರ್ಸ್ ಡೇ ಹೇಳಿ, ಡ್ಯಾಡಿ ಐ ಲವ್ ಯು, ಡ್ಯಾಡಿ ಐ ಲವ್ ಯು, ಡ್ಯಾಡಿ ಐ ಲವ್ ಯು. ನಿನ್ ಪ್ರೀತಿ ಸಾಕಪ್ಪ. ಯಾವ ಪ್ರೀತಿಗಿಂತ ನಿನ್ ಪ್ರೀತಿ ಇದೆ, ಅದೊಂದು ಸಾಕು. ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವರು ಯಾರು? Who can separate me from the love of Jesus? Hallelujah. ಫಸ್ಟ್ ತಡೆ ಯಾವುದು? ನನ್ನ ಬಾಯಿ. ಓಕೆ, ಎರಡನೇದಾಗಿ ಒಳಗಿರುವಂತ ಎರಡನೇ ತಡೆ ಯಾವುದು ಗೊತ್ತಾ? ಭಯ. ಫಸ್ಟ್ ಬಾಯಿ, ಎರಡನೇದು ಭಯ. ಹೊರಗಡೆ ಭಯ ಅಲ್ಲಪ್ಪ. ಭಯ ಎಲ್ಲಿದೆ? ಒಂದು ತಿಮೋತಿ 1ನೇ ಅಧ್ಯಾಯ ತೆಗೆದು, 1ನೇ ತಿಮೋತಿ 1ನೇ ಅಧ್ಯಾಯ 7ನೇ ವಾಕ್ಯ ತೆಗೆದು ಓದಿಬಿಟ್ಟ ಎಲ್ಲರಿಗೆ ಕಂಠಪಾಠ ಮಾಡಬೇಕಾಗಿರುವಂತ ವಾಕ್ಯ ಇದು. 1 ತಿಮೋತಿ 1ನೇ ಅಧ್ಯಾಯ 7ನೇ ವಾಕ್ಯ. ಇದೆಯಾ? 1 ತಿಮೋತಿನ ಎರಡನೇ ತಿಮೋತಿ 1ನೇ ಅಧ್ಯಾಯ 7ನೇ ವಾಕ್ಯ. 2ನೇ ತಿಮೋತಿ. ದೇವರು ನಮಗೆ ಕೊಟ್ಟಿರುವಂತ ಆತ್ಮವು ಎಲ್ಲರಿಗೆ ದೇವರು ಆತ್ಮ ಕೊಟ್ಟಿದ್ದಾರೆ. ಎಲ್ಲರ ಹತ್ರ ಆತ್ಮ ಇದೆಯಾ? ಎಲ್ಲರೊಳಗೆ ಆತ್ಮ ಇದೆಯಾ? ಅಮ್ಮ చెప్పండి. ఆత్మ ఉందా నీలో? దేవుడు ఇచ్చారా ఆత్మ? పల్లవి దేవుడు ఇచ్చారా? ఓకే, దేవుడు ఇచ్చారా? నీకు ఆత్మ ఉందా లేదా ఇంకా ఇయ్యాలన్నా? ఇచ్చాడు కదా, గట్టిగా చెప్పండి. ఇచ్చాడా? దేవుడు ఇచ్చాడు మాకు ఒక ఆత్మ. కమన్. ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ದೇವರು ನಮಗೆ ಕೊಟ್ಟಿರುವಂತ ಆತ್ಮ ಎಂತ ಆತ್ಮ? ಬಲದ ಆತ್ಮ. ಎಲ್ಲ ಹೇಳಿ, ಬಲ. ಜೋರಾಗಿ ಬಲದಿಂದ ಹೇಳಿ, ಬಲದ. ನೆಕ್ಸ್ಟ್ ಪ್ರೀತಿ ಆತ್ಮ. ಶಿಕ್ಷಣದ ಆತ್ಮ. ಏಡಿತನದ ಆತ್ಮವಲ್ಲ. ಭಯದ ಆತ್ಮವನ್ನು ದೇವರು ನಮಗೆ ಕೊಟ್ಟಿಲ್ಲ. ಯಾವ ಆತ್ಮ ದೇವರು ನಮಗೆ ಕೊಟ್ಟಿಲ್ಲ? ಭಯದ ಆತ್ಮ ದೇವರು ಕೊಟ್ಟಿಲ್ಲ. ದೇವರು ಕೊಟ್ಟಿರುವ ಆತ್ಮ ಬಲದ ಆತ್ಮ. ದೇವರು ಕೊಟ್ಟಿರೋ ಆತ್ಮ ಪ್ರೀತಿ ಆತ್ಮ. ದೇವರು ಕೊಟ್ಟಿರೋ ಆತ್ಮ ಶಿಕ್ಷಣೆಯ ಆತ್ಮ. ಆದ್ರೆ ಭಯದ ಆತ್ಮ ದೇವರು ಕೊಟ್ಟಿಲ್ಲ. ಅಂದ್ರೆ ಯಾರು ಕೊಟ್ಟಿರೋದು? ದೇವರು ಕೊಟ್ಟಿಲ್ಲ ಅಂದ್ರೆ ಇನ್ಯಾರು ಕೊಟ್ಟಿರೋದು? ಭಯ.
ಭಯ ಒಳಗಿದೆ ಅಂದ್ರೆ ಎಲ್ಲಿಂದ ಬಂದಿರೋದು? ದೇವರ ಹತ್ರದಿಂದ ಬಂದಿಲ್ಲ. ಭಯ ಒಳಗಿದೆ ಫಸ್ಟ್. ಅದ್ ಮಾಡ್ಬೇಕು ಅಂದ್ರೆ ಭಯ, ಅಲ್ಲಿ ಕೈ ಹಚ್ಬೇಕು ಅಂದ್ರೆ ಭಯ, ಅಲ್ಲಿ ಮಾಡ್ಬೇಕು ಅಂದ್ರೆ ಭಯ, ಅಲ್ಲಿ ಹೋಗ್ಬೇಕು ಅಂದ್ರೆ ಭಯ. ಆ ಭಯದ ಆತ್ಮ ಯಾರು ಕೊಟ್ಟಿರೋದು? ದೇವರಿಂದ ಅಂತೂ ಬಂದಿಲ್ಲ. ಅಂದ್ರೆ ಬಂದಿದೆ ಅಂದ್ರೆ ಯಾರಿಂದ ಬಂದಿದೆ? ಅದು ಸೈತಾನನಿಂದ ಬಂದಿರುವುದು. ಸೊ ಭಯ ನಮ್ಮನ್ನು ನಿಲ್ಲಿಸುತ್ತೆ, ನಂಬಿಕೆ ನಮ್ಮನ್ನು ಮುಂದೆ ಸಾಗಿಸುತ್ತೆ. ದೇವರು ಕೊಟ್ಟಿರೋದು ನಂಬಿಕೆಯ ಆತ್ಮ, ಭಯದ ಆತ್ಮವಲ್ಲ. ಎಲ್ಲರೂ ಹಲ್ಲೆಲೂಯಾ. ಸೊ ಭಯ ನಮಗೆ ತಡೆ ಮಾಡುವಂತದ್ದಾಗಿದೆ. ಭಯ ನಮ್ಮನ್ನು ದೇವರ ಆಶೀರ್ವಾದಕ್ಕೆ ತಡೆಯಾಗಿದೆ. ಎಷ್ಟು ಜನಕ್ಕೆ ಭಯ ಇದೆ? ನಾನು ಹೇಳೋದು 3 ಗಂಟೆ ರಾತ್ರಿಯಲ್ಲಿ ಸ್ಮಶಾನದ ಹತ್ರ ಹೋಗಿ ಅದೆಲ್ಲ ಅದು ಭಯ ಇರಲಿ ನಿನಗೆ ಬಿಟ್ಟಿದ್ದು. ಓಕೆ, ಯಾವ ರೀತಿಯ ಭಯ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ ರೀತಿಯ ಭಯ ಅಂದ್ರೆ ಏನ್ ಮಾಡೋದಕ್ಕೂ ಭಯ. ಬೈಬಲ್ ಹೇಳುತ್ತೆ ನೋಡಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ, 11ನೇ ಅಧ್ಯಾಯ ತೆಗಿರಿ ಫಸ್ಟ್ 11ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ. ಓಕೆ, 11ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ. ನಂಬಿಕೆ ಏನು ಅಂತ ಹೇಳುತ್ತೆ. ಕಮನ ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಓದ್ಬಿಟ್ಟು ಒಂದೇ ವಾಕ್ಯ ಓದ್ಬಿಟ್ಟು. ನಂಬಿಕೆಯು ನಾವು ನಿರೀಕ್ಷಿಸುವುಗಳ ವಿಷಯವಾಗಿ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಸಾಕು ಬಿಟ್ಟು 3ನೇ ವಾಕ್ಯ ಅಷ್ಟು. ಲೋಕಗಳ ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ. ಸಾಕು. ಯಾವುದರಿಂದಲೇ? ಭಯದಿಂದಲ. ನಂಬಿಕೆ. 4ನೇ ವಾಕ್ಯ ಓದ್ಬಿಟ್ಟು. ನಂಬಿಕೆಯಿಂದಲೇ. 5ನೇ ವಾಕ್ಯ ಓದ್ಬಿಟ್ಟು. ಅನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದ. ಯಾವುದರಿಂದ? ನಂಬಿಕೆಯಿಂದ. 7ನೇ ವಾಕ್ಯ ಓದ್ಬಿಟ್ಟ. ನಂಬಿಕೆಯಿಂದಲೇ. 8ನೇ ವಾಕ್ಯ ಓದ್ಬಿಟ್ರು. ನಂಬಿಕೆಯಿಂದಲೇ. 9ನೇ ವಾಕ್ಯ ಓದ್ಬಿಟ್ರು. ನಂಬಿಕೆಯಿಂದಲೇ. 11ನೇ ವಾಕ್ಯ ಓದ್ಬಿಟ್ರು. ಇದಲ್ಲದೆ ಸಾರನು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕದ್ದೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ. 17ನೇ ವಾಕ್ಯ ಓದ್ಬಿಟ್ರು. ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ. 20ನೇ ವಾಕ್ಯ ಓದ್ಬಿಟ್ರು. ನಂಬಿಕೆಯಿಂದಲೇ. 21 ಓದ್ಬಿಟ್ರು. ಯಾಕೋಬನು ತಾನು ಸಾಯುತ್ತಿರುವಾಗ ನಂಬಿಕೆಯಿಂದಲೇ ಯೋಸೇಫನು 22ನೇ ಓದ್ಬಿಟ್ರು. ದೇವರಿಗೆ ನಮಸ್ಕಾರ ಮಾಡಿದನು. ಯೋಸೇಫನು ತೀರಿ ಹೋಗುವಾಗ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಡುವುದನ್ನು ಕುರಿತು ನಂಬಿಕೆಯಿಂದಲೇ. 23 ಓದ್ಬಿಟ್ರು. ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ. 27 ಓದ್ಬಿಟ್ರು. ಅವರ ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದ. 28 ಓದ್ಬಿಟ್ರು. ಚೊಚ್ಚಲ ಮಕ್ಕಳನ್ನು ಸಂಹರಿಸುವವನು ಇಸ್ರಾಯೇಲರನ್ನು ಮುಟ್ಟದಂತೆ ಅವನು ಪಸ್ಕವೆಂಬ ಊಟವನ್ನು ರಕ್ತ ಪ್ರೋಕ್ಷಣಾಚಾರವನ್ನು ನೇಮಿಸಿದ್ದು ನಂಬಿಕೆಯಿಂದಲೇ. 29 ಓದ್ಬಿಟ್ರು. ನಂಬಿಕೆಯಿಂದಲೇ. 30 ಓದ್ಬಿಟ್ರು. ನಂಬಿಕೆಯಿಂದಲೇ. 31 ಓದ್ಬಿಟ್ರು. ನಂಬಿಕೆಯಿಂದಲೇ. ಹಲ್ಲೆಲೂಯಾ. ಯಾವುದರಿಂದಲೇ? ಯಾವುದರಿಂದಲೇ? ಇದೆಲ್ಲ ಆಶೀರ್ವಾದಗಳಲ್ಲಿ ಬರೆಯಲ್ಪಟ್ಟಿದ್ದಿಲ್ಲ. ಸುಮಾರು ಜನ ಆಶೀರ್ವಾದ ಯಾವುದರಿಂದ ಸಿಕ್ತು ಗೊತ್ತಾ? ಅವರು ನಂಬಿಕೆಯಿಂದಲೇ. ನಂಬಿಕೆಯಿಂದಲೇ. ಇಬ್ರಿಯರಿಗೆ ಬರೆದ ಪತ್ರಿಕೆಯ ಲೇಖಕ ಹೇಳ್ತಾ ಇದ್ದಾನೆ, ಅಬ್ರಹಾಮನು ನಂಬಿಕೆಯಿಂದಲೇ, ಸಾರಳು ನಂಬಿಕೆಯಿಂದಲೇ, ಮೋಶೆ ನಂಬಿಕೆಯಿಂದಲೇ. ಅಯ್ಯೋ, ವ್ಯಭಿಚಾರಿಯಾದಂತ ರಾಬಳ ಆಶೀರ್ವಾದನು ಯಾವುದರಿಂದ? ನಂಬಿಕೆಯಿಂದಲೇ. ಇಸ್ರಾಯೇಲರ ಆಶೀರ್ವಾದ ನಂಬಿಕೆಯಿಂದ. ಇಸಾಕನ ಆಶೀರ್ವಾದ ನಂಬಿಕೆ. ನಂಬಿಕೆ. ಭಯದಿಂದಲೇ. 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 ಭಯದಿಂದಲೇ ಅಬ್ರಹಾಮನು ಇದನ್ನು ಕಳ್ಕೊಂಡ. ಭಯದಿಂದಲೇ ಈಸಾಕನ್ ಇದನ್ನು ಕಳ್ಕೊಂಡ. ಭಯದಿಂದಲೇ ಮೋಶೆ ಇದನ್ನು ಕಳ್ಕೊಂಡ. ಭಯದಿಂದಲೇ ಸಂತೋಷ ಇದನ್ನು ಕಳ್ಕೊಂಡ. ಭಯದಿಂದಲೇ ಪಾಸ್ಟರ್ ಇದನ್ನು ಕಳ್ಕೊಂಡ. ಹಂಗೆ ಲಿಸ್ಟ್ ಬರ್ಕೊಂಡು ಹೋದ್ರೆ ನಮ್ಮ ಹೆಸರುಗಳೆಲ್ಲ ಇರ್ತಿತ್ತು. ಹೌದಾ? ಎಷ್ಟೋ ವಿಷಯಗಳನ್ನ ಭಯಪಟ್ಟು ಕಳ್ಕೊಬಿಟ್ಟಿದ್ವಿ. ಭಯ ದೇವರ ಆಶೀರ್ವಾದವನ್ನು ಕಳ್ಕೊತೀವಿ. ಭಯಗಳು ನಮಗೆ ಒಂದು ತಡೆಯಾಗಿದೆ. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಅಯ್ಯ, ಯಾಕಂತ ಆಶೀರ್ವಾದ ಹೊಂದಿಲ್ಲ ಅನೇಕ. ಈಗ ಒಂದ್ ವೇಳೆ ಅಬ್ರಹಾಮನ ನಂಬಿಕೆಯಿಂದಲೇ ಅಲ್ಲಿ ಓದಿದ್ವಲ್ಲ, ಈಗ 11ನೇ ಅಧ್ಯಾಯದಲ್ಲಿ ಅಷ್ಟು ವಾಕ್ಯಗಳು ನಂಬಿಕೆಯಿಂದ ಒಂದ್ ವೇಳೆ ಭಯದಿಂದ ಅಂತಿದ್ರೆ ನಮ್ಮೆಲ್ಲರ ಹೆಸರು ಅಲ್ಲಿ ಇರ್ತಿತ್ತು. ಯಾಕಂದ್ರೆ ಎಷ್ಟೋ ಸಲ ಭಯಪಟ್ಟು ದೇವರು ಗೊತ್ತು. ಲೋಕದಲ್ಲಿ ಇರುವುದಕ್ಕಿಂತ ನಮ್ಮಲ್ಲಿ ಇರುವ ದೇವರು ಜೀವವುಳ್ಳ, ಮರಣವನ್ನು ಗೆದ್ದವನು, ಸಮಾಧಿಯಿಂದ ಎದ್ದು ಜೀವಿಸುವ ದೇವರು. ಓ, ದೇವರಲ್ಲಿ ಬಲವಿದೆ, ಶಕ್ತಿ ಇದೆ. ಓ ಅಂತ ಆಡ್ತೀವಿ. ಯಾವುದು? ಎಲ್ಲ ಒಳ್ಳೆಯದು ಆಗುವುದು ದೇವ ನಿನ್ನ
ನಿನ್ನ ಪ್ರೀತಿಸುವ ನನಗೆ ಅಂತ ಆಡೋರು ನಾವು. ಹೊರಗಡೆ ಜನ, ಲೋಕದ ಜನ, ವಿಗ್ರಹಗಳನ್ನು ಆರಾಧಿಸುವ ಜನ ಭಯ ಪಡ್ತಾರೋ ಇಲ್ವೋ, ದೇವರ ಮಕ್ಕಳು ಇವತ್ತು ಅವರಿಗಿಂತ ಹೆಚ್ಚು ಭಯಗಳಿಟ್ಕೊಂಡು ಆಶೀರ್ವಾದನ ಹೊಂದೋದಕ್ಕೆ ಆಗೋದಿಲ್ಲ. ಅವನೇ ಹೇಳ್ತಾನೆ ಅಲ್ಲ ದೇತಾ ಹೇ ಅಲ್ಲ ಪಾಲ್ತಾ ಹೇ ಅಂತ. ಓಕೆ, ದೇವ್ರು ಕೊಡ್ತಾನೆ, ದೇವ್ರು ನಡೆಸ್ತಾನೆ ಅಂತಾನೆ. ಹುಟ್ಟಿಸಿದೇವ್ರು ಉಲ್ಮೈಸಲ್ವ ಅಂತ ಆರಾಮಾಗಿದ್ದ. ಆದ್ರೆ ದೇವರ ಮಕ್ಕಳು ನಾವು, ಜೀವವುಳ್ಳ ದೇವರ ಮಕ್ಕಳು ಮೊಣಕಾಲೂರಿ ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡೋರು, ಅಲ್ಲೆಲ್ಲೂ ಕೈ ತಟ್ಟೋರು, ಹೊರಗಡೆ ಹೋದಾಗ ಸಮಸ್ಯೆಗಳು ಬಂದಾಗ ಅವನು ಭಯ ಪಡ್ತಾನೋ ಇಲ್ಲೋ. ದೇವರ ಮಕ್ಕಳಿಗೆ ಇವತ್ತೇನಾಗಿದೆ? ಭಯ. ಸೊ ಭಯ ನಿನ್ನೊಳಗಿರುವ ಎರಡನೇ ತರ. ಕಮನ್ ಹಲ್ಲೆಲೂಯಾ. ಸೊ ಭಯನ ನೀಗಿಸ್ಬೇಕು, ಭಯದ ವಿರುದ್ಧ ಹೋರಾಡಬೇಕು. ಮೂರನೇದಾಗಿ ನಮ್ಮ ಯೆಶಾಯ 43ನೇ ವಾಕ್ಯ, ಯೆಶಾಯ 43ನೇ ಅಧ್ಯಾಯ 18-19ನೇ ವಾಕ್ಯವನ್ನು, ಯೆಶಾಯ ಪ್ರವಾದಿಯ ಪುಸ್ತಕ. ಕಮನ್, ಯೆಶಾಯ ಪ್ರವಾದಿಯ ಪುಸ್ತಕ 43ನೇ ಅಧ್ಯಾಯ 18-19. ಯೆಶಾಯ 43:18-19. ಬೇಗ. ಆ ಯೆಹೋವನು ಹೀಗೆನ್ನುತ್ತಾನೆ, ಯೆಹೋವನು ಹೀಗೆನ್ನುತ್ತಾನೆ, ಹಳೆಯ ಸಂಗತಿಗಳನ್ನು, ಕಮಾನ್ ಯಾವುದನ್ನ ಮರಿ? ಹಳೆಯ ಸಂಗತಿಗಳನ್ನು ಮರೆತು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ಪುರಾತನ ಕಾರ್ಯಗಳನ್ನು, ಹಳೆ ಕಾರ್ಯಗಳನ್ನು ಮರೆತು ಬಿಡಿ. ಏನ್ ಮಾಡಿ? ಮರೆತು ಬಿಡಿ. ಈಗೋ ಯಾವಾಗ ಮರಿತೀಯೋ ಹೊಸ ಕಾರ್ಯ ಆಗ ಹೊಸ ಕಾರ್ಯವನ್ನು ಮಾಡುವೆನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೂರನೇದು ಏನ್ ಗೊತ್ತಾ? ಹಳೇದನ್ನ ನೆನೆಸ್ಕೊತಾ ಇದ್ರೆ, ಹಳೇದನ್ನೇ ಜ್ಞಾಪಕ ಮಾಡ್ಕೊತಾ ಇದ್ರೆ, ಹಳೇದನ್ನೇ ನೆನೆಸ್ತಾ ಇದ್ರೆ ಮುಂದೆ ಹೋಗಲ್ಲ. ಕಾರಲ್ಲಿ ಎಷ್ಟು ಗ್ಲಾಸ್ ಇದೆ ಗೊತ್ತಾ ನಿಮಗೆ? ಕಾರಲ್ಲಿ ಎಷ್ಟು ಗ್ಲಾಸ್ ಇದೆ? 2 ಗ್ಲಾಸ್ ಇದೆ. ಒಂದು ದೊಡ್ಡ ಗ್ಲಾಸ್ ಇದೆ ಮುಂದ್ಗಡೆ, ಅದ್ರ ಮೇಲೆ ಒಂದು ಚಿಕ್ಕ ಗ್ಲಾಸ್ ಇದೆ. ಚಿಕ್ಕ ಗ್ಲಾಸ್. ಆ ಚಿಕ್ಕ ಗ್ಲಾಸ್ ಏನು ಗೊತ್ತಾ? ಹಿಂದೆ ಏನಾದ್ರೂ ಗಾಡಿ ಬರುತ್ತಾ ಅಂತ ನೋಡೋದಕ್ಕೆ. ದೊಡ್ಡ ಗ್ಲಾಸ್ ಇದೆಯಲ್ಲ, ಅದು ಮುಂದೆ ನೋಡೋದಕ್ಕೆ. ಉದಾಹರಣೆ ಮಾಡೋಣ, ಒಂದು ಹೊಸ ಕಾರ್ ಮಾಡೋಣ. ಚಿಕ್ಕ ಗ್ಲಾಸ್ ಇದೆಯಲ್ಲ, ಅದನ್ನ ದೊಡ್ಡದು ಮಾಡೋಣ, ಮುಂದಿನಿರೋ ಗ್ಲಾಸ್ ಚಿಕ್ಕದಾಗಿ ಮಾಡೋಣ. ಹೇಗಿರುತ್ತೆ ಹೇಳಿ ಕಾರ್? ಆಕ್ಸಿಡೆಂಟ್. ಯಾಕಂದ್ರೆ ಹಿಂದೆ ನೋಡ್ಕೊಂಡು ಮುಂದೆ ಓಡಿಸಿದ್ರೆ ಆಗತ್ತ ಗಾಡಿ? ಅದಕ್ಕೆ ಕಾರಲ್ಲಿ ಏನ್ ಮಾಡಿದ್ದಾರೆ? ಹಿಂದೆ ನೋಡೋದು ಸ್ವಲ್ಪ ನೋಡು, ಮುಂದೆ ನೋಡೋದು ಗ್ಲಾಸ್ ದೊಡ್ಡದಾಗಿರ್ಲಿ, ಮುಂದಿನ ಬಗ್ಗೆ ಯೋಚನೆ ಮಾಡು. ದೇವರು ಹೊಸ ಕಾರ್ಯನ ಮಾಡ್ತಾನೆ. ಹಿಂದೆದನ್ನು ಮರೆತು ಬಿಡು. ಹಿಂದೆ ನಡೆದಿದ್ದು ಒಳ್ಳೆ ನಡೀತು, ಕೆಟ್ಟ ನಡೀತು, ಹಿಂಸೆ ನಡೀತು, ದುಃಖ ನಡೀತು, ಹಿಂದೆ ನೋಡ್ಕೊಂಡಿದ್ರೆ ಯಾರಾದ್ರೂ ಹಿಂದೆ ನೋಡ್ಕೊಂಡು ಮುಂದೆ ಹೋಗಿರೋದು ಉಂಟಾ? ಹಿಂದೆದನ್ನ ಮರೆತು ಬಿಡು, ಮುಂದೆದನ್ನ ನೋಡು. ದೇವರು ಹೊಸ ಕಾರ್ಯವನ್ನು ದೇವರು ಮಾಡುವವನಾಗಿದ್ದಾನೆ. ಹೋದ್ ವರ್ಷ ಹಿಂಗಾಯ್ತು ಪಾಸ್ಟರ್, ಹೋದ್ ವರ್ಷ ಹಂಗಾಯ್ತು ಪಾಸ್ಟರ್, ಹೋದ್ ತಿಂಗಳು ಹಿಂಗಾಯ್ತು ಪಾಸ್ಟರ್. ಹೋದ್ ತಿಂಗಳಿಗಿಂತ ಕಮನ್, ಯಾವ ತಿಂಗಳಿಂದ? ಜೂನ್ ತಿಂಗಳಿಗಿಂತ, ಮೇ ತಿಂಗಳಿಗಿಂತ ಜೂನ್ ಚೆನ್ನಾಗಿದೆ. ಜೂನ್ ತಿಂಗಳಿಗಿಂತ ಜುಲೈ ಸೂಪರ್ ಆಗಿರುತ್ತೆ. ಜುಲೈಗಿಂತ ಕಮನ್ ಆಗಸ್ಟ್ ಇನ್ನೂ ಸೂಪರ್ ಆಗಿರುತ್ತೆ. ಜೂನ್ ನಲ್ಲಿ ಕಳ್ಕೊಂಡಿರೋದು, ಮೇದಲ್ಲಿ ಕಳ್ಕೊಂಡಿರೋದನ್ನ ಜೂನ್ ನಲ್ಲಿ ಯೋಚನೆ ಮಾಡಲ್ಲ. ಯಾಕೆ? ಮೇದಲ್ಲಿ ಏನ್ ಕಳ್ಕೊಂಡು ಅದನ್ನ ಯೋಚನೆ ಮಾಡಿದ್ರೆ ಜೂನ್ ನಲ್ಲಿ ಇರೋದನ್ನ ನಾನು ಕಳ್ಕೊತೀನಿ. ಸೊ ಮೇದಲ್ಲಿ ಕಳ್ಕೊಂಡಿದ್ದನ್ನ ಮರೆತು ಜೂನ್ ನಲ್ಲಿ ದೇವರು ಇಟ್ಟಿರೋದನ್ನ ನೋಡಿ ಮುಂದೆ ಹೋಗ್ತೀನಿ. ಹಲ್ಲೆಲೂಯಾ. ಒಂದು ಕ್ವಶನ್ ಅಮ್ಮ, ఒక ಕ್ವಶನ್ ವಿಜಯ್ಗೆ, ಸೈನ್ಸ್ ಟೀಚರ್. ಓಕೆ, ಸೈನ್ಸ್ ಮಾಸ್ಟರ್, ಸೈನ್ಸ್ ಸ್ಟೂಡೆಂಟ್ಸ್ ಗಳಿದ್ದಾರೆ. ಓಕೆ, ನಮಗೆ ಎಷ್ಟು ಕಣ್ಣುಗಳಿದೆ? ಓಕೆ, ನಮಗೆ ಹೋಗ್ತಾ ಇರ್ತೀನಿ ಅಂತ ತಿಳ್ಕೊಳ್ಳಿ. ಹಿಂದ್ಗಡೆ ಸಂತೋಷ್ ಕರೀತಾನೆ, ಅವಾಗ ನಾನು ಹೇಗ್ ನೋಡ್ಬೇಕು? ನಾನು ತಿರುಗಿ ನೋಡ್ಬೇಕು ಅಲ್ವಾ? ಅದಕ್ಕೆ ನಾನು ಅಂದೆ, ದೇವ್ರೆ ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ದೇವ್ರೆ, ಒಂದು ಕಣ್ಣು ಮುಂದೆ ಒಂದು ಕಣ್ಣು ಹಿಂದೆ ಕೊಟ್ಟಿದ್ರೆ. ಓಕೆ, ಒಂದು ಕಣ್ಣು, ಎಷ್ಟು ಕಣ್ಣಿದೆ ನಮಗೆ? 2 ಕಣ್ಣಿದೆ. ಒಂದು ಕಣ್ಣು ಮುಂದೆ ಒಂದು ಕಣ್ಣು ಹಿಂದೆ ಕೊಟ್ಟಿದ್ರೆ, ಹಿಂದೆ ನೋಡಿ ಹಲೋ ಅಂದ್ರೆ ಮಾತಾಡಿ ಹೋಗೋದಾಗಿತ್ತು. ಓಕೆ, ಹಾಗಾದ್ರೆ ದೇವ್ರ ಏನ್ ಮಾಡ್ದ ಗೊತ್ತಾ? 2 ಕಣ್ಣ ತೆಗೆದು ಮುಂದೆ ಇಟ್ಟಿದೆಲ್ಲ. ಯಾಕಪ್ಪ ಅಂದ್ರೆ ದೇವ್ರ ಹೇಳಿದ್ರು, ಮಗನೇ ಯಾವಾಗ್ಲೂ ಹಿಂದೆದನ್ನ ನೋಡ್ಬೇಡ, ಮುಂದೆ 2 ಕಣ್ಣುಗಳನ್ನ ಇಟ್ಟು ಮುಂದೆ ಹೋಗ್ತಾ ಇರೋ. ಜೀವನದಲ್ಲಿ ನಾನು ನಿನ್ನ ಆಶೀರ್ವಾದಿಸ್ತೀನಿ. ಎಲ್ಲಿ ತನಕ ಹಿಂದೆ ಸೋಲುಗಳನ್ನು, ಹಿಂದೆ ಅಪಜಯಗಳನ್ನು, ಹಿಂದೆ ನಿರಾಶೆಗಳನ್ನು, ಹಿಂದೆ ಇರುವ ದುಃಖಗಳನ್ನು ನೋಡ್ಕೊಂಡು ಹೋದ್ರೆ ನಿನ್ನ ಜೀವಿತದಲ್ಲಿ ಅಭಿವೃದ್ಧಿ ಆಗಲ್ಲ. ಯಾವಾಗ್ಲೂ ಮುಂದೆ ನೋಡು. ಒಂದಿನ ಟ್ರೈನ್ ನಲ್ಲಿ ಇದ್ದಲ್ಲ, ಸಿಲ್ಲಿ ಕ್ವಶನ್ ಕೇಳ್ತಾ ಇದ್ದೆ. ಒಂದಿನ ಟ್ರೈನ್ ನಲ್ಲಿ, ಯಾದಗಿರಿದಲ್ಲಿ ಟ್ರೈನ್ ನಲ್ಲಿ ಹೋಗ್ತಾ ಇದ್ದೆ. ಒಬ್ಬನಿಗೆ ಬೀಡಿ ಸೇರ್ತಾರಲ್ಲ, ಬೀಡಿ ಇಲ್ಲೆಲ್ಲ ಸಿಗರೇಟ್ ಅಲ್ಲೆಲ್ಲ ಬೀಡಿ ಸೇರ್ತಾರೆ. ಉಫ್ ಅಂತ ಹೇಳಿದ್ರು ಅಂತ ಮೂಗಲ್ಲಿ ಹೊಗೆ ಬರ್ತಾ. ನಾನು ಅಂದೆ, ದೇವ್ರೆ ಟ್ರೈನ್ ನಲ್ಲಿ ಇದ್ದೀನಿ, ದೇವ್ರೆ ಮೂಗನ್ನ ಚೆನ್ನಾಗಿ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು.
ಹಿಂಗೆ ಹೇಳೋದು ಇಲ್ಲಿ ಬಿಟ್ಟಿದ್ರೆ ರೈಲ್ ಗಾಡಿ ತರ ಓಕೆ ಅವನಿಗೆ ಹೊಗೆ ಬರ್ತಿತ್ತಲ್ಲ ಅವ್ರು ನಿಂಗೆ ಸಿಲ್ಲಿ ಕ್ವಶನ್ ಅವಾಗ ಆರಂಭದಲ್ಲಿ ಓಕೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಸೇವೆ ಮಾರುತಿ ಅಂತಿದ್ದ ಮಾರುತಿ ದೇವ್ರು ನಮಗೆ ಮೂತಿಲಿ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ, ಬಿಡಿ ಸೇರೋನಿಗೆ ಎಷ್ಟು ಯೂಸ್ ಆಗ್ತಿತ್ತು ಅಂತ ಹೇಳುದು. ಇಲ್ಲಿ ಬಿಟ್ಟರೆ ರೈಲ್ ಗಾಡಿ ತರ ಹೊಗೆ ಬಿಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಅವಾಗ ನಾನಂದೆ ಹಂಗೆಲ್ಲ ಮೇ ಬಿ ಇಲ್ಲಿ ಇದ್ದಿತ್ತಂದ್ರೆ ಮಳೆ ಬಂದಾಗ ಮೂಗೊಳಗೆಲ್ಲ ನೀರು ಹೋಗ್ತಾ ಇತ್ತು. ಅದಕ್ಕೆ ದೇವರಲ್ಲಿ 2 ಶೀಟ್ ಹಾಕಿ ಇಲ್ಲಿ ಸುಂದರವಾಗಿ ಇಟ್ಟಿದ್ದಾರೆ. Hallelujah. ಹಿಂಗ್ ಸಿಂಪಲ್ ಕ್ವಶನ್ಸ್ ಆ ರೀತಿ ಅನ್ಕೋತಾ ಇದ್ದೆ. ದೇವರು ಈಗ ಹಿಂಗ್ ಮಾಡಿದ ನೋಡು, ಹೊಟ್ಟೆ ಮುಂದಿಟ್ಟಿದ್ದಾನೆ, ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ದೆ. ಸೊ ದೇವರು 2 ಮುಂದೆ ಹಳೆಯದನ್ನ ಮರೆತು ಬಿಟ್ಟು, ಈಗ ಹಳೆಯದನ್ನು ಯಾವಾಗ ಮರಿತೀಯೋ ಆವಾಗ ಹೊಸದು ಬರುತ್ತೆ. ಹಳೆದನ್ನ ಇಟ್ಕೊಂಡ್ರೆ ಹೊಸದು ಬರೋದಿಲ್ಲ. ಎಲ್ಲ ಹಳೆದನ್ನ ಇಟ್ಕೊಂಡು ಎಷ್ಟೋ ಹೊಸದುಗಳು ಹಿಂಗ ಹತ್ರ ಬಂದ್ಬಿಟ್ಟು ಸರ್ ಇನ್ನು ನಿಮ್ಮ ಹತ್ರ ಹಳೇದಿದ್ಯಾ, ಟಾಟಾ ಬಾಯ್ ಬಾಯ್ ಅಂತ ಎಷ್ಟೋ ಹೊಸ ಕಾರ್ಯಗಳು ಹೊರಟೋಯ್ತು. ಇವತ್ತು ಹೇಳಿ ಹಳೇದನ್ನ ಇಟ್ಕೊಂಡು ಹೊಸದನ್ನ ಕಳ್ಕೊಂಡೆ. ಇವತ್ತು ಹಳೇದನ್ನೆಲ್ಲ ಒತ್ತು ಹೊರಗಡೆ ಹಾಕಿ ಬರೋದೆಲ್ಲ ಇವತ್ತಿನಿಂದ ಎಲ್ಲ ಹೊಸದು ನನ್ನ ಲೈಫ್ ಅಲ್ಲಿ ಬರಲಿ. ದೇವರು ಇಟ್ಟಿರುವ ಪ್ರತಿದಿನ ಹೊಸದು ಕಮನ್ ಸಂಬರಿ ಸೇಮನ್ ಪ್ರತಿಯೊಂದು ಹೊಸದು ದೇವರು ಇಟ್ಟಿದ್ದಾನೆ. ಆ ಹೊಸ ಬರೋದಕ್ಕೆ ತಡೆ ಎಲ್ಲಿದ್ದು ಗೊತ್ತಾ? ನನ್ನಲ್ಲೇ ಇತ್ತು. ಇವತ್ತು ಹಳೆಯದನ್ನೆಲ್ಲ ತೆಗೆದು ಬಿಸಾಡಿ ಎಲ್ಲವೂ ಹೊಸದಾಗಲಿ ದೇವರ ಪರಿಶುದ್ಧ. ಹಲ್ಲೆಲೂಯಾ. ಹಳೆದನ್ನು ಮರೆತು ಬಿಡು. ಹೇಳಿ ಎಲ್ಲ ಹೇಳಿ ಹಳೆದನ್ನು ಮರೆತು ಬಿಡು. ಹಳೆದು ಮರಿ. ಹೋದ ವರ್ಷ ಏನಾಯ್ತು ಗೊತ್ತಾ? ಈ ಟೈಮಿಗೆ ಹೋದ ವರ್ಷ ಏನಾಯ್ತು ಗೊತ್ತಾ? ಇವತ್ತು ಹೋದ ವರ್ಷ ಹೆಂಗಾಯ್ತು ಗೊತ್ತಾ? ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ? ನಾನು ಎಷ್ಟು ಹಿಂಸೆ ಪಟ್ಟೆ ಗೊತ್ತಾ? ಹೋದ ವರ್ಷ ಏನಾಯ್ತು ಗೊತ್ತಾ? ಅವೆಲ್ಲ ಬಿಟ್ಬಿಡಿ. ಈಗ ಮುಂದಿನ ವರ್ಷ ದೇವರು ನನ್ನ ಆಶೀರ್ವದಿಸಿದ್ದಾನೆ. ಇವತ್ತು ದೇವರು ಆಶೀರ್ವದಿಸ್ತಾ ಇದ್ದಾನೆ, ನಾಳೆ ಆಶೀರ್ವದಿಸ್ತಾ ಇದ್ದಾನೆ. ನಿನ್ನೆ ಮುಗಿದೋಯ್ತು, ನಿನ್ನೆ ಸಾವಿಗೆ ಸಮಾನ. ಇವತ್ತಿದೆಯಲ್ಲ ಇದು ನನ್ನದು, ನಾಳೆ ಇದೆಯಲ್ಲ ಅದು ಯೆಹೋವನ ಕೈಯಲ್ಲಿದೆ, ಅದು ಆತನು ನನ್ನನ್ನು ಆಶೀರ್ವದಿಸುವವನಾಗಿದೆ. ಹಲ್ಲೆಲೂಯಾ. ಒಂದು ಫಸ್ಟ್ ಹೇಳಿ ನಮ್ಮ ಬಾಯಿ, ಎರಡನೇದಾಗಿ ಭಯ, ಮೂರನೇದಾಗಿ ನಮ್ಮ ಹಳೆಯ ಸಂಗತಿಗಳು, ಹಳೆಯ ಜೀವನ, ಹಳೆಯ ಸೋಲುಗಳು, ಹಳೆಯ ಅಪಚಯಗಳು ನಮ್ಮನ್ನು ದೇವರ ಆಶೀರ್ವಾದಕ್ಕೆ ತಡೆ ಮಾಡುವಂತದ್ದಾಗಿದೆ. ನಾಲ್ಕನೇದು ಪ್ರಾರ್ಥನೆ ಇಲ್ಲದ ಜೀವಿತ ದೇವರ ಆಶೀರ್ವಾದಕ್ಕೆ ತಡೆ ಮಾಡುವಂತದ್ದಾಗಿದೆ. ಯಾವುದು? ಪ್ರಾರ್ಥನೆ ಇಲ್ಲದ ಜೀವಿತ. ಓಕೆ ಪಾಸ್ಟರ್, ನಾನು ಮಾತಾಡ್ತಾ ಇಲ್ಲ, ಎಲ್ಲ ಒಳ್ಳೆಯದೇ ಮಾತಾಡ್ತೀನಿ ಪಾಸ್ಟರ್. ನನಗೆ ಭಯ ಅಂತೂ ಒಂಚೂರು ಸಾಸಿವೆ ಕಾಣಿಸ್ತು ಇಲ್ಲ ಪಾಸ್ಟರ್. ಹಳೆದನ್ನ ನಾನು ನೆನೆಸ್ತಾ ಇಲ್ಲ ಪಾಸ್ಟರ್. ಪ್ರಾರ್ಥನೆ ಮಾಡ್ತಾ ಇದೀಯಾ? ಪ್ರಾರ್ಥನೆ ಜೀವಿತ ಇದೆಯಾ? ಪ್ರಾರ್ಥನೆ ಮಾಡ್ತಾ ಇದೀರಾ? ಒಂದು ವೇಳೆ ಪ್ರಾರ್ಥನೆ ಇಲ್ಲದಿದ್ರೆ, ಏನಿಲ್ಲದಿದ್ರೆ, ಪ್ರಾರ್ಥನೆ ಇಲ್ಲದಿದ್ರೆ ನಿನ್ನ ಜೀವಿತದಲ್ಲಿ ಏನಿಲ್ಲ? ಆಶೀರ್ವಾದ ಇಲ್ಲ. ದೇವರ ಆಶೀರ್ವಾದಕ್ಕೆ ತಡೆ ಯಾವುದು ಗೊತ್ತಾ? ನಿನ್ನ ಪ್ರಾರ್ಥನೆ ಇಲ್ಲದ ಜೀವಿತ ನಿನ್ನ ಆಶೀರ್ವಾದಕ್ಕೂ ನಿನ್ನ ಕುಟುಂಬದ ಆಶೀರ್ವಾದಕ್ಕೂ ತಡೆಯಾಗಿರುತ್ತೆ. ಹಲ್ಲೆಲೂಯಾ. ಅಂಕಲ್ ರಾಮು ಅಂಕಲ್ ಬ್ಯಾಚುಲರ್ ಇದ್ದಾಗ ಬೆಸ್ಟ್ ಲೈಫ್ ನಿಜವಾಗ್ಲು. ಓಕೆ, ನಾನು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ವೆರಿ ಸಿಂಗಲ್ ನನಗೆ ಎಫೆಕ್ಟ್ ಆಗ್ತಾ ಇತ್ತು. ಯಾವಾಗ ಮ್ಯಾರೇಜ್ ಆದ್ಮೇಲೆ ಓಕೆ, ನಾನು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಅದು ನನ್ನ ಹೆಂಡತಿಗೂ ತಡೆ, ನನ್ನ ಮಕ್ಕಳಿಗೂ ತಡೆ. ಸೊ ಈಗ ಜವಾಬ್ದಾರಿ ಏನಾಯ್ತು? ಜಾಸ್ತಿ ಆಯ್ತು. ಸೊ ಪ್ರಾರ್ಥನೆಯಲ್ಲಿ ಇರುವಂತ ಮಕ್ಕಳು, ದೇವ ಮಕ್ಕಳು, ನೀನು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಕೇವಲ ನಿನಗೆ ಮಾತ್ರ ತಡೆ ಅಲ್ಲ, ನಿನ್ನ ಕುಟುಂಬಕ್ಕೂ ತಡೆಯಾಗಿರುವಂತದ್ದಾಗಿದೆ. ನೀ ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ನಿನ್ನ ಅಪ್ಪ ಆಶೀರ್ವಾದ ಹೋಯ್ತು. ನೀ ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ನಿನ್ನ ಕುಟುಂಬದ ಆಶೀರ್ವಾದ ಹೋಯ್ತು. ಹಲ್ಲೆಲೂಯಾ. ನೋಹನ ಒಬ್ಬ ನಂಬಿಕೆ ನಿಮಿತ್ತವಾಗಿ ದೇವರು ನೋಹನ ಕುಟುಂಬವನ್ನು ಆಶೀರ್ವದಿಸಿದರು. ನಿನ್ನ ಒಬ್ಬಳ ಪ್ರಾರ್ಥನೆ ನಿಮಿತ್ತವಾಗಿ ದೇವರ ಆಶೀರ್ವಾದ ನಿನ್ನ ಕುಟುಂಬದ ಮೇಲೆ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಯಾಯಿರಿನ ಮಗಳು ಸತ್ತು ಹೋಗಿದ್ದಳು. ಹೌದಾ? ಯಾಯಿನ ಮಗಳು ಸತ್ತು ಯೇಸು ಹತ್ರ ಹೋಗಿದ್ದು ಯಾರು? ಪೇಷಂಟ್ ಅವ್ರ ಅಪ್ಪ ಹೋದ್ರ? ಪೇಷಂಟ್ ಹೋಗಿದ್ದು ಪೇಷಂಟ್ ಅವ್ರ ಅಪ್ಪ ಹೋಗಿ ಹೇಳ್ತಾ ಇದ್ದಾನೆ, ಯೇಸುವೆ ಮನೆಗೆ ಬಾ, ನನ್ನ ಮಗಳು ಸಾಯ್ತಾ ಇದ್ದಾಳೆ. ಯೇಸು ಬಂದ್ರು. ಸತ್ತ ಪೇಷಂಟ್ ನ ಯಾರ ನಂಬಿಕೆ ನೋಡಿ ಎಬ್ಸಿದ್ರು? ಯೇಸು ಅಪ್ಪನ ನಂಬಿಕೆಯನ್ನು ನೋಡಿ ಮಗಳಿಗೆ ದೇವರು ಅದ್ಭುತ ಮಾಡಿದ್ರು. ಇವತ್ತು ಗಂಡನ ಪ್ರಾರ್ಥನೆ ಕೇಳಿ ದೇವರು ಹೆಂಡತಿ ಆಶೀರ್ವಾದವನ್ನು ಕೊಡುವವನಾಗಿದ್ದಾನೆ. ಸೊ ಮಕ್ಕಳ ಪ್ರಾರ್ಥನೆ ನಿನ್ನ ಕುಟುಂಬದ ಆಶೀರ್ವದಿಸುತ್ತೆ. ತಂದೆ ತಾಯಿಗಳ ಪ್ರಾರ್ಥನೆ. ಪಾಸ್ಟರ್, ನನ್ನ ಮಗ ಚೇಂಜ್ ಆಗ್ತಾ ಇಲ್ಲ ಪಾಸ್ಟರ್. ಒಬ್ರು ಟೀಚರ್, ಕ್ಲಾಸ್ ಟೀಚರು, ನನಗೆ ಕ್ಲಾಸ್ ಮಾಡಿದಂತ ಟೀಚರ್ ನನ್ನ ವಿಶ್ವಾಸಿ ಆದ್ರು. ಅವ್ರ ಮನೆಗೆ ಒಂದಿನ ಪ್ರಾರ್ಥನೆಗೆ ಹೋದೆ. ಬಲಿ ಪಾಸ್ಟರ್ ಅಂತ ಕರೆದು ಏನ್ ಹೇಳಿದ್ರು? ಪಾಸ್ಟರ್, ನನ್ನ ಮಗನಿಗೋಸ್ಕರ ಪ್ರೇಯರ್ ಮಾಡಿ. ಏನಾಗಿದೆ? ನನ್ನ ಮಗ ಒಂದು ಸೈತಾನ ಆಗ್ಬಿಟ್ಟಿದ್ದಾನೆ ಪಾಸ್ಟರ್. ಹೌದಾ? ಯಾಕಂದ್ರೆ ಬಹಳ ಕೆಟ್ಟ ಕೆಲಸ ಮಾಡ್ತಾನೆ ಪಾಸ್ಟರ್. ಎಲ್ಲ ಕಾರ್ಯ ಕೆಟ್ಟ
ಕೆಲಸಗಳು. ಏನಮ್ಮ ಅವನ ಹೆಸರು? ಟೀಚರ್ ಏನು ಅವನ ಹೆಸರು? ಅವನ ಹೆಸರು ಗ್ಯಾಬ್ರಿಯಲ್. ಅವನ ಹೆಸರೇನು? ಗ್ಯಾಬ್ರಿಯಲ್ ಅಂತ ಇಟ್ಟಿದ್ದಾರೆ. ಈಗ ಏನಾಗ್ತಿದ್ದಾನ ಅವನು? ನಿನ್ನ ಮಗ ಚೇಂಜ್ ಆಗ್ಬೇಕ, ನಿನ್ನ ಕುಟುಂಬ ಚೇಂಜ್ ಆಗ್ಬೇಕ, ನಿನ್ನ ಗಂಡ ಚೇಂಜ್ ಆಗ್ಬೇಕ, ನಿನ್ನ ಪರಿಸ್ಥಿತಿಗಳು ಬದಲಾಗಬೇಕಾ, ನಿನ್ನ ಕಷ್ಟಗಳು ತೀರಬೇಕಾ? ಏನ್ ಮಾಡಬೇಕು ನೀನು? ಮೊಣಕಾಲೂರಿ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಇಲ್ಲದ ಜೀವಿತ ಆಶೀರ್ವಾದಕ್ಕೆ ತಡೆಯಾಗಿದೆ. ಎಷ್ಟು ಪಾಸ್ಟರ್ ಹತ್ರ ಬಂದು ಎಂತೆಂತ ಬೆಸ್ಟ್ ಪಾಸ್ಟರ್ ಮೋಹನ್ಸಿ ಲಾಜರಸ್ ಹತ್ರ ಇಟ್ಕೊಂಡು ಬೆನಿ ತನಕ ಹೋಗಿ ಆಶೀರ್ವದಿಸಿ ನನ್ನ ಕುಟುಂಬದ ತಡೆಗಳು ಮುರಿಯಲಿ ಅಂದ್ರೆ ಯಾವುದು ಮುರಿಯಲಾರೆ ಅನ್ಲೆಸ್ ನಿನ್ನ ಮೊಣಕಾಲುಗಳು ಯೇಸು ಮುಂದೆ ಬಗ್ಗುವ ತನಕ ಯಾವ ಸಮಸ್ಯೆಗಳು ತೀರೋದಿಲ್ಲ. ಪ್ರಾರ್ಥನೆ ಇಲ್ಲದ ಜೀವಿ, ಪ್ರಾರ್ಥನೆ ಇಲ್ಲದ ಜೀವಿ ಸಂಬಳಿ ಸೇವ. ಅದಕ್ಕೆ ಪೌಲನು ಒಂದು ಮಾತಾಡ್ತಾ ನೋಡಿ ಬಾ, ಕೊಲೊಸ್ಸೆ 4ನೇ ಅಧ್ಯಾಯ 2ನೇ ವಾಕ್ಯ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಏನ್ ಮಾಡಿ ನಾಷ್ಟ ಮಾಡುವ ತಪ್ಪದೆ ನಾಷ್ಟ ಮಾಡುವವರಾಗಿರ್ರಿ. ಪ್ರಾರ್ಥನೆಯನ್ನು ಓಕೆ ತಪ್ಪದೆ ಓಕೆ ಏನು 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 ತಪ್ಪದೆ ಮಾಡಬೇಕು? ನಾಷ್ಟ, ಮೂರು ಹೊತ್ತು ಊಟ ತಪ್ಪದೆ ಮಾಡ್ರಿ. ಹೌದಾ? ಇಲ್ಲ ಓಕೆ ಇಲ್ಲ ಜಗಳ ತಪ್ಪದೆ ಮಾಡ್ರಿ. ಓಕೆ ಏನ್ ಮಾಡ್ರಿ ಅಂತಿದಮ್ಮ ಸೋನಾಕ್ಷಿ? ಏನ್ ಮಾಡ್ರಿ? ತಪ್ಪದೆ ಏನ್ ಮಾಡ್ರಿ? ಯಾವ್ದನ್ನಾದ್ರೂ ತಪ್ಪಿಸಿದ್ರೆ ತಪ್ಪಿಸ್ರಿ. ಇದನ್ನ ಮಾತ್ರ ತಪ್ಪದೆ ಮಾಡ್ರಿ. ಯಾವ್ದನ್ನ ತಪ್ಪದೆ ಮಾಡ್ರಿ? ಪ್ರಾರ್ಥನೆಯನ್ನು ನಾಷ್ಟ ತಪ್ಪಿದ್ರೆ ತಪ್ಪಲಿ, ಮಧ್ಯಾಹ್ನದ ಊಟ ತಪ್ಪಿದ್ರೆ ತಪ್ಪಲಿ, ಉಪವಾಸ ಮಾಡ ತಪ್ಪಿದ್ರೆ ತಪ್ಪಲಿ. ಯಾವ್ದನ್ನ ತಪ್ಪಿಸ್ಬೇಡಿ? ಪ್ರಾರ್ಥನೆನ ತಪ್ಪಿಸ್ಬೇಡಿ. ಹಲ್ಲೆಲೂಯಾ ಹಲ್ಲೆಲೂಯಾ. ವಿಜಯ್ ಪೌಲು ಯೇಸುನ ಕಣ್ಣಾರೆ ನೋಡಿದ್ನಮ್ಮ. ಯೇಸು ನೋಡಿದ್ರ? ಪೌಲನ ಯೇಸು ನೋಡಿದ್ರ? ಯೇಸು ದರ್ಶನ ಕೊಟ್ರ ಪೌಲನಿಗೆ? ಕೊಟ್ರ ಇಲ್ವಾ? ಕೊಟ್ಟಿದ್ದಾರೆ. ಆ ಯೇಸುವನ್ನು ನೋಡಿದ ಪೌಲೆ ಅಂತ ಬಲವುಳ್ಳಂತ ಪೌಲು ಇವತ್ತು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಏನ್ ಮಾಡ್ರಿ ಗೊತ್ತಾ? ಪ್ರಾರ್ಥನೆ ಮಾಡ್ರಿ. ಇವತ್ತು ನಾವು ಯೇಸು ನೋಡಿದೀವ, ದರ್ಶನದಲ್ಲಿ ನೋಡಿದೀವ. ಯೇಸು ನಮಗೆ ಪೌಲನಂತೆ ಕಾಣಿಸಿಕೊಂಡು ನಮ್ಮ ಸಂಗಡ ಮಾತಾಡಿದಾರ? ಇಲ್ಲ. ಆದ್ರೆ ನಮಗೆ ಎಷ್ಟು ಜಂಬ ನೋಡಿ. ಪೌಲನೇ ಹೇಳ್ತಾನೆ ಪ್ರಾರ್ಥನೆ ಮಾಡ್ರಿ ಅಂದ್ಬಿಟ್ಟು ನಾವುಗಳೇನ್ ಮಾಡ್ತೀವಿ? ಪ್ರಾರ್ಥನೆ ಇಲ್ಲದೆ ಗಾಡಿ ಓಡಿಸ್ತಾ, ಪೆಟ್ರೋಲ್ ಇಲ್ಲದೆ ಯಾವ್ದಾದ್ರು ಗಾಡಿ ಓಡಿಸ್ತಪ್ಪ. ಸ್ವಲ್ಪ ದೂರ ಚೌಕಾಕಿ ಬಗ್ಸಿ ಗಿಗ್ಸಿ ಓಕೆ ಹಂಗೆ ಉಲ್ಟಾ ಪಲ್ಟಾ ಮಾಡಿ ಓಡಿಸ್ಕೊಂಡು ಹೋಗ್ಬೋದು. ಆಮೇಲೆ ಏನ್ ಮಾಡ್ಬೇಕಮ್ಮ? ಆಮೇಲೆ ಇಲ್ಲಿಂದ ಬಂಕಿ ತನಕ ಹೋಗ್ಬೇಕು. ಪೆಟ್ರೋಲ್ ಇಲ್ಲಿ ಖಾಲಿ ಆಗೋಯ್ತು. ತಳ್ಕೊಂಡು ಹೋಗ್ಬೇಕು. ತಳ್ಕೊಂಡು ಹೋಗೋದು ಹೆಂಗಿರುತ್ತೆ ಹೇಳಿ? ಎಳ್ಕೊಂಡು ಹೋಗ್ಬೇಕು. ಬೆವ್ತಾ ಇದೀವಿ, ಕೈ ಕಾಲು ನೋವುತ್ತೆ. ಅದ್ರ ಬದಲು ಬೆಳಿಗ್ಗೆ ಪ್ರತಿದಿನ ಈ ಲೈಫ್ ಅನ್ನೋ ಗಾಡಿಗೆ ಪ್ರತಿದಿನ ಪ್ರಾರ್ಥನೆಯಲ್ಲಿ ಜೀವಿಸಿರೆ ದೇವರ ಲೈಫ್ ಅಲ್ಲಿ ದೇವರು ನಿನಗೆ ಆಶೀರ್ವಾದ, ಎಲ್ಲ ತಡೆಗಳು ಮುರಿಯಲ್ಪಡುತ್ತೆ. ಪ್ರಾರ್ಥನೆ ಇಲ್ಲದ ಜೀವಿತ ಕಮನ್ ಕಳಿಸ. ಪ್ರಾರ್ಥನೆ ಇಲ್ಲದ ಜೀವಿತ ತಡೆ. ಆಶೀರ್ವಾದ ಹೊಂದಿದ್ದೀರಾ? ಬರ್ತಾ ಇದೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಆಶೀರ್ವಾದ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡೋಣ. ಮೊಣಕಾಲು ಬೆಳಗ್ಗೆ ಎದ್ದು ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿ, ಸಮಯ ಸಿಗ್ತಾ ಪ್ರಾರ್ಥನೆ ಮಾಡಿ. ಕೆಲವೊಬ್ರು ಹೇಳ್ತಾರೆ ಸ್ಟೈಲ್ ಆಗಿ, ನಾನು ಅಡಿಗೆ ಮಾಡ್ಕೊಂಡೇ ಪ್ರೇಯರ್ ಮಾಡ್ತೀನಿ, ಸೈಕಲ್ ಓಡಿಸ್ಕೊಂಡೇ ಪ್ರೇಯರ್ ಮಾಡ್ತೀನಿ, ನಿಂತ್ಕೊಂಡೇ ಪ್ರೇಯರ್ ಮಾಡ್ತೀನಿ, ಕೂತ್ಕೊಂಡೇ ಪ್ರೇಯರ್ ಮಾಡ್ತೀನಿ, ನಾನು ಓಡೋದು ಪ್ರೇಯರ್ ಮಾಡ್ತೀನಿ, ಕೆಲಸ ಇವೆಲ್ಲ ದುಬಾಕ್ ಹೊಡಿಬೇಡಿ. ಪ್ರಾರ್ಥನೆ ಅಂದಾಗ ಯೇಸು ಸ್ವಾಮಿನೂ ಬಿಡಿಸಿ ಸೇವೆ ಮಾಡ್ತಾನೆ ಪ್ಲಸ್ ಪ್ರಾರ್ಥನೆ ಮಾಡಿದ್ರೆ ಅವರು ಇಲ್ಲ. ಏಕಾಂತವಾಗಿ ಹೋಗಿ ಜಸ್ಟ್ ಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಹೇಗ್ ಮಾಡಿದ್ರಪ್ಪ? ಇಯರ್ಫೋನ್ ಹಾಕೊಂಡು ಕಾಲಿನಲ್ಲಿ ಕಾಲು ಹಾಕೊಂಡು ಮಾಡಿದ್ರಮ್ಮ. ಯೇಸ್ವಾಮಿ ಏನ್ ಮಾಡಿದ್ರು ಗೊತ್ತಾ? ಮೊಣಕಾಲೂರಿ ಆತನು ಪ್ರಾರ್ಥನೆ ಬೆವರಿನ ಹಾನಿಗಳನ್ನು ಸುರಿಸಿ ಪ್ರಾರ್ಥನೆ ಮಾಡಿದ್ರು. ಇವತ್ತು ನಾವು ಬಹಳ ಈಸಿ, ನಿಂತ್ಕೊಂಡೇ ಪ್ರೇಯರ್ ಮಾಡ್ತೀನಿ, ಸೈಕಲ್ ಹೊಡ್ಕೊಂಡೇ ಪ್ರೇಯರ್ ಮಾಡ್ತೀನಿ, ಓಡ್ಕೊಂಡೇ ಪ್ರೇಯರ್ ಮಾಡ್ತೀನಿ, ನಾಷ್ಟ ತಿನ್ಕೊಂಡೇ ಪ್ರೇಯರ್ ಮಾಡ್ತೀನಿ, ಮಲ್ಕೊಂಡೇ ಪ್ರೇಯರ್, ನಿದ್ದೆದಲ್ಲೂ ಪ್ರೇಯರ್ ಮಾಡ್ತೀನಿ. ಮಾಸ್ಟರ್ ಇವುಗಳಿಗೆ ಎಂತ ದುರಾತ್ಮ ಹಿಡಿದಿದೆ. ವೆಲಾಂಗಣಿ ಅಂತ ಒಂದು ಊರಿದೆ ತಮಿಳ್ನಾಡಲ್ಲಿ, ಅದೊಂದು ಚರ್ಚ್ ಇದೆ. ಆ ಚರ್ಚ್ ಮಧ್ಯೆ ಒಂದು ಕಂಬ ಇದೆ. ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಕ್ಯಾಥಲಿಕ್ ಅವರು ದೆವ್ವ ಹಿಡಿದವ್ರನ್ನ ಕಟ್ಟಿ ಚಾಟಿ ತಗೊಂಡು ಹೊಡಿತಾರೆ. ದೆವ್ವ ಬಿಡಿಸೋದಲ್ಲ, ಹಂಗೆ ಓಕೆ ಕಂಬಕ್ಕೆ ಕಟ್ಟಿ ಚಾಟಿ ತಗೊಂಡು ರಪ್ಪ ಬಿಡ್ತಾರೆ. ಆ ಎಮ್ಮನಲ್ಲಿ ದೆವ್ವ ಇರ್ಲಿಲ್ಲ ಅಂದ್ರು ಆ ಎಮ್ಮ ನಾಟಕ ಆದ್ರೂ ಮಾಡಿ ಹೋಯ್ತು ನನಗೆ ಹೋಯ್ತು ಅಂತ ಬಿಡಿಸ್ಕೋಬೇಕು. ಇಲ್ಲಾದ್ರೆ ಬಿಡೋದಕ್ಕೆ ಹಂಗ ಯಾರೆಲ್ಲ ಹೇಳ್ತಿರೋ ನಿಂತ್ಕೊಂಡೇ
ಪ್ರೇಯರ್ ಮಾಡ್ತೀನಿ, ಕೂತ್ಕೊಂಡೇ ಪ್ರೇಯರ್ ಮಾಡ್ತೀನಿ, ಸಾಮಾನು ತೊಳ್ಕೊಂಡೇ ಪ್ರೇಯರ್ ಮಾಡ್ತೀನಿ, ಪುಳಿಯೋಗರೆ ಮಾಡ್ಕೊಂಡೇ ಪ್ರೇಯರ್ ಮಾಡ್ತೀನಿ ಅನ್ನೋರಿಗೆಲ್ಲ ಟಿಕೆಟ್ ತೆಗ್ಸಪ್ಪ ಬೆಳಗ್ಗೆಗೆ ರಿಸರ್ವೇಶನ್ ಮಾಡಿ ಎಲ್ಲಿ ಕಳ್ಸೋಣ, ಬೆಳಗ್ಗೆಗೆ ನೋಡ್ಕೋತಾರೆ ಕ್ಯಾಥಲಿಕ್ ಫಾದರ್ ಚಾಕಿತ್ತು. ಯಾಕೆ ಅದೆಲ್ಲ ಕೋರ್ಸ್ ಪ್ರಾರ್ಥನೆ ಮಾಡ್ಕೊಳ್ಳೋದು ಒಂದು ನಿರ್ದಿಷ್ಟವಾದ ಒಂದು ಸಮಯ ಇರಲಿ. ಜಗತ್ತಿಗೆ ಗೊತ್ತಾಗ್ಲಿ ನೀನ್ ಪ್ರೇಯರ್ ಮಾಡ್ತಾ ಇದೀಯಾ. ನಿಮ್ ಮನೆ ಬರೋ ಗೆಸ್ಟು ಉಷಮ್ಮ ಯಾಕೆ ಬಾಗಿಲು ತೆಗಿತಾ ಇಲ್ಲ ಉಷಾ, ನಾವು ಪ್ರೇಯರ್ ಮಾಡ್ತಾ ಇದ್ದೀವಿ ಗೊತ್ತಾಗ್ಲಿ ಪಕ್ಕದ ಮನೆಯವರಿಗೆ, ಓ ಇದು ಪ್ರೇಯರ್ ಟೈಮಿಂಗ್ ಅನ್ಬೋದು. ಇವತ್ತು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲದೆ ಇರುವ ನಿಮಿತ್ತವಾಗಿ ಅನೇಕ ಆಶೀರ್ವಾದಗಳನ್ನ ನಮ್ಮ ಲೈಫಲ್ಲಿ ಕಳ್ಕೊಂಡಿದ್ದೀವಿ. ಕಮಾನ್, ಇವತ್ತಿಂದ ಪ್ರೇಯರ್ ಮಾಡ್ತೀಯಮ್ಮ ನೀನು? ಪ್ರೇಯರ್ ಮಾಡೋಣ, ಇವತ್ತಿಂದ ತೀರ್ಮಾನ ಮಾಡೋಣ. ಕಮಾನ್ ಮಾಡೋಣ ಇಲ್ವಾ? ಕೊರೋನಾ ಯಾಕೆ ಬಂದಿದೆ ಗೊತ್ತಾ ಇಂಡಿಯಾಕ್ಕೆ? ಕೊರೋನಾ ಯಾಕೆ ಮೈಸೂರಿಗೆ 22 ಜನ ಇವತ್ತು ಮೈಸೂರಿನಲ್ಲಿ 22 ಜನ ಮೈಸೂರಿನಲ್ಲಿ ಕೊರೋನಾ ಯಾಕೆ ಬಂದಿದೆ ಗೊತ್ತಾ? ಸಭೆ ಇವತ್ತು ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸಿದೆ. ಇವತ್ತು ಯೋನ ಏನ್ ಮಾಡ್ತಾ ಗೊತ್ತಾ? ಧೋನಿ ಮುಳುಗಿ ಅಳ್ಳಾಡ್ತಿರ್ಬೇಕಾದ್ರೆ ಯೋನ ಏನ್ ಮಾಡ್ತಾ ಇದ್ದ? ಕಮನ್ ಏನ್ ಮಾಡ್ತಾ ಇದ್ದಾನೆ? ಯೋನ ಏನ್ ಮಾಡ್ತಾ ಇದ್ದಾನೆ? ಮಲ್ಕೊಂಡಿದ್ದಾನೆ. ಗೌರಿ ಅಮ್ಮ, ದೇವರು ಆರಾಧಿಸುವ ವ್ಯಕ್ತಿ ಯೋನ ಮಲ್ಕೊಂಡಿದ್ದಾನೆ. ಆ ಜನರು ಅನ್ಯ ಜನರು ಭಯಪಟ್ಟು ಅವರವ್ರ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ರೆ ವಿಶ್ವಾಸಿಯಾದ ಯೋನ ಏನ್ ಮಾಡ್ತಾ ಇದ್ದಾನೆ? ವಾಟ್ಸ್ಆಪ್ ನೋಡ್ತಾ ಇದ್ದಾನೆ, ಫೇಸ್ಬುಕ್ ನೋಡ್ತಾ ಇದ್ದಾನೆ, ಟೆಲಿಗ್ರಾಮ್ ಮಾಡ್ತಾ ಇದ್ದಾನೆ, ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದಾನೆ. ಇನ್ಯಾವುದಿದೆ ಮೆಸೆಂಜರ್. ಇವತ್ತು ಯೋನಗಳೇ ಎದ್ದೇಳು, ಪ್ರಾರ್ಥನೆ ಮಾಡು, ಎದ್ದೇಳು. ಅವನು ಬಂದೇ ಬುಸ್ತಾ ಇದ್ದಾನೆ, ಅನ್ಯ ಜನರು ಬಂದೇ ಬುಸ್ತಾ ಇದ್ದಾರೆ. ಯೋನ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ, ಅಟ್ಲೀಸ್ಟ್ ನೀನಾದ್ರೂ ಪ್ರೇಯರ್ ಮಾಡು. ಆಗ ಯೋನ ಮೊಣಕಾಲೂರಿ ಪ್ರಾರ್ಥನೆ ಮಾಡೋದಕ್ಕೆ ಕೂತ್ಕೊಂಡಾಗ ಅವನ ತಪ್ಪಿನ ಅರಿವು ಅವನಿಗಾಯ್ತು. ಅವಾಗ ಅವನೇ ಹೇಳ್ದ, ನನ್ನ ತೆಗೆದು ನೀರಲ್ಲಿ ಬೀಸಾಡಿ ಅಂದಾಗ ಯೋನನ ತೆಗೆದು ನೀರಲ್ಲಿ ಬೀಸಾಡು. ಇವತ್ತು ಸಭೆ ಪ್ರಾರ್ಥನೆ ಮಾಡು. ನಿನ್ ಕುಟುಂಬ ಯಾಕೆ ಅಲ್ಲೋಲ ಕಲ್ಲೋಲವಾಗಿದೆ? ನಿನ್ನ ಕುಟುಂಬದ ದೋಣಿ ಮೇಲೆ ಕೆಳಗೆ ಹಾಕೋಗ್ತಾ ಇದೆ ಗೊತ್ತಾ? ಯೋನವಾಗಿ ನೀನು ನಿದ್ರಿಸುತ್ತಾ ಈ ಆತ್ಮಿಕ ಪ್ರಾರ್ಥನೆ ಜೀವಿತದಲ್ಲಿ ಪ್ರಾರ್ಥನೆ ಮಾಡು. ಬಿಸಿ ಅಂತ ಹೇಳ್ಬೇಡ, ಪ್ರಾರ್ಥನೆ ಮಾಡು. ಪ್ರೇಯರಿಗೆ ಮಾತ್ರ ಬಿಸಿ ಆಗಬೇಡ, ಪ್ರಾರ್ಥನೆಗೆ ನಿರ್ಲಕ್ಷ್ಯ ಮಾಡಬೇಡ, ಪ್ರಾರ್ಥನೆಗೆ ಸೋಮಾರಿತನ ಮಾಡಬೇಡ. ಪ್ರಾರ್ಥನೆ ದೇವರ ಆತ್ಮನಲ್ಲಿ ಪ್ರಾರ್ಥನೆ ಮಾಡಕ್ಕೆ ಹೇಳಿದ್ರೆ ಅದು ಒಳ್ಳೆಯ ಸಮಯ ಪ್ರಾರ್ಥನೆ ಮಾಡೋದಕ್ಕೆ. ಯಾರೋ ಹೇಳಿದ್ರು, ಯಾವಾಗ ಪ್ರೇಯರ್ ಮಾಡಬೇಕು, ಯಾವಾಗ ಪ್ರೇಯರ್ ಮಾಡಕ್ ಆಗಲ್ವೋ ಅವಾಗಲೇ ಬೆಸ್ಟ್ ಟೈಮ್ ಟು ಪ್ರೇ. ಯಾವಾಗ ಪ್ರೇಯರ್ ಮಾಡಕ್ಕೆ ಕಷ್ಟ ಆಗ್ತಾ ಇಲ್ಲ ರೀ ಪ್ರೇಯರ್ ಮಾಡಕ್ಕೆ ಅಂತ ಮನಸ್ಸಾಗತ್ತಲ್ಲ, ಅದೇ ಬೆಸ್ಟ್ ಟೈಮ್ ಪ್ರೇಯರ್ ಮಾಡೋದಕ್ಕೆ. ಯಾಕಂದ್ರೆ ಸೈತಾನಿಗೆ ಗೊತ್ತು, ಈ ಟೈಮಿಗೆ ನೀನ್ ಪ್ರೇಯರ್ ಮಾಡಿಬಿಟ್ರೆ ನಿನಗೆ ಸಿಕ್ಬಿಡತ್ತೆ ಅಂತ. ಆ ಟೈಮಿಗೆ ಕುತ್ಕೊಂಡು ಪ್ರೇಯರ್ ಮಾಡು, ನಿನ್ನ ಪ್ರಾರ್ಥನೆ ತಡೆಗಳೆಲ್ಲ ಮುರಿಯತ್ತೆ. ದೇವರ ಪರಿಶುದ್ಧ ನಾಮಕ್ಕೆ ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಆಶೀರ್ವಾದವಾಗಿದೆ. ಲಾಸ್ಟ್ ಒಂದು ಸತ್ಯವಾದ ಕ್ವಶನ್ ಹೇಳಿ, ಎಷ್ಟು ಜನಕ್ಕೆ ಸಾಕಾಗಿದೆ? ಲಾಸ್ಟ್ ಒಂದೇ ಪಾಯಿಂಟ್ ಹೇಳ್ಬಿಡ್ಲ, ಓಕೆ? ಬೇಜಾರು ಮಾಡ್ಕೊಳ್ಳೋದಂದ್ರೆ ಫಾದರ್ಸ್ ಡೇ ಒಂಚೂರು ಮನ್ನಿಸ್ಬಿಡಿ. ಓಕೆ, ಈ ತಡೆಗಳನ್ನ ನೋಡಿದ್ವಿ, 4 ತಡೆಗಳನ್ನ ನೋಡಿದ್ವಿ, ಒಳಗಿರುವಂತ ತಡೆಗಳನ್ನ ನೋಡಿದ್ವಿ. ಓಕೆ, ಈ ತಡೆಗಳನ್ನ ಹೆಂಗೆ ಮುರಿಯೋದು? ಅದು ಬೇಕಲ್ಲಪ್ಪ. ತಡೆಗಳನ್ನ ಹೆಂಗ್ ಮುರಿಬೇಕು ಪಾಸ್ಟರ್? ಬೇಕಾ ಬೇಡವಾ? ಬೇಕಿದ್ರೆ ಕೊಡ್ತೀನಿ. ಓಕೆ, ಈ ಕೊಡೋದು ಓಕೆ. ಈ ತಡೆಗಳನ್ನ ಹೆಂಗೆ ಮುರಿಬೇಕು? ಫಸ್ಟ್ ಸ್ಟೆಪ್ ತಡೆಗಳನ್ನ ಕ್ಲುಪ್ತವಾಗಿ, ಹೆಚ್ಚು ಟೈಮ್ ತಗೊಳ್ಳೋಣ, ಕ್ಲುಪ್ತವಾಗಿ 4 ಸಣ್ಣ ಪಾಯಿಂಟ್ಗಳನ್ನ ಹೇಳಿ ಮುಗಿಸ್ತೀನಿ. 4 ಹೋದ್ರೆ ಭಯ ಪಡ್ತಿರ್ತೀರಾ, ಸಣ್ಣ 1-2 ಪಾಯಿಂಟ್ಗಳನ್ನ ಹೇಳಿ ಮುಗಿಸ್ಬಿಡ್ತೀನಿ. ತಡೆಗಳನ್ನ ಹೇಗೆ ಮುರಿಬೇಕು? ಫಸ್ಟ್ ಥಿಂಗ್, ಓಕೆ, ತಡೆಗಳನ್ನ ನೋಡಬೇಡಿ, ಆಶೀರ್ವಾದಿಸುವ ದೇವರನ್ನು ನೋಡಿ. ಆಮೇಲೆ ಹಲ್ಲೆಲೂಯಾ. ಫಸ್ಟ್ ಪಾಯಿಂಟ್ ಏನು? ತಡೆಗಳನ್ನ ನೋಡಬೇಡಿ. ಯಾರನ್ನ ನೋಡಿ? ಆಶೀರ್ವದಿಸುವ ದೇವರನ್ನು ನೋಡಿ. ಎಲ್ಲ ಹಲ್ಲೆಲೂಯಾ. ಯಾರನ್ನ ನೋಡು? ತಡೆಗಳನ್ನ ನೋಡಬೇಡ, ಆಶೀರ್ವದಿಸುವ ದೇವರನ್ನು ನೋಡು. ಆಗ ತಡೆನ ನೀನು ಎದುರಿಸಬಹುದು, ತಡೆನ ನೀನು ಮುರಿಬಹುದು, ತಡೆಯನ್ನು ನೀನು ಮುರಿಬಹುದು. ಒಂದು ಎಕ್ಸಾಂಪಲ್ ಅನ್ಕೊಳ್ಳಿ, ಈ ಫ್ಲೆಕ್ಸ್ ಇದೆಯಲ್ಲ, ಇದು ದೇವ್ರ ಅನ್ಕೊಳ್ಳಿ. ಈ ಫ್ಲೆಕ್ಸ್ ಇದೆಯಲ್ಲ, ಇದೊಂದು ತಡೆ ಅಂತ ಅನ್ಕೊಳ್ಳಿ. ನಾನು ಹೋಗ್ಬೇಕು, ನಾನು ದೇವ್ರೆ ತಡೆ ಎಷ್ಟು ದೊಡ್ಡದಾಗಿದೆ ಗೊತ್ತಾ? ದೇವ್ರೆ ಆ ತಡೆ ನೋಡು, ಅಯ್ಯೋ ಎಷ್ಟು ದೊಡ್ಡದಾಗಿದೆ ದೇವ್ರೆ ಅಂತ ಅನ್ನೋದಕ್ಕಿಂತ ಬಿಟ್ಟು ತಡೆ ಹತ್ರ ಹೋಗಿ, ತಡೆ, ನನ್ನ ದೇವರು ದೊಡ್ಡವನು, ನನ್ನ ದೇವರು ಸರ್ವಶಕ್ತನು. ಸಮಸ್ಯೆಯನ್ನು ತಗೊಂಡು ದೇವರ ಹತ್ರ ಹೇಳ್ಬೇಡಿ, ಸಮಸ್ಯೆ ಹತ್ರ ಹೋಗಿ ಹೇಳಿ, ನನ್ನ ದೇವರು ಸರ್ವಶಕ್ತನು ಎಂಬುದಾಗಿ. Hallelujah. Don't tell about your problems to your God, but tell your problem who is your God. ನಿನ್ನ ದೇವರು ಯಾರು ಅಂತ ಹೇಳು. So focus on the blesser
ನಾಟ್ ಯುವರ್ ಬ್ಯಾರಿಯರ್ಸ್. ನಿನ್ನ ತಡೆಗಳನ್ನ ದಾವೀದನು ಗೊಲಿಯಾತನ ಮುಂದೆ ನಿಂತ್ಕೊಂಡು, ಅಯ್ಯೋ ಗೊಲಿಯಾತನೇ, ನಿನಗೆ 1 2 3 4 ಅಮ್ಮ 6 ಪ್ಯಾಕ್ ಇದೆ, ಓ ಮಸಲ್ಸ್ ನೋಡಿ ಸ್ಟ್ರಾಂಗ್ ಆಗಿದೆ, ತಲೆ ಮೇಲೆ ನೋಡು ಹಂಗೆ. ಅವ್ನು ಹೇಳಿಲ್ಲ, ನೀನ್ ಏನೇ ಹಾಕೊಂಬಾರೋ, ನೀನ್ 200 ಬುಲೆಟ್ ರೂಪಾಯಿ ಹಾಕೊಂಬಾರೋ, ನೀನ್ ಏನೇ ಹಾಕೊಳ್ಳೋ, ತಲೆ ಮುಚ್ಕೋ, ಕಣ್ಣು ಮುಚ್ಕೋ, ಬಾಯಿ ಮುಚ್ಕೋ, ಮೈಯೆಲ್ಲ ಮುಚ್ಕೋ, ಕಾಲು ಶೂಸ್ ಮುಚ್ಕೋ, ಕೈ ಗ್ಲೌಸ್ ಹಾಕೋ, ಆದ್ರೂ ನನ್ನ ದೇವರು ಸರ್ವಶಕ್ತನು. ಏನ್ ನೋಡಿಬೇಕು, ಅದು ಹೊಡೆಯೋದಕ್ಕೆ ಅವನಿಗೆ ಗೊತ್ತು. ನೀನು ಎಷ್ಟೇ ಕಿರ್ಚ್ಕೊಳ್ಳೋ, ನಾನೇನು ಕಿರ್ಚಲ್ಲ. ನಿನ್ನನ್ನು ಸೋಲಿಸುವ ದೇವರು, ಸಿಂಹದ ಬಾಯಿಂದಲೂ ಕರಡಿಯ ಉಗುರುಗಳಿಂದ ತಪ್ಪಿಸಿದ ದೇವರು. ನೀನು ಈಟಿ ಬರ್ಜಿಯಿಂದ ಬರ್ಬೋದು, ನಾನಾದರೂ ನಮ್ಮಪ್ಪ ಆಲ್ಬರ್ಟ್ ಹೆಸರಲ್ಲಿ ಬರ್ತಾ ಇದ್ದೀನಿ. ಯಾರ ಹೆಸರಲ್ಲಿ ಬರ್ತಾ ಇದ್ದೀನಿ? ನಾನಾದರೂ ಯೆಹೋವನ ನಾಮದಲ್ಲಿ ಬರ್ತಾ ಇದ್ದೀನಿ. ಸಂಬಡಿ ಸೇಮ್. ಸೊ ಯಾರನ್ನ ಫೋಕಸ್ ಮಾಡಿ? ಇವತ್ತಿಂದ ಮಾಡುವ ಫೋಕಸ್. ಎರಡನೇದಾಗಿ ಓಕೆ, ಸಮಸ್ಯೆಯನ್ನು ನೋಡ್ಕೊಂಡು ನಿಂತ್ಕೋಬೇಡಿ, ದೇವರ ನೋಡಿ. ಆಮೇಲೆ ಎರಡನೇದು, ಸಮಸ್ಯೆದ ಹಿಂದೆ ಇರುವ ಆಶೀರ್ವಾದನ ಯಾವ್ದು ನೋಡ್ಬೇಕು ಅಂತ? ಸಮಸ್ಯೆ ಹಿಂದೆ ಆಶೀರ್ವಾದ ಇದೆಯಲ್ಲ. ಓಕೆ, ಯೆಹೋಶುವನಿಗೆ ದೇವರು ಮಾತು ಹೇಳ್ತಾರೆ ನೋಡಿ. ಓದಿ ಆ ಯೆಹೋಶುವನ ಪುಸ್ತಕ 6ನೇ ಅಧ್ಯಾಯ 1-2. ಬೇಗ ಮುಗಿಸ್ಬಿಟ್ಟೆ ಲಾಸ್ಟ್. 6:1-2. ಯೆರಿಕೋವಿನವರು ಇಸ್ರಾಯೇಲರಿಗೆ ಎದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಯೆರಿಕೋದವರು ಇಸ್ರಾಯೇಲರಿಗೆ ಎದರಿ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿದ್ರು. ದಿನ ಸುಮ್ಮನೆ ಮುಚ್ಚುತ್ತಾ ಇದ್ರು. ಇವತ್ತೇನ್ ಮುಚ್ಚಿದ್ರು ಗೊತ್ತಾ? 10 ಬೀಗಗಳನ್ನ ಹಾಕಿ ಭದ್ರವಾಗಿ ಮುಚ್ಚಿಬಿಟ್ರು ಇವತ್ತು. ಯಾರು ಒಳಗೆ ಹೋಗಲಿಲ್ಲ. ನೋಡಿ, ಯಾರು ಒಳಗೆ ಹೋಗಕ್ಕಾಗಲ್ಲ, ಯಾರು ಹೊರಗಡೆ ಬರಕ್ಕೂ ಆಗಲ್ಲ, ಹೊರಗೆ ಬರಲಿಲ್ಲ. ಆಗ ಯೆಹೋವನು ಈಗ ನೋಡಿ, ಯೆಹೋವನು ಯೆಹೋಶುವನಿಗೆ ನೋಡು ಎಲ್ಲ ಹೇಳ್ರಿ, ನೋಡು. ಏನ್ ನೋಡೋದು? ಬಾಗಿಲು ಮುಚ್ಚಿದೆ. ಏನ್ ನೋಡೋದು? ಭದ್ರವಾಗಿ ಬೀಗ ಹಾಕಿದ್ದಾರೆ. ದೇವ್ರು ಹೇಳ್ತಾ ಇದ್ದಾರೆ, ನೋಡು ಎಲ್ಲಪ್ಪ ನೋಡ್ಲಿ, ಗೋಡೆ ಕಾಣ್ತಾ ಇದೆ, ಬಾಗಿಲು ಮುಚ್ಚಿದ್ದಾರೆ, ಯಾರು ಒಳಗೆ ಹೋಗಕ್ಕಾಗಲ್ಲ, ಹೊರಗಡೆ ಬರಕ್ಕಾಗಲ್ಲ, ಏನಪ್ಪಾ ನೋಡ್ಲಿ ಅಂತ ಯೆಹೋಶುವ ಕೇಳಿದಾಗ ದೇವ್ರು ಹೇಳ್ತಾ ಇದ್ದಾರೆ, ನೋಡು ನಾನು ಯೆರಿಕೋವನ್ನು ಅದರ ಅರಸನನ್ನು. ಯೆರಿಕೋ ಎಲ್ಲಿದೆ? ಯೆರಿಕೋ ಎಲ್ಲಿದೆ? ಗೋಡೆ ಯೆರಿಕೋನ, ಪಟ್ಟಣ ಯೆರಿಕೋನ? ಪಟ್ಟಣ ಯೆರಿಕೋ. ಆ ಪಟ್ಟಣ ಕಾಣ್ತಾ ಇದೆಯಾ? ಏನಿದೆ ಗೊತ್ತಾ? ಅಲ್ಲಿ ಏನಿದೆ? ಗೋಡೆ ಇದೆ. ದೇವ್ರು ಏನ್ ಹೇಳ್ತಾ ಇದ್ರೆ, ನೋಡು ನಾನು ಯೆರಿಕೋವನ್ನು, ಯೆರಿಕೋ ಗೋಡೆನಲ್ಲ, ಯೆರಿಕೋವನ್ನು, ಅದರ ಅರಸ ಎಲ್ಲಿದ್ದಾನೆ? ಗೋಡೆ ಮೇಲೆ ಕೂತಿದ್ದಾನೆ ಮಂಗಂತರ. ಇಲ್ಲ, ಎಲ್ಲಿದ್ದಾನೆ? ಆ ಊರಲ್ಲಿ, ಅರಮನೆಯಲ್ಲಿ ಅವನಿದ್ದಾನೆ. ನೀನ್ ಏನ್ ನೋಡ್ಬೋದ? ಗೋಡೆ ನೋಡ್ಕೊಂಡು ಸುಮ್ಮನೆ ಇರಬೇಡಮ್ಮ. ಆ ಯೆರಿಕೋ ಅದ್ರ ಹಿಂದ್ಗಡೆ ಪಟ್ಟಣ ಇದೆ, ಅದ್ರ ಹಿಂದೆ ರಾಜ ಇದ್ದಾನೆ. ಓದ್ಬಿಟ್ಟ, ಓದು. ಯುದ್ಧವೀರನನ್ನು ನಿನ್ನ ಕೈಗೆ ಒಪ್ಪಿಸ್ತೀನಿ. ಹಲ್ಲೆಲೂಯಾ. ಓಕೆ, ಗೋಡೆ ನೋಡಿ ಸುಮ್ಮನಿರಬೇಡ. ಆ ಗೋಡೆ ಹಿಂದ್ಗಡೆ ಪಟ್ಟಣ ಇದೆ, ಆ ಪಟ್ಟಣದಲ್ಲಿ ರಾಜ ಇದ್ದಾನೆ, ಆ ರಾಜನ ಜೊತೆ ಸೈನ್ಯ ಇದೆ. ಅವೆಲ್ಲವೂ ನಾನು ನಿನಗೆ ಕೊಡ್ತೀನಿ. ಸಂಬಳಿಸೇ ಇಲ್ಲ. ಹಲ್ಲೆಲೂಯಾ. ತಡೆನ ನೋಡಿ ನಿಂತ್ಕೋಬೇಡಿ, ತಡೆಯ ಹಿಂದೆ ಇರುವ ಆಶೀರ್ವಾದವನ್ನು ನೋಡಿ ಆಗ ಆ ತಡೆಗಳನ್ನು ಮುರಿಯಿರಿ. ಒಂದು ಫಸ್ಟ್ ದೇವರನ್ನ ನೋಡ್ಬೇಕು, ಎರಡನೇದು ತಡೆ ಹಿಂದೆ ಇರುವ ಆಶೀರ್ವಾದಗಳನ್ನ ನೋಡ್ಬೇಕು. ಹಲ್ಲೆಲೂಯಾ. ಮೂರನೇದಾಗಿ ಸಾಕು, ಮೂರನೇದು ಮುಗಿಸ್ಬೇಡ. ಒಂದೇ ಒಂದು ವಾಕ್ಯ ಓದಿ ಮುಗಿಸೋಣ. ಮಾರ್ಕನ ಬಂದ ಸುವಾರ್ತೆ, ಲಾಸ್ಟ್ ಮಾರ್ಕನ ಬಂದ ಸುವಾರ್ತೆ 2ನೇ ಅಧ್ಯಾಯ 1, 2, 3, 4 ವಾಕ್ಯ. ಕೆಲವು ದಿನಗಳಾದ ಮೇಲೆ ಆತನು ಅಂದ್ರೆ ಯಾರು ಆತನು ಅಂದ್ರೆ? ಜೋರಾಗಿ ಹೇಳಿ, ಯಾರು? ಯೇಸು. ಆತನು ಕೆಫರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿ ಯೇಸು ಎಲ್ಲಿ ಬಂದಿದ್ದಾರೆ? ಈಗ ಒಂದು ಮನೆಗೆ ಬಂದಿದ್ದಾರೆ. ಯೇಸು ಎಲ್ಲಿದ್ದಾನಮ್ಮ? ರೋಡಲ್ಲಿಲ್ಲ, ನಮ್ಮ ಮನೆಯಲ್ಲಿದ್ದಾನೆ. ಯೇಸು ಎಲ್ಲಿದ್ದಾನೆ? ಒಂದು ಮನೆಯಲ್ಲಿದ್ದಾನೆ. ಒಂದು ವರ್ತಮಾನವು ಊರಿಗೆಲ್ಲ ಹಬ್ಬಿತ್ತು. ನಿಮ್ಮ ಮನೇಲಿ ಯೇಸು ಇರೋದು ಊರಿಗೆಲ್ಲ ಹಬ್ಬಬೇಕು. ಹೆಂಗೆ?
ಗೊತ್ತಾ? ನಮ್ಮನೇಲಿ ಎಸಿದ್ದಾರೆ ಅಂತ ನೀ ಹೇಳ್ಬೇಡಮ್ಮ. ಆ ಸುದ್ದಿ ತಾನಾಗೆ ಹೋಗಿ ಊರಿಗೆಲ್ಲ ಹರಡಬೇಕು. ಕಮನ್ ಓದ್ಬೋದು. ಬಹು ಜನರು ಕೂಡಿ ಬಂದಿದ್ರು. ಬಾಗಿಲಿನ ಬಳಿಯಲ್ಲಾದರೂ ಕಮನ್ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಕಮನ್ ಈಗೆಲ್ಲ ನೋಡಿ ಒಂದು ವಿಷಯ ಗಮನಿಸಿರಿ. ಲಾಸ್ಟ್ ಯೇಸು ಮನೆಯಲ್ಲಿದ್ದಾರೆ. ಮನೆ ತುಂಬಾ ಯಾರು ಸೇರ್ಕೊಂಡ್ಬಿಟ್ಟಿದ್ದಾರೆ? ಜನರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಹಳ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ಅಲ್ಲಿ ಸ್ಟೋರಿ ಏನ್ ಹೇಳುತ್ತೆ ಗೊತ್ತಾ? ಒಬ್ಬ ಪಾರ್ಶ್ವ ರೋಗಿನ ಎತ್ಕೊಂಡ್ ಬರ್ತಾ ಇದ್ದಾರೆ. 4 ಜನ ಪಾರ್ಶ್ವ ರೋಗಿನ ಎತ್ಕೊಂಡ್ ಬರ್ತಾ ಇದ್ದಾರೆ. ಎಲ್ಲಿಗೆ ಎತ್ಕೊಂಡ್ ಬರ್ತಾ ಇದ್ದಾರೆ? ಯೇಸು ಹತ್ರ ಬರ್ತಾ ಇದ್ದಾರೆ. ಯೇಸು ಹತ್ರ ಬರ್ಬೇಕಾದ್ರೆ ಫಸ್ಟ್ ಎಲ್ಲಿ ಬಂದ್ರು ಗೊತ್ತಾ? ಬಾಗಿಲ ಹತ್ರ ಬಂದ್ರು. ಬಾಗಿಲ ಹತ್ರ ಯಾರು ನಿಂತ್ಕೊಂಡಿದ್ದಾರೆ? ಜನರು ನಿಂತ್ಕೊಂಡಿದ್ದಾರೆ. ಯೇಸುವಿಗೂ ಈ ಪಾರ್ಶ್ವ ರೋಗಿಗೂ ಮಧ್ಯೆ ಯಾವುದು ತಡೆ? ಜನಗಳು ತಡೆ. ಎಲ್ಲ ಯಾವುದು ತಡೆ? ಅವ್ರೇನ್ ಅನ್ಕೋತಾರೋ, ಸರಿಯಪ್ಪ ಅಂದ್ರೆ ಅವನೇನ್ ಮುಖ ಮಾಡ್ತಾನೋ, ಹಿಂಗ್ ಹೋಗಪ್ಪ ಅಂದ್ರೆ ಏನ್ ಅನ್ಕೋತಾನೋ, ಅಯ್ಯೋ ಅವನೊಂಥರ ಮಾಡ್ತಾನೆ, ಮೈಮಾ ಇಲ್ಲಿ ನೋಡು ಅವಳೇನ್ ಮಾಡ್ತಾಳೋ ಗೊತ್ತಿಲ್ಲ, ಇವನೇನ್ ಮಾಡ್ತಾನೋ ಗೊತ್ತಿಲ್ಲ. ಜನರೇ ಯೇಸುವಿಗೂ ಈ ರೋಗಿಗೂ ತಡೆಯಾಗಿತ್ತು. ಅದಕ್ಕೆ ಇವ್ರು ಏನ್ ಮಾಡಿದ್ರು ಗೊತ್ತಾ? ಈ 4 ಜನ ಅಂದ್ರು, ಇವ್ನು ಪಾರ್ಶ್ವ ರೋಗಿ ಅಂತ. ಹೆಂಗೋ ನಾನು ಯೇಸು ಹತ್ರ ಹೋಗ್ಲಿ, ಎಲ್ಲಾ ಜನರು ತಡೆ. ಯಾರು? ಅಯ್ಯೋ ಅವನೇನ್ ಅನ್ಕೋತಾನೋ, ಪ್ರಯರ್ಗೆ ಹೋದ್ರೆ ಇವನೇನ್ ಅನ್ಕೋತಾನೋ, ಪ್ರಯರ್ಗೆ ಹೋದ್ರೆ ಅವ್ರೇನ್ ಮಾಡ್ತಾರೋ, ಇವ್ರೇನ್ ಅನ್ಕೋತಾರೋ, ಈ ಜನಗಳೆಲ್ಲ ತಡೆ ಇದಾರಲ್ಲ, ನಾವೇನ್ ಮಾಡ್ಲಿ ಅಂತಂದಾಗ ಆ 4 ಜನ ಅಂದ್ರು, ಮಾಮ ಎದುರುಬೇಡ, ನನಗೆ ಗೊತ್ತು ಹೆಂಗ್ ಕರ್ಕೊಂಡು ಹೋಗ್ಬೇಕು. ಏನ್ ಮಾಡಿದ್ರು? 4 ಜನ ಅವನು ಎತ್ಕೊಂಡು ಮನೆ ಮೇಲೆ ಹೋದ್ರು. ಮನೆ ಮೇಲೆ ಹೋಗಿ ಏನ್ ಮಾಡ್ತಾ ಇದಾರೆ ಅವರು? ಮನೆ ಮೇಲೆ ಏನ್ ಮಾಡಿದ್ರು? ನಮ್ ಜೋಪಡಿಗಳ ತರ ಅಲ್ಲ ರೀ ಮನೆ. ಅದು ಆ ಮನೆ ಇಸ್ರಾಯೇಲ್ ಅಲ್ಲಿ ಮನೆ ಕಟ್ಟಿದ್ರೆ ಮಣ್ಣು ಕಲ್ಲು ಸುಣ್ಣ ಸೇರಿಸಿ ಕಲಸಿ ಗಟ್ಟಿ ಮಜಬೂತಾಗಿ ಕಟ್ಟಂತ ಮನೆ. ಅವ್ರ ಏನ್ ಮಾಡಿದ್ರು ಗೊತ್ತಾ? ಓಕೆ, ಈ 4 ಜನ ಮನೆ ಮೇಲೆ ಅವ್ನು ಎತ್ಕೊಂಡು ಹೋಗಿ, ಇವತ್ತೇ ಲಾಸ್ಟ್ ಎತ್ತೋದು. ಓಕೆ, ಯೇಸು ಹತ್ರ ಎತ್ಕೊಂಡು ಹೋಗ್ತೀವಿ. ಇಲ್ವಾ ಅಂದ್ರೆ ನಾಳೆ ಬೇರೆ 4 ಜನ ಎತ್ಕೊಂಡು ಹೋಗಿ ನೀನ್ ಎಲ್ಲಿಡ್ಬೇಕು ಅಲ್ಲಿ ಇಡ್ತಾರೆ. ಇವತ್ತು ನಾವು 4 ಜನ ಎತ್ತೋದು ಒಳ್ಳೆ ಕಡೆಗೆ ಎತ್ತಾ ಇದೀವಿ. ಕಮಾನ್ ಅಂತ ಎತ್ಕೊಂಡು ಹೋಗಿ ಮನೆ ಮೇಲೆ ಅವನ್ನ ಮಲಸಿ ಅವ್ರ ಏನ್ ಮಾಡ್ತಾರೆ? ಸುತ್ತಿ ಚಾಣ ತಗೊಂಡು ಢಮ 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 ಅಂತ ಹೊಡಿತಾ ಇದಾರೆ. ಯಾವ್ದು ಹೊಡಿತಾ ಇದಾರೆ? ಚಾವಣಿ ಹೊಡಿತಾ ಇದ್ದಾರೆ. ಓಕೆ, ಅಲ್ಲಿ ಜನ ನಿಂತಿದ್ದಾರೆ. ಎಷ್ಟೋ ಜನರ ಮೇಲೆ ಕಲ್ಲುಗಳು ತಪ್ಪು ತಲೆ ಮೇಲೆ ಬಿದ್ದು ಅವ್ರಂದ್ರು, ಏನೇ ಬಿದ್ರು ನಾವು ಒಡೆದಾದ್ರೂ ಇವನ್ನ ಯೇಸು ಹತ್ರ ಕರ್ಕೊಂಡು ಹೋಗ್ತೀವಿ, ತಲೆಗಳನ್ನ ಮುರಿದು ಇವನ್ನ ಯೇಸು ಹತ್ರ ಕರ್ಕೊಂಡು ಹೋಗ್ತೀವಿ. ನಮ್ಮ ಆಸೆ ಏನು? ಇವನು ಚೆನ್ನಾಗಾಗಬೇಕು ಅಂದ್ಬಿಟ್ಟು ಎಷ್ಟೇ ತಲೆಗಳು ಬಂದ್ರು ಆ ತಲೆಗಳನ್ನ ಏನ್ ಮಾಡಿದ್ರು? ಮುರಿದ್ರು. ಮುರಿದ್ರು. ಇವತ್ತು ನಿನ್ನನ್ನು ಯಾವುದು ತಡೆ ಮಾಡತ್ತೋ ಅದನ್ನ ನೀನ್ ಮಾಡು. ಲೈನ್ ಅಲ್ಲಿ ಎಷ್ಟೋ ಸಲ ನಾವೇನ್ ಮಾಡ್ತೀವಿ ಗೊತ್ತಾ? ಪಾಸ್ಟರ್ ನಿಮಗೆ ಬಂದು ಪ್ರೈಸ್ ಲಾರ್ಡ್ ಹೇಳ್ಬೇಕು ಅಂತಿದ್ದೆ, ಬಹಳ ಜನ ಇದ್ರು, ಅದಕ್ಕೆ ಹೊರಟವ್ರು. ನಮ್ಮ ಚರ್ಚಲ್ಲಿ 1000 ಜನ ಇದ್ವಿ. ಓಕೆ, ನಮ್ಮ ಚರ್ಚಲ್ಲಿ 1000 ಜನ ಇದ್ರು, ಬಹಳ ಜನ ನಿಂತಿದ್ರು, ಅದಕ್ಕೆ ನಿಮಗೆ ಬಂದು ಏನು ಪ್ರೈಸ್ ಲಾರ್ಡ್ ಹೇಳಿಲ್ಲ. ಓಕೆ, ಅದೇ ನಾಳೆ ಬಿಗ್ ಬಜಾರ್ ನಲ್ಲಿ 70% ಸೇಲ್ ಅಂತ ಹೇಳಿ ಅಲ್ಲಿ ದೊಡ್ಡ ಕ್ಯೂ ಇದ್ರು, ಅದ್ರಲ್ಲಿ ನುಗ್ಗಿ ಬಕ್ಕಿ ಗಿಕ್ಕಿ ಹೋಗಿ ಇಸ್ಕೊ. ಅನೇಕ ಸಲ ಜನರನ್ನ ನೋಡಿ, ತಡೆಗಳನ್ನ ನೋಡಿ ಹಿಂದೆ ಹೋಗ್ಬಿಟ್ಟಿದ್ದೀವಿ. ಇವತ್ತೇನ್ ಮಾಡ್ಬೇಕು ಗೊತ್ತಾ? ಏನೇ ತಡೆ ಬರ್ಲಿ, ಕಮಾನ್ ಎಲ್ಲ ಏನೇ ತಡೆ ಬರ್ಲಿ ಸರಿಸ್ತೀನಿ, ಮುರಿತೀನಿ, ತಳ್ತೀನಿ. ತಳ್ತೀನಿ. ಅದು ನನ್ನ ಮಗನೇ ಇರ್ಲಿ ತಳ್ತೀನಿ, ಅದು ನನ್ನ ಹೆಂಡತಿನೇ ಇರ್ಲಿ ತಳ್ತೀನಿ, ಅದು ನನ್ನ ಕೆಲಸನೇ ಇರ್ಲಿ ತಳ್ತೀನಿ. ಅದು ಸಭೆಗೆ ತಡೆಯಾಗಿ ಬಂದಿದ್ಯಾ, ದೇವರ ಸೇವೆಗೆ ತಡೆಯಾಗಿ ಬಂದಿದ್ಯಾ, ಅದು ನನಗೆ ಬೇಡ. ನಾನು ಯೇಸುವಿನ ಹತ್ರ ಹೋಗ್ಬೇಕು. ಸಂಬಳಿಸಿ ಹಲ್ಲೆಲೂಯಾ. ನನ್ನ ವಿದ್ಯಾಭ್ಯಾಸ ನನಗೆ ತಡೆ ಇದೆಯಾ, ಅದು ಬೇಡ. ಯಾಕಂದ್ರೆ ಇವತ್ತು ತೆಗೆದುಕೊಂಡಿರುವಂತ ಮಾರ್ಕ್ಸ್ ಕಾರ್ಡ್, ಇವತ್ತು ತೆಗೆದುಕೊಂಡಿರುವಂತ ಸರ್ಟಿಫಿಕೇಟ್ ಓದ್ಬೇಡಿ ಅಂತಲ್ಲ, ವಿಜಯಬೇಡ ಓದ್ಬೇಡಿ ಅಂತಲ್ಲ, ತೆಗೆದುಕೊಳ್ಳೋದೆಲ್ಲ ನಾಳೆ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು. ಕೊರೋನಾ ಬಂದವನು ಎಷ್ಟು ಜನ ತಗೊಂಡೋದಾರಿ? ಎಷ್ಟು ಜನ ಮಾರ್ಕ್ಸ್ ಕಾರ್ಡ್ ತಗೊಂಡೋದ ಪರಲೋಕಕ್ಕೆ? ಇಲ್ಲ. ಹೋಗ್ಬೇಕಾದ್ರೆ ಎಲ್ಲ ಬಿಟ್ಟು ಹೋಗ್ಬೇಕು. ಒಂದೇ ಒಂದು ಬರೋದು ಯಾವುದು? ಪರಲೋಕದ ದೇವರ ಆಶೀರ್ವಾದಕ್ಕೆ ಯಾವುದೇ ತಡೆ ಬಂತ ಲೋಕನೇ ತನ್ನ ಹೆಂಡತಿನ ಬಿಟ್ಟು ಮುಂದೆ ಸಾಗಿದ. ಏನು ಲೋಕದಲ್ಲಿ ನನ್ನ ಹೆಂಡತಿ ತಪ್ಪು ಮಾಡೋದು ಪರವಾಗಿಲ್ಲ, ನನ್ನ ದೇವರು ನನಗೆ ಮುಖ್ಯ. ಹಲ್ಲೆಲೂಯಾ. ಓಕೆ, ಬೇರೆ ಯಾವುದಕ್ಕೂ ಸೇವೆ ಬಂದಾಗ ಯಾಕೆ ನನ್ನ ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡಬೇಕು? ನಾನು ಅದನ್ನ ಸೇವೆ ಮಾಡ್ತಿರ್ಬೇಕಾದ್ರೆ ನನ್ನ ಸೇವೆ ಯಾರು ಮಾಡ್ತಾರೆ ಗೊತ್ತಾ? ದೇವರನ್ನು ನೋಡ್ಕೊತಾ ಇರ್ತಾರೆ. ಯಾವ ತಡೆನೂ ನನ್ನ ನಿಲ್ಲಿಸಬಾರ್ದು, ಯಾವ ತಡೆನೂ ನನಗೆ ಎದುರಾಗಿ ಬರಬಾರ್ದು, ಯಾವ ತಡೆನೂ ನನ್ನ ಜೀವಿತದಲ್ಲಿ ದೇವರ ಹತ್ತಿರ ಹೋಗೋದಕ್ಕೆ ಯಾವ ತಡೆನೂ ಬರಬೇಕು. ಒಂದು ವೇಳೆ ಆ ತಡೆ ಬಂತು ಅಂದ್ರೆ ಅದು ನನ್ನನ್ನು ನಿಲ್ಲಿಸುವಂತದಾಗಿದೆ. ಆತ್ಮಿಕ. ಅದಕ್ಕೆ ಪೌಲ ಹೇಳ್ತಾನೆ, ನಿನ್ನ ಓಟವನ್ನು ಸ್ಥಿರಚಿತ್ತವಾಗಿ ಓಡು, ಅಂಟಿಕೊಳ್ಳುವ ಎಲ್ಲ ಪಾಪಗಳನ್ನು
ಬೀಸಾಡಿ, ಕಮಲೆಲ್ಲ ಬೀಸಾಡಿ ನಿನ್ನ ಓಟವನ್ನು ಸ್ಥಿರಚಿತ್ತವಾಗಿ ನಂಬಿಕೆಯನ್ನು ಹುಟ್ಟಿಸುವ, ಪೂರ್ತಿ ಮಾಡುವ ಯೇಸುವಿನ ಮೇಲೆ ದೃಷ್ಟಿಯನ್ನಿಟ್ಟು ಓಡು. ಯಾವ್ದಮ್ಮ ನಿನಗೆ ತಡೆ ಮಾಡ್ತಾ ಇದೆ? ಯಾವ್ದು ನಿನಗೆ ತಡೆ ಮಾಡ್ತಾ ಇದೆ? ಕಮನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲಸ ತಡೆನ ಬಿಟ್ಟಾಗ್ರಿ. ಕೆಲಸ ಸಾಕೋದಲ್ಲಮ್ಮ. ಕೆಲಸ ನಿನ್ನನ್ನು ಆಶೀರ್ವದಿಸೋದಿಲ್ಲ. ನೀನು ಆಶೀರ್ವದಿಸೋದು ಯಾವುದು? ಯೇಸು ನಿನ್ನನ್ನು ಆಶೀರ್ವದಿಸು. ಹಲ್ಲೆಲೂಯಾ. ನನ್ನನ್ನು ಆಶೀರ್ವದಿಸಿದ್ದು ನನ್ನ ದೇವರು, ನನ್ನನ್ನು ಆಶೀರ್ವದಿಸಿ. ನಂಬಿಗಸ್ತನಾದ ದೇವರು ಇವತ್ತು ನನ್ನನ್ನು ಪೋಷಿಸ್ತಾ ಇರೋದು ಈ ಬೈಬಲ್, ನನ್ನನ್ನು ನಡೆಸ್ತಾ ಇರೋದು ಬೈಬಲ್, ನನ್ನ ನಡೆಸ್ತಾ ಇರೋದು ನನ್ನ ದೇವರು. ನನ್ನ ಆಶೀರ್ವಾದ ಹಣದಲ್ಲಿ ಅಲ್ಲ, ನನ್ನ ಆಶೀರ್ವಾದ ನಾನು ಹಾಕೋ ಬಟ್ಟೆಯಲ್ಲಿ ಅಲ್ಲ, ನನ್ನ ಆಶೀರ್ವಾದ ಓಡಾಡೋ ಕಾಲಲ್ಲ, ನನ್ನ ಆಶೀರ್ವಾದ ನನ್ನ ಯೇಸು ನನ್ನ ಆಶೀರ್ವಾದ. ಇದಾಗ್ಲಿ ಯಾವ್ದು ಬೇಡ, ಯಾವುದು ಈ ದೇವರಿಗೆ ತಡೆಯಾಗಿರೋದು ಬೇಡ. ಕಳ್ಕೊತೀರಾ? ದೇವರಿಗಿಂತ ಯಾವ್ದನ್ನಾದ್ರೂ ಹೆಚ್ಚಾಗಿ ಪ್ರೀತಿ ಮಾಡಿದ್ರೆ ಕಳ್ಕೋತೀರಾ. ಐ ಆಮ್ ಸಾರಿ ಟು ಟೆಲ್ ಯು, ದೇವರಿಗಿಂತ ನೀವು ಯಾವ್ದನ್ನಾದ್ರೂ ಹೆಚ್ಚಾಗಿ ಪ್ರೀತಿ ಮಾಡಿ ಮುಖ್ಯತ್ವ ಕೊಟ್ರೆ ಅದನ್ನ ಕಳ್ಕೋತೀಯ. ದೇವರಿಗೆ ಮುಖ್ಯತ್ವ ಕೊಟ್ರೆ ಎಲ್ಲವೂ ದೇವರು ನಿನಗೆ ಸೇರಿಸಿ ಕೊಡುವವನಾಗಿದ್ದಾನೆ. ದೇವರ ಪರಿಶುದ್ಧ, ಹಲ್ಲೆಲೂಯಾ. ಯಾವುದೇ ತಡೆ ಇರಲಿ, ತಳ್ಳಿ ಅದನ್ನ. ಆ ರಕ್ತ ಕುಸುಮ ರೋಗಿ ಏನ್ ಮಾಡಿದ್ಲು ಗೊತ್ತಾ? ರಕ್ತ ಕುಸುಮ ರೋಗಿ ಏನ್ ಮಾಡಿದ್ಲು? 12 ವರ್ಷ ರಕ್ತ ಕುಸುಮ ರೋಗಿ ಅವಳು ಯೇಸು ಹತ್ರ ಬಂದು ಸ್ಟ್ರೈಟ್ ಆಗಿ ಬಂದ್ಲ. ಯೇಸು ಹತ್ರ ಬೈಬಲ್ ಹೇಳುತ್ತೆ, ಅವಳು ಬಗ್ಗಿ ಮಂಡಿಯಲ್ಲಿ ನಡ್ಕೊಂಡು ಅನೇಕ ತಡೆಗಳು ಬಂತು, ಸರಿಸಿದ್ಲು. ಅನೇಕ ಜನರನ್ನ ಸರಿಸಿದ್ಲು. ನೀ ಸರಿಯಪ್ಪ. ಅವಳು ಬರೀ ಬಂದು ಕೈನ ಕ್ಲೀನ್ ಆಗಿ ಇಟ್ಕೊಂಡು ಯೇಸುನ ಮಾತ್ರ ಮುಟ್ಲಿಲ್ಲ. ಅವಳು ಎಷ್ಟೋ ಜನರನ್ನ ಮುಟ್ಟಿದ್ಲು, ಎಷ್ಟೋ ಜನರನ್ನ ಸರಿಸಿದ್ಲು. ಆದ್ರೆ ಯಾವ್ದು ಅವಳನ್ನ ಗುಣಪಡಿಸ್ಲಿಲ್ಲ. ಆದ್ರೆ ಯಾರನ್ನ ಮುಟ್ಬೇಕೋ, ಯಾವ ತಡೆಗಳನ್ನ ತಳ್ಳಿ ಯಾರನ್ನ ಮುಟ್ಟಿಯೋ ಅದು ನಿನ್ನನ್ನು ಆಶೀರ್ವದಿಸುವಂತದ್ದಾಗಿದೆ. ತಳ್ಳಾಕ್ರಿ ಬೇಡ, ಕಳ್ಕೊಂಡ್ರು ಪರವಾಗಿ. ಭೂಮಿಯಲ್ಲಿ ಅದನ್ನು ಕಳ್ಕೊಂಡ್ರೆ ಪರಲೋಕದಲ್ಲಿ ಪಡ್ಕೊತೀವಿ. ಯಾವ್ದು ಮುಖ್ಯ? ಸೇವೆ ಮುಖ್ಯ, ಯೇಸು ಮುಖ್ಯ. ಎಲ್ಲರಿಗೂ ಯೇಸು ಮುಖ್ಯ. ಸುಮ್ಮನೆ ಡುಬಾಟ್ ಬಂದ್ಬಿಟ್ಟು ಪ್ರೀತಿಸುವೆ ನನ್ನ ಪ್ರಾಣ ಇರುವವರೆಗೂ, ನನ್ನ ಗಂಡನನ್ನೇ ಪ್ರೀತಿಸುವೆ, ನನ್ನ ಉಸಿರು ಇರುವವರೆಗೂ ನಾ ಪುಳಿ ಒಗ್ರೆವನ್ನೇ ಮಾಡುವೆ, ಪ್ರೀತಿ ಮಾಡುವನು. ಬೇಡ ಅಂತ ಆಡು. ಆ ರೀತಿ ಯೇಸು ಪ್ರೀತಿಸ್ತೀನಿ ಅಂದ್ರೆ ಅದು ನಿನ್ನ ಕ್ರಿಯಾರೂಪದಲ್ಲಿ. ಸಂತೋಷ್ ಬಾಬಾ ಒಂದೇ ಒಂದು ಎಕ್ಸಾಂಪಲ್ ತೋರಿಸ್ಬಿಟ್ಟು ಮುಗಿಸ್ತೀನಿ. ಓಕೆ, ಕ್ರಿಯಾರೂಪದಲ್ಲಿ ಇಲ್ಲಿ ನಿಂತ್ಕೊಬಿಟ್ಟ, ನನ್ನ ಮುಂದೆ ಇಲ್ಲಿ ನಿಂತ್ಕೊಬಿಟ್ಟ, ಹಂಗೆ ನಿಂತ್ಕೊ. ಓಕೆ, ಕ್ರಿಯಾರೂಪದಲ್ಲಿ ನಾನು ಹೇಳ್ತೀನಿ. ಹಿಡ್ಕೊಂಡ ಇಲ್ಲ, ನಾನು ಹಿಡ್ಕೊಂಡ ಇಲ್ಲ, ಬಿಟ್ಬಿಟ್ಟ ಸಂತೋಷ, ನನ್ನ ಬಿಟ್ಟ ಸಂತೋಷ. ಓಕೆ, ನಾನು ಹೇಳಿದ್ದ ನಾನು ಹಿಡ್ಕೊಪ್ಪ ಬಿಡ್ತೀನಿ ನಾನು ಅಂದ್ಬಿಟ್ಟು, ನಾನು ಹೇಳಿದ್ದ ಬಿಡ್ತೀನಿ. ಅವನೇ ನನ್ನನ್ನು ಹಿಡ್ಕೊಂಡಾಗ, ಓಕೆ, ನಾವು ಕ್ರಿಸ್ತನ್ನು ನಮ್ಮನ್ನು ಕೈ ಬಿಟ್ಬಿಡ್ತಾರ? ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಇದು ನಾನು ಮಾಡಬೇಕು ಅಂದಾಗ ಸಂತೋಷ ಕೈ ಬಿಟ್ಬಿಟ್ರೆ ಹೆಂಗಪ್ಪ ಅಂತ ಒಂದು ಭಯ ಇತ್ತು ನನಗೆ, ನಾನು ಮಾಡ್ಬೇಕಾಗ. ಆದ್ರೆ ಇವತ್ತು ಗೊತ್ತಾಯ್ತು, ಯಾರು ಕೈ ಬಿಟ್ಟರು ಸಂತೋಷ ನನ್ನ ಕೈ ಬಿಡೋದಿಲ್ಲ, ನಾನು ಎತ್ತಿ ಹಿಡಿತಾನೆ ಅನ್ನೋದು. ಹಲ್ಲೆಲೂಯಾ. ಗೋಸ್ಕರ ಬಿಡಬೇಕು ಅಂದ್ರೆ ಅವುಗಳನ್ನೆಲ್ಲ ಬಿಟ್ಟು ತಡೆಗಳನ್ನ ಮುರಿದು ಯೇಸು ಹತ್ರ ಬನ್ನಿ. ನೀನ್ ಯಾವುದನ್ನ ಲೋಕದಲ್ಲಿ ಕಳ್ಕೋತೀಯೋ ಅದನ್ನ 2ರಷ್ಟು ದೇವರು ನಿನಗೆ ಹಿಂತಿರುಗಿಸಿ ಕೊಡುವವನಾಗಿದ್ದಾನೆ. ದೇವರ ಪರಿಶುದ್ಧ. ಹಲ್ಲೆಲೂಯಾ. ಕಳ್ಕೊಂಡೆ ವ್ಯಥೆ ಮಾಡಬೇಡಿ. ಕಳ್ಕೊಂಡಿರೋದು ನೀವು ನೋವಾಗಲ್ಲ, ಪಡ್ಕೋಬೇಕಾದ್ರೆ ಆಗೋ ಖುಷಿ ಹೇಗಿರುತ್ತೆ ಗೊತ್ತಾ? ವಾವ್. ಹಲ್ಲೆಲೂಯಾ. ಕಡೆಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣಂತೆ. ಹಲ್ಲೆಲೂಯಾ.